ಸರಿಯಾಗಿ ತೆಗೆದುಕೊಂಡ ನೀವು ಪಾಸ್ ಮಾಡಿದ್ರಿ ಅಂದ್ರೆ ಹೌದು ಸರ್. ನೀವು ಯಾಕಂದ್ರೆ CA ಎಡಿಟಿಂಗ್ ಬಗ್ಗೆ ನಾಲೆಜ್ ಇದ್ದವ್ರನ್ನ ಆ ಪೋಸ್ಟಿಗೆ ಅಲಾಟ್ಮೆಂಟ್ ಅಂದ್ರೆ ನೀವು ಇರದೇ ಇರಬಹುದು 14 ಅಂದ್ರೆ ಆ ಇದಕ್ಕೆ ನೀವು ಅಂದ್ರೆ ನೀವೇ ಎನ್ಸರ್ಬಲ್. ಈಗ ನಾನು ಹೇಳುದು ಒಂದು ಫೈಲ್ ಪಾಸ್ ಆಗ್ಬೇಕಾದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿ ನೀವು ತಗೊಂಡಾದ್ಮೇಲೆ ನಿಮ್ಮಲ್ಲಿ ಸರಿ ಐತ ನೀವು ಬಿಲ್ ಪಾಸ್ ಮಾಡಿ. ಹೌದು ಸರ್. ಮತ್ತೆ ಅದು ಬಿಲ್ ಪಾಸ್ ಮಾಡಿದ ಡಾಕ್ಯುಮೆಂಟ್ಸ್ ಫೈಲ್ ನೀವು ರೆಕಾರ್ಡ್ಸ್ ಇರಬೇಕಲ್ಲ. ನಮ್ಮ ರೆಕಾರ್ಡ್ಸ್ ಐತಿ ಸರ್. ಆ ಟೈಮ್ ಒಳಗೆ ಅದನ್ನ ಪ್ರೊಡ್ಯೂಸ್ ಮಾಡಿಸ್ತಾರ ಅವ್ರು ಬಂದಾಗ. ಆಡಿಟಿಂಗ್ ಬಂದಾಗ ಪ್ರೊಡ್ಯೂಸ್ ಮಾಡಿಸ್ತಾರ. ಈಗ ನಮ್ಮ ಫೈಲ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಅದು ಯಾವ ಪರ್ಪಸ್ ಮಾಡಿಲ್ಲ ಅಂತ ಗೊತ್ತಿಲ್ಲ ಸರ್ ಅವಾಗ. ಈಗ ಅದಕ್ಕೆ ನಾನು ಏನ್ ಮಾಡಿದೆ ಸರ್, ಆಲ್ರೆಡಿ ನಾವು ಜಂಟಿ ನಿರ್ದೇಶಕರು ಕೂಡ ಕಮ್ಯುನಿಕೇಶನ್ ಅದೇವ್ ಸರ್. ಈಗ 1,35,00,000 ರೂಪಾಯಿ ಡ್ರಾಪ್ ಮಾಡ್ತೀವಿ ಸರ್ ಮೇಡಮ್ ಮೇಲೆ. ಆಮೇಲೆ 135 ಕೋಟಿದು ಆಲ್ರೆಡಿ ನಾವು ಡ್ರಾಪ್ ಮಾಡಕ್ ಕಳ್ಸೇವ್ ಸರ್. ಅಲ್ಲ, ನೀವು ಅವನ್ನೆಲ್ಲ ಫೈಲು ಕಲೆಕ್ಟ್ ಮಾಡಿಸ್ಕೊಂಡು ಅದು ಸರಿ ಇದ್ದದ್ದನ್ನ ಪ್ರೊಡ್ಯೂಸ್ ಮಾಡಿ ಸರ್ಕಾರ ಕಳಿಸಿ ನೀವು ನಿಮ್ಮ ಎಡಿಟಿಂಗ್ ಎಡಿಟಿಂಗ್ ಇದೆ ಸರ್. ಅವು ಕ್ಲಿಯರ್ ಆಗಿದೆ. ಕ್ಲಿಯರ್ ಒಂದಷ್ಟು ಆಗ್ಯಾವ ಸರ್. ಮಂತ್ ಜನರು ಬಾಂದಿರ್ತಾರಲ್ಲ ಅವ್ರದ್ದೇನೋ ಬೇರೆ. ನಾನು ನೇರವಾಗಿ ಇದನ್ನ ಆರೋಪ ಮಾಡ್ತೀನಿ. ಏನ್ ನೀವು ಉಳಿದಾವೈತಿರಲ್ಲ 211 ಕೋಟಿ ರೂಪಾಯಿ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಅವ್ಯವಹಾರ ಆಗಿಂತ ತಿಳ್ಕೋಬೇಕು. ಏನ್ ತಿಳ್ಕೋಬೇಕು ಸರ್? ಅದ ನಾನ್ ಪ್ರೊಡಕ್ಷನ್ ಆಫ್ ರೆಕಾರ್ಡ್ಸ್ ಅಂತ ಐತಿ ಸರ್. ಅದ ಈಗ ಅವ್ರು ರೆಕಾರ್ಡ್ಸ್ ನಾವು ತೋರಿಸಿದ ಮೇಲೆ ಅದ್ರೊಳಗೆ ಏನ್ ಲ್ಯಾಪ್ಸಸ್ ಅದಾವ, ಲ್ಯಾಪ್ಸಸ್ ಇದ್ರೆ ಲ್ಯಾಪ್ಸಸ್ ಬರೀತಾರೆ ಸರ್. ಲ್ಯಾಪ್ಸಸ್ ಇಲ್ಲ ಅಂತಂದ್ರೆ ಅದು ಪಾಸ್ ಮಾಡಿಕೊಡ್ತಾರೆ ಸರ್. ಪೂಜೆ ಮಾಡ್ಕೊಡ್ರೆ ಈಗೇನು 1 ನಿಮಿಷ. ಈಗ ಸರ್ ನಾವು ಈಗ 217 ಕೋಟಿ ರೂಪಾಯಿ ಏನೈತ ಅಲ್ಲಿ ನಿಮ್ಗೆ ಯಾವ ಆರೋಗ್ಯ ಇಲಾಖೆನೇ ಮಾಹಿತಿ ಕೊಟ್ಟಿರೋದು ಕರೆಕ್ಟ್ ಆಗ್ತೈತಿ. ಎಲ್ಲ 217 ಕೋಟಿ ಅನ್ಕೊಳ್ಳಿ ಏನಾಗ್ತೈತಿ ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಇದ್ರೆ ಮಾಹಿತಿ ಕೊಟ್ಟರು. 1 ನಿಮಿಷ. ಒಟ್ಟು ಮಹಾನಗರ ಪಾಲಿಕೆಯಿಂದ ಐತಿ, ಅದರೊಳಗೆ PWD ಡಿಪಾರ್ಟ್ಮೆಂಟ್ ಅಂತ ಹೇಳಿದೆ, ಎಲೆಕ್ಟ್ರಿಕಲ್ ಹೇಳಿದೆ, ರೆವಿನ್ಯೂ ಹೇಳಿದೆ, ಅಕೌಂಟ್ಸ್ ಹೇಳಿದೆ, TP ಇವೆಲ್ಲಾ ಫೈಲ್ಗಳು ನೀವು ಇಲ್ಲಿ ಆಯಾ ಇದ್ರು ಯಾವ ಫೈಲ್ ಉಳಿದಾವು, ಯಾವ ವರ್ಷದಾಗ ಉಳಿದಾವು ಎಲ್ಲ ರೆಕಾರ್ಡ್ಸ್ ಐತಿ. ಹೌದು ಸರ್, ರೆಕಾರ್ಡ್ಸ್ ಐತಿ. ಅದನ್ನ ನೀವು ಸರಿಪಡಿಸ್ಕೊಳಕ 2 ದಿವಸ ಬೇಕು. ಎರಡನೇದು ಒಂದು ವೇಳೆ ಅದಕ್ಕೆ ನಾವು ಟೈಮ್ ನಿಗದಿ ಮಾಡಿದ ಟೈಮ್ ಒಳಗಾಗಿ ನೀವು ಸರಿಪಡಿಸ್ಕೋದೇ ಇದ್ರೆ ಇದನ್ನ ನಾವು ಗಂಭೀರವಾಗಿ ಒಂದು ಮಹಾನಗರ ಪಾಲಿಕೆಗೆ ಇಷ್ಟು ಕೋಟಿ ರೂಪಾಯಿ ಒಂದು ಹಗರಣ ಆಗಿತ್ತಂತೇಳಿ ನಾವು ಸರ್ಕಾರಕ್ಕೆ ಬರಿಬೇಕಾಗೈತಿ. ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಎನ್ಕ್ವೈರಿ ಮಾಡ್ರಿ ಅಂತ ಹೇಳ್ಬೇಕಾಗೈತಿ. ಅದಕ್ಕೆ ನೀವು ಗಂಭೀರವಾಗಿ ತಗೋರೋದ್ರ ಬರೀ ಮುಚ್ಚಿಡೋದು ಅಲ್ಲೇ ಉಗಿದ್ ಬಿಡೋದು ಇದು ಬೇಡ. ನಿಮ್ ಡ್ಯೂಟಿ ಏನೈತಿ, ಈಗ ಹೊಸದೈತಿ ನಾ ಮಾಡತ್ತೀನಿ ಅಂತ ನೀವು ಕುಂದ್ರದು ಬೇಡ. ಅದಕ್ಕೆ ಏನ್ ನೋಟಿಸ್ ಅದು ಕೊಟ್ಟರೆ ಸಂಬಂಧಪಟ್ಟ ಕೊಟ್ಟೇವ್ ಸರ್. ಎಲ್ಲಾ ಡಿಪಾರ್ಟ್ಮೆಂಟ್ ಫೆಸಿಲಿಟಿ ಕೊಟ್ಟೇನ್ ಸರ್. ಕೊಟ್ಟರು ಯಾಕೆ ಕೊಡೋಲ್ಲ? ಅವರಿಂದ ಏನು ರಿಪ್ಲೈ ಬಂದಿಲ್ಲ ಸರ್. ಎರಡು ದಿವಸ ಉತ್ತರ ಕೊಡೋದು ಬರ್ತೈತಿ ಸರ್. 7 ಡೇಸ್ ಅಂತ ಬರ್ಬೋದು ಕಳ್ಸೋ ಸರ್ ಆಲ್ಮೋಸ್ಟ್ ಎಲ್ಲ. ಯಾಕೆ ಬರಲಿಲ್ಲ? ಒಂದು 2 ನೋಟಿಸ್ ಕಳಿಸ್ರಿ. ಹ್ಞೂ ಸರ್. ಈಗ ನೋಟಿಸ್ ಹಚ್ಚಿ ನೀವು ಸರ್ಕಾರಕ್ಕೆ ಬರೆಯಾಕಿರಿ ಅದನ್ನ ಇದಕ್ಕ ಸೆಂಟ್ರಲ್ ಎಡಿಟಿಂಗ್ ಬರ್ದೇವ್ ಸರ್. ಅವ್ರಿಗೆ ಬರ್ದೇವ್ ಸರ್. ಅದ ನೋಟಿಸ್ ಹಚ್ಚಿ. ಎಸ್ ಸರ್. ಆಯ್ತು, ಅವ್ರ ನೋಟಿಸ್ಗಳನ್ನ ನೀವು ಒಂದು ಇದು ಮಾಡಿ ಕೊಡ್ರಿ ನಮ್ಗೆ. ನಾವು ಮುಂದಿನ ದಿವಸದಾಗ ಇಲ್ಲಿ ಅವ್ರಿಗೇನ ಇದು ಕೊಡ್ತೀವಿ ನಾವು. ನೀವು ಒಂದ್ ತಿಂಗಳ ಕ್ಲಿಯರ್ ಮಾಡ್ತೀವಿ ಇವನ್ನೆಲ್ಲ ಸರ್. ಈಗ ಸೆಷನ್ ಆದ್ಮೇಲೆ ಆಡಿಟಿಂಗ್ ಬರ್ತಾನೆ ಅವ್ರು ಬಂದ್ಮೇಲೆ ಕ್ಲಿಯರ್ ಮಾಡಿರ್ಬೇಕು. 1 ತಿಂಗಳೊಳಗೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಸರ್ಕಾರಕ್ಕೆ ಬರೀನು ಎಲ್ಲ ಸೆಕ್ಷನ್ ಅಲ್ಲ. ಈಗ 1 ತಿಂಗಳು ಬೇಕು, 2 ತಿಂಗಳು ಬೇಕು ನೆಕ್ಕಿ. ಆಮೇಲೆ ನಾವು ಬರ್ದು ಅಂದ್ರೆ ಮತ್ತೆ ಅಧಿಕಾರಿಗಳ ಮೇಲೆ ಇಲ್ಲಿ ನಮ್ ವಿರೋಧ ಪಕ್ಷದವ್ರು ಮಾತಾಡ್ತಾರೆ. ಎಲ್ಲ ಅಧಿಕಾರಿಗಳ ಮೇಲೆ ನೀವು ಬರೆಯಾಕತ್ತೀರಿ ಅಂತ ಹೇಳಿ ಅವ್ರು ನೋಡಿ ಕೇಳೋಲ್ಲ. ಏನ್ ಹೇಳ್ತಾರೆ? हंगिल सर अल्लाह का माताडूला 2 महीने बताएंगे तो 2 महीने के बाद में बोलेंगे तो सर. और सबके बारे में बात करना जरूरी नहीं है. गलत रहा तो बात करना ही है. सबके बारे में अधिकारी के बारे में रेजोल्यूशन पास करने की बात करना. ನಾ ಹೇಳೋದು ಯಾರ ಅಧಿಕಾರಿಗಳ ಮೇಲೆ ತಪ್ಪು ಮಾಡ್ಯಾರ ಅವಕಾಶ ಕೊಡೋಣ. ಅವಕಾಶ ಕೊಡದೇ ಇದ್ರೆ ನೀವು ಮಾತಾಡ್ತೀರಿ. ಅವಕಾಶ ಕೊಡೋಣ. 1 ತಿಂಗಳು ಕೊಡೋಣ ಬೇಡ. ನೀವು ಹೇಳಿದ್ರೆ 2 ತಿಂಗಳಾಗ ಯಾವ ಕ್ಲಿಯರ್ ಆಗಿಲ್ಲ ಸರ್ಕಾರ ವಿರೋಧ ಪಕ್ಷ ನಾಯಕರು ಏನನ್ನತ್ತಾರೋ ಅವರು ಕೆಲಸ ಮಾಡಿದ್ರೆ ಕ್ರಮ ತಗೊಂಡಾರ. ಯಾವ ತರದಿಂದ ಕ್ರಮ ತಗೋಬೇಕು ನೀವು ಅದೊಂದು ಹೇಳ್ಬಿಟ್ರೆ ಅದ ತರದಿಂದ ನೀವು ವಿಚಾರ ಮಾಡ್ಬೇಕ್ರಿ. ಏನ್ ಮಾಡ್ಬೇಕಂತ ನಾವು ಒಂದ್ ಕೆಲವು ಅಧಿಕಾರಿಗಳ ಮೇಲೆ ಕ್ರಮ ತಗೋ ಅಂತ ಹೇಳ್ಬೋದ ಸರ್ಕಾರಕ್ಕೆ ಬರೀರಿ ಅಂತಂದ್ರೆ ನೀವು ಒಂದ್ ಸ್ವಲ್ಪ ಸಲಹೆ ಕೊಟ್ಟಿರಂದ್ರೆ ಸರ್ಕಾರಕ್ಕೆ ಹೋಗಿದ್ರಿ. ಅದು ಎಲ್ಲಾ ಕ್ರಮ ತಗೊಂಡ್ರೆ ಹೆಂಗಾಗ್ತದ್ರಿ? ತಪ್ಪಾದ್ರ ನೋಡ್ರಿ ಸರ್ ನಾ ಏನಾಗತ್ತೇನ್ರಿ,
ಎಲ್ಲ ತಪ್ಪು ಮಾಡ್ತಾ ವಿಷಯದ ವಿಷಾಂತರ ಬೇಡ, ಪೂಜ್ಯ ಮಹಾಪೌರ್ರೆ. दूसरे को नहीं, सर उनको टाइम देंगे, वो टाइम पे नहीं लिए तो लेंगे उसमें एक्शन. ಪೂಜ್ಯ ಮಹಾಪೌರ್ರೆ, ಅವ್ರದ್ದು ಸಮ್ಮತ ಐತಿ. ಇದಕ್ಕ 2 ತಿಂಗಳ ಅವಕಾಶ ಕೊಡೋಣ. 2 ತಿಂಗಳದಾಗ ಆಯಾ ಇಲಾಖೆಗೆ ನೋಟಿಸ್ ಕೊಟ್ಟು ಸರ ನೋಟಿಸ್ ಕೊಟ್ಟು ಅವ್ರ ಉತ್ತರ ಬರ್ರಿ ಮತ್ತ ಅವ್ರು ನಮ್ಗ ಮುಂದಿನ ಸಭೆ ಒಳಗೆ ಇಡ್ಬೇಕು ನೀವು. ಯಾವ ಡಿಪಾರ್ಟ್ಮೆಂಟ್ ದಿಂದ ಆಗೈತಿ ಏನೇನಾಗೈತಿ ಅದಾಗ ಯಾವ ಕಾಗದ ಪತ್ರ ಇಲ್ದಾಗ ರಿಜೆಕ್ಟ್ ಆಗೈತಿ ಇದನ್ನೆಲ್ಲ ಡೀಟೇಲ್ಸ್ ಕೊಡ್ರಿ. ಅಷ್ಟು ಮೀರಿ ಅದು ಕ್ಲಿಯರ್ ಆಗಿಲ್ಲ ಅಂದ್ರೆ ಅವ್ರು ಯಾವ ಅಧಿಕಾರಿಗಳು ಇದ್ರು ಆ ಅಧಿಕಾರಿಗಳ ಮೇಲೆ ಮುಲಾಜಿಂದ ಯುಡಿ ಸೆಕ್ರೆಟರಿಗೆ ಸರ್ಕಾರದ ಕಾರ್ಯದರ್ಶಿಗೆ ಅವ್ರ ಮೇಲೆ ಕ್ರಮ ತಗೋಣ. ಯಾಕಂದ್ರೆ ಇಲ್ಲಿ ಕೂತು ಟೈಮ್ ಪಾಸ್ ಮಾಡಿ ಪಗಾರ ತಗೊಂಡ್ ಹೋಗಕ್ ಬಂದಿಲ್ಲ. ಇದು ಮೇಲ್ನೋಟಕ್ಕೆ ಏನ್ ಆಗೈತಿಪ್ಪ ಅಂದ್ರ ಅವ್ರು ಹೇಳೋದಕ್ಕೆ ಈಗ ಕ್ಲಿಯರ್ ಆಕೈತಾರ. ಅದನ್ನ ಕೂಲಂಕುಷವಾಗಿ ವಿಚಾರ ಮಾಡಿದ್ರೆ ಇಷ್ಟ ಹಗರಣ ಅಂತ ಹೇಳ್ತಾನ. ಸರಿಯಾದ ಅಡ್ಮಿಷನ್ ಪಾಸ್ ಆಗ್ಯಾವು, ಇದೊಂದು ದೊಡ್ಡ ಹಗರಣ ಅಂತ ಹೇಳ್ತಾನ. ಮುಂದಿನ ದಿವಸದಾಗ ತಮ್ದು ಸರ್ಕಾರ ಬೇಕು. ಈ ರೀತಿ 2 ತಿಂಗಳ ಅವಕಾಶ ಕೊಡೋರಿಗೆ 2 ತಿಂಗಳೊಳಗೆ ಏನ ಬರ್ಲಿಲ್ಲ ಅಂದ್ರೆ ಸರ್ಕಾರ ಕೊಡಿ. ಆಯ್ತು ಸರ್, ಆಯ್ತು ಸರ್. 2 ತಿಂಗಳ ಅವಕಾಶ ಕೊಡೋಣ ಅವ್ರಿಗೆ. 2 ತಿಂಗಳ ಅವಕಾಶ ಕೊಡೋಣ. ಒಟ್ಟು ಕ್ಲಿಯರ್ ಆಗ್ಲಿಲ್ಲ ಅಬ್ಜೆಕ್ಷನ್ ಕ್ಲಿಯರ್ ಇದು ಮಾಡ್ಕೊಂಡು ಆಯಾ ಕೈ ಇದನ್ನ 2 ತಿಂಗಳ ಅವಕಾಶ ಕೊಟ್ಟ ಈಗಾಗಲೇ ಆಡಳಿತ ಪಕ್ಷ ನಾಯಕರು ಕೊಂಗಾಲಿ ಅವರು ಇದೇನು ಆಡಿಟ್ ಸಂಬಂಧ ಏನು ಆಕ್ಷೇಪಣೆ ತಗೊಂಡಾರ, ಅದಕ್ಕೆ ಅಕೌಂಟ್ ಕಮಿಟಿ ಅವರಿಗೆ ನಾವು ಹೇಳ್ತಾ ಇರೋದು ಅಂದ್ರೆ 2 ತಿಂಗಳ ನಿಮ್ಗೆ ಟೈಮ್ ಕೊಡ್ತಾ ಇದ್ದೀವಿ. ಆಯಾ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು ಏನ ನಿಮ್ಗೆ ಅರ್ಜಿ ಬಂದಿದೆ ಅವ್ರಿಗೆ ಅವ್ರ ಕಡೆಯಿಂದ ನೀವು ಎಲ್ಲ ಡಾಕ್ಯುಮೆಂಟ್ ಸರಿಯಾಗಿ ತಗೊಂಡು ಅದ ಸರಿಪಡಿಸಬೇಕು. ಮುಂದಿನ 2 ತಿಂಗಳ ಒಳಗ ಅದ ಆಗ್ಬೇಕು ಅಂತ ನಿಮ್ಗೆ ಹೇಳ್ತೀನಿ. ಆಗಿದ್ರ ಮತ್ತು ಇದ ನಾವು ಅಂದ್ರೆ ಸರ್ಕಾರಕ್ಕೆ ಶಿಫಾರಸು ಮಾಡಬಹುದು ಅಂತ ಕೂಡ ನಿಮ್ಗೆ ತಿಳಿಸ್ತೀನಿ. ಈಗ ಈಗಾಗಲೇ ಏನು ಕೊಂಗಾಲಿ ಅವರು 217 ಕೊಟ್ಟಿದ್ದೇನು ಆಡಿಟ್ ಅಬ್ಜೆಕ್ಷನ್ ಅಂತ, ಇದು 14ರಿಂದ ಇಷ್ಟು ದಿವಸ ಅಂದ್ರೆ ಬಹುತೇಕ ಆಡಿಟ್ ಅಬ್ಜೆಕ್ಷನ್ ಇರತ್ತಾವ. ಈಗ ಸಾಮಾನ್ಯ ನಾವು ಲೆಕ್ಕ ಸ್ಥಾಯಿ ಸಮಿತಿಯವರು ನೋಡಿ ನೀವು ಅವು ಚಲೋ 3-4 ವರ್ಷ 4-5 ವರ್ಷ ಹಿಂದಿನ ಆಡಿಟ್ ಪೆಂಡಿಂಗ್ ಇರತ್ತಾವ. ನಾವು ನೋಡ್ಕೊಂಡ್ ಬಂದಿದ್ದೇವೆ. ಪೂಜೆ ಮಹಾಪುರ ಅವ್ರೆ, ನಾ ರಮೇಶ್ ಅನ್ನ ಕೇಳ್ತೇನು, ಅವರು ಸೀನಿಯರ್ ಅದ ಒಂದು ರೂಲಿಂಗ್ ಕೊಟ್ಟ ಬಳಕ ಅದು ಚರ್ಚೆ ಮಾಡ್ಬೇಕಂತ ಅವಕಾಶ ಐತೆನ. ಒಂದ್ಸಲ ರೂಲಿಂಗ್ ಕೊಟ್ಟ ಅವಾಗ ಮಾತಾಡ್ರೆ ನಡೀತಿತ್ತು. ಈಗ ರೂಲಿಂಗ್ ಕೊಟ್ಟಾರೆ, ಬೇರೆ ಸಬ್ಜೆಕ್ಟ್ ಯಾವ ಇದ್ರ ಮಾತಾಡ್ರಿ, ಮತ್ತೆ ಸಬ್ಜೆಕ್ಟ್ ಮೇಲೆ ಹೋಗ್ರಿ ಸರ್. ಆಯ್ತು, ನಾ ಈ ವಿಷಯದಾಗ ಕೊಡುತ್ತೇನೆ. ಆದ್ರ ಯಾವಾಗಲೇ ನಿಮ್ಮ ರೂಲಿಂಗ್ ಆದ ಬಳಿಕ ಯಾರೇ ಮಾತಾಡಿದ್ರೆ ಮತ್ತೆ ನಾವು ಸುಮ್ಮನೆ ಇಂಥ ವಿಷಯ ಬಹಳ ಇದಾವೆ. ಯಾಕಂದ್ರೆ ಈ ವಿಷಯಗಳು ಬಹಳ ಇದಾವೆ. ನೀವು ನಿಮ್ಮ ರೂಲಿಂಗ್ ಆದ ಬಳಿಕ ಅವರು ಬಹಳಷ್ಟು ವಿಷಯಗಳು ಮಾತಾಡಿದ್ರೆ ಅವರು ಒಂದು ನಾಮಿನೇಟ್ ಕಾರ್ಪೊರೇಟರ್ ಅವ್ರ ಏನ್ರಿ ಅವ್ರ ಏನಾರ ಅವ್ರಿಗೆ ಅನ್ಯಾಯ ಅನ್ಸತಿ ಸರ್ಕಾರ ಕಳ್ಸಲ್ರಿ ಅವ್ರ. ಅವ್ರ ಏನು ಆದ ಬಳಕ ಇದು ಈಗ ಅವರು ಸಭಾಗೃಹಕ್ಕೆ ನೇರವಾಗಿ ಧಮಕಿ ಕೊಡ್ತಾರ. ಎಲ್ಲಾರು ಬಂದಿದ್ದು ಅಧಿಕಾರಿಗಳು ಕೇಳಿದ್ರೆ ತಕ್ಷಣ ಇವರು ಉತ್ತರ ಕೊಡ್ತಾರೆ. ಯಾಕೆ ನಾವು ಮೇಯರ್ ಉತ್ತರ ಕೊಡ್ಬೇಕು, ಆಫೀಸರ್ ಸರ್ ಉತ್ತರ ಕೊಡ್ಬೇಕು. ನಾವು ವಿರೋಧ ಪಕ್ಷದವರು ಮಾತಾಡ್ತಿದ್ದೆ ಅವ್ರಿಗೆ ಒಂದು ಈ ಸಭಾಗೃಹ ಡೈರೆಕ್ಟ್ ಅವ್ರಿಗೆ ಹೇಳ್ರಿ, ನಾಮಿನೇಟ್ ಕಾರ್ಪೊರೇಟರ್ ಸರ್ಕಾರ ಅನುದಾನಗಳು
ಅನುದಾನಗಳು ಏನು ತಂದಿಲ್ಲ. ಅವ್ರು ಅದ್ರ ಬಗ್ಗೆ ಮಾತಾಡ್ರಿ, ಅವ್ರು ಅದ್ರ ಬಗ್ಗೆ ಮಾತಾಡ್ರಿ, ನಾವೇನಿಲ್ಲ ಅಂದಿಲ್ಲ. ಅವ್ರು ಏನು ಯಾವ್ಯಾವ ಅಧಿಕಾರಿಗಳು ಯಾವ್ಯಾವ ಅಧಿಕಾರಿ ಇಲ್ಲ ಅವ್ರಿಗೆ ಟೈಮ್ ಎಲ್ಲರಿಗೂ ಮಹತ್ವದ ಐತಿ. ಉತ್ತರ ಕೊಡ್ತೀನಿ. ಕುಡ್ರಿ ಎಲ್ಲರೂ ಕೂಡ್ರಿ ಕೂಡ್ರಿ. ಹಲೋ ಒಂದು ಮಿನಿಟ್ ಹಾ ಹೇಳಿ. सर पावर बटन कोणाला देत नाही, कुणाला कोण देत नाही. पावर बटन कोण कुणाला देत नाही. एक सर्वजण स्वतः निवडून आलेले. पावर बटन कोण कुणाला देत नाही. विचार नको काय ते मी ते सांगू इच्छितो. ಯಾರು ಮಾತಾಡಕ್ ಕೊಟ್ರಿ ಅಲ್ಲ ಅವಕಾಶ ಯಾರು ಕೊಟ್ರಿ ಮಾತಾಡಕ ಅಲ್ಲ ಮಾತಾಡಕ್ ಯಾರಿಗೆ ಅವಕಾಶ ಕೊಟ್ರಿ ಕೊಡ್ರಿ ಸರ್. ಈ ವಿಷಯ ಅಲ್ಲ ते चालू आहे का ಈ विषय ते चालू आहे. तुम्ही बोलता सगळे खाली बसा. सगळे खाली मी एक एक जणांना टायमिंग देतो, त्यांनी त्यांनी बोलायचं आहे. तुम्ही सगळे बोलायचं नाही. ನಮ್ನೇನ್ ಮಾತಾಡ್ತಾರ್ರಿ. ಕೃಷ್ಣ ಹಿಂದೆ ಏ ರವಿ ಏ ಮಾತಿ ಮಾತಾಡ್ರಿ ಏ ರವಿ ಪಾಟಿಮಾ ಪಾಟಿಮಾ ಕಾಡ ಪಾಟಿಮಾಗೆ
कृपा करून सगळे बसा. बंद ಮಾಡಿ. एक एक टाइम देतो आणि एक सांगतो तुम्हाला, एकच विषयावर चौघ बोलणं चुकीचं. ज्याचा विषय आहे त्यालाच बोलू दे. ಯಾರ್ದು ವಿಷಯ ಐತಿ ಅವರು ಮಾತಾಡ್ಲಿ. ಯಾಕಂದ್ರೆ 4 ಜನ ನೀವು 10 ಜನ ಮಾತಾಡಿದ್ರೆ ಖಾಲಿ ಮೇಲೆ ಟೈಮ್ ವೇಸ್ಟ್ ಆಗುತ್ತೆ ಎಲ್ಲಾರ್ದು. ಹಿಂಗಾಗಿ ಯಾರ್ದು ವಿಷಯ ಅವರು ಮಾತಾಡ್ಲಿ. ಮತ್ತು ನಮ್ಗೆ ನೋಡ್ರಿ, ನೀವು ಕೇಳಿ ಕೂಡಲೇ ನಾನು ಟೈಮ್ ಕೊಡೋ, ಇಲ್ಲಿ ನಾ ಟೈಮ್ ಯಾರಿಗೂ ಕೊಡಂಗಿಲ್ಲ. ಅವ್ರಿಗೆ ಕುಂಡ್ರ ಅಂತ ಹೇಳ್ಬಿಡ್ತೀನಿ. ಯಾರು ಇದೆಯಾ ಮೊಬೈಲ್ ಈ ವಿಷಯ ಬಗ್ಗೆ ಮಾತಾಡೋದು ಮಾತಾಡ್ರಿ. ಮುಂದೆ ಯಾರು ಕೇಳ್ತಾರೆ ನಮಗೆ ಕೊಡೋಣ. ಒಂದು ನಿಮಿಷ. ಪೂಜ್ಯ ಮಾಪುರ್ರೆ ನೋಡ್ರಿ, ಇದಕ್ಕೆ ಕೌನ್ಸಿಲ್ಗೊಂದು ನಿಯಮ ಅನ್ನೋದದ. ಈಗ ಒಮ್ಮೆ 4 ಜನ ನಿಲ್ಲುದು ಹಂಗೇನ್ರ ಆತಂದ್ರೆ ಶಿಸ್ತು ಕ್ರಮ ತಗೋಕ್ ನಿಮ್ಗೆ ಪವರ್ಸ್ ಐತಿ. ನಾ ರೂಲಿಂಗ್ ಹೇಳ್ತೇನೆ ಎದ್ರಾಗ ಐತೆ ಅನ್ನೋದು. ನೀವು ಹೆಸರು ಹೇಳ್ರಿ, ಅವ್ರನ್ನ ಹೊರಗೆ ಹೋಗಕ್ ಬರ್ತದೆ. ಯಾಕಂದ್ರೆ ಇದು ಹೇಳ್ರಿ ರೂಲ್ಸ್ ಆಯ್ತು ಇಲ್ಲ ಸೀನಿಯರ್ದಾಗ ನೀವು ಇದು ಇಲ್ಲೋಡ್ರಿ ಪೂಜೆ ಮಾಪವ್ರ, ಇದು ನಮಗೂ ಅನುಭವ ಆಕೈತಿ, ಅವ್ರಿಗೂ ಆಕೈತಿ, ಅವ್ರಿಗೂ ಆಕೈತಿ. ಇದನ್ನ ಎಲ್ಲರೂ ಪಾಲಿಸ್ಬೇಕು ಏನ. ಅದ್ರ ವಿನಂತಿ ಐತಿ ನನಗೆ ಏನ, ಇಲ್ಲಿ ಡೆಕೋರಂ ಪಾಲನೆ ಮಾಡ್ಬೇಕು. ಪೂಜ್ಯ ಮಾಪ ಅವ್ರಿಗೆ ಗೌರವ ಕೊಡ್ಬೇಕು. ಅದನ್ನ ನೀವು ತಪ್ಪಿದಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳಕ್ ಪವರ್ ಸಹಿತ ನಾ ಹೇಳಾಕತ್ತೀನಿ. ಇದು ಇಲ್ಲತ್ತ ಅವ್ರ ಸೀನಿಯರ್ ಕೌನ್ಸಿಲ್ ಮೆಂಬರ್ ಅವರು ಅವ್ರಿಗೆ ಅವಕಾಶ ಕೊಟ್ಟಾಗ ಅವ್ರು ಹೇಳಿ ಐತೋ ಇಲ್ಲೋ ಅನ್ನೋದು ಒಂದು. ಎರಡನೇದು ಯಾರು ವಿಷಯ ಇರ್ತದಿಲ್ಲ ಕೈ ಹತ್ರಿ, ಅವ್ರಿಗೆ ಅವಕಾಶ ಕೊಟ್ಟು ಮಾತಾಡಕ. 1 ನಿಮಿಷ ಕೊಡ್ತಿರೋ 2 ನಿಮಿಷ ಕೊಡ್ತೀರಿ, ಕೊಡ್ರಿ, ಚರ್ಚೆ ಮಾಡಿ. ಬರೀ ಇದನ್ನ ಸಂತಿಗತೆ ಮಾಡೋದಿದ್ರೆ ಆಗಂಗಿಲ್ಲ. ಒಳ್ಳೇದು. ಅದಕ್ಕೆ ಯಾಕಂದ್ರೆ ನೀವು ಹಂಗೇನ್ರ ಆತಂದ್ರೆ ನಮ್ಮದ ಏನ್ ನಿರ್ಣಯ ತಗೋಬೇಕಾಕೈತಿ. ಆಮೇಲೆ ನೀವು ಮತ್ತೆ ಅಬ್ಜೆಕ್ಷನ್ ಮಾಡ್ಕೊತ ಕುಂದ್ರಬೇಡ್ರಿ. ಈಗಾಗಲೇ ಏನ್ ನಿರ್ಣಯಗಳಾಗ್ಯಾವು ಒಂದು ಮಾತುಕತೆ ಮುಖಾಂತರ ಬಗೆಹರಿಸ್ಕೋ ಕೆಲಸ ಮಾಡೋ. ಇಲ್ಲಾಂದ್ರೆ ಏನಾಕೈತಿ, ಇದು ಸಂತಿಗತಿ ನೀವು ಇದು ಮಾಡಾಕೈತ್ರೆ ನಮ್ದು ಕೆಲಸ ನಾವು ಮಾಡ್ಬೇಕಾಕೈತಿ. ಅದಕ್ಕೆ ದಯವಿಟ್ಟು ಇಲ್ಲ ಕೇಳ್ರಿ ಸರ, ನೀವು 4 ಮಂದಿ ಇಲ್ಲ ಸಾಯಂಕಾಲ ಪಟ್ಟಣ ಇಲ್ಲ ವಿರೋಧ ಪಕ್ಷ ನಾಯಕ ಇಲ್ಲ, ನೀವು ಒಬ್ರು ಯಾರು ಕೈ ಮಾಡ್ರಿ ಇಲ್ಲ, ಅದನ್ನ ಬಂದ್ ಮಾಡ್ರಿ. 4 ಮಂದಿ ಎದ್ದು ಬಂದ್ ಮಾಡ್ರಿ. ಅಲ್ಲ ದಯವಿಟ್ಟು ಪೂಜೆ ಮಾಪವ್ರ ಹೇಳ್ರಿ ಅವ್ರಿಗೆ ಏನು ಒಬ್ರು ಯಾರ ಅವಕಾಶ ಐತಿಲ್ಲ ಅವ್ರಿಗೆ ಮಾಡ್ರಿ. ನಮ್ಮಲ್ಲಿ ಕೂಡ ನೀವು ದಯವಿಟ್ಟು ಎಲ್ಲರೂ ಒಬ್ರು ಕೈ ಮಾಡ್ರಿ, ಅವಕಾಶ ತಗೋರಿ, ಮಾತಾಡ್ರಿ. ನಾ ರಮೇಶ್ ಹೇಳ್ತಾನು ಅವ್ರಿಗೆ ಒಂದ ಏನ ಎಲ್ಲಾರು ಒಬ್ರು ಕೈ ಮಾಡ್ರಿ, ಅವಕಾಶ ತಗೋರಿ, ಮಾತಾಡ್ರಿ. ಒಂದ್ ಸ್ವಲ್ಪ ಸಿನ್ಸಿಯರ್ ಆಗಿ ಕೌನ್ಸಿಲ್ ಇದು ಮಾಡೋ ಇಲ್ಲ ಏನ ಒಂದ್ ನಾವೇನು ಇಲ್ಲೇನು ಯಾರಿಗೆ ವಿರೋಧ ಮಾಡಕ್ ಬಂದಿಲ್ಲ ಏನ, ಅನಾವಶ್ಯಕವಾಗಿ ಯಾರನ್ನೋ ಹೊರಗೆ ಹಾಕ್ಬೇಕು ಮಾಡ್ಬೇಕು ಅಂತ ಬಂದಿಲ್ಲ. ಚರ್ಚೆ ಇದು ನಮ್ಗ ನಿಮ್ ಪಟ್ಟಿನ ಎಲ್ಲರಿಗೂ ಅವ್ನು ಎದ್ದು ನಿಂತ್ರೆ ಎಲ್ಲರೂ ನೀವು ಕೇಳಿಸ್ತೋ ಇಲ್ಲ केवल उन्हें उठा तो सामने वाला उठता है, सामने वाला उठा है। अभी टाइम दिया नहीं आपको, फिर भी आप बोल रहे हैं आपको टाइम दिया है। ರವಿ ದೋತ್ರೆ ಅವ್ರು ಯಾಕೆ ಅದ್ರ ಅನ್ನೋದು ಹೇಳ್ತಾರೆ. ಇಲ್ಲಿ ಅಧ್ಯಕ್ಷರು ರೂಲಿಂಗ್ ಕೊಟ್ಟ ಮೇಲೆ ಚರ್ಚೆ ಬರ್ತದೆ. ಅವ್ರಿಗೆ ಹೇಳೋತ್ನಾಗ ಹೇಳಿದ್ರಂದ್ರೆ ಅದನ್ನ ಎಕ್ಸೆಪ್ಟ್ ಮಾಡ್ಕೋತಿದ್ರು. ಪರ್ಮಿಷನ್ ತಗೋಬೇಕು ಸರ್. ಸರ್ ಒಂದೇ ಬಿಟ್ರಿ ಅವ್ರು ಪರ್ಮಿಷನ್ ತಗೊಳ್ಳಾರ ಮಾತಾಡ್ಯಾರ ಕೇಳ್ರಿ. ಅವರು ಪರ್ಮಿಷನ್ ಕೇಳ್ರಿ ಸರ. ಪರ್ಮಿಷನ್ ತಗೊಳ್ಳಾರ್ದ ಮಾತಾಡಿರು ಚಾಲು ಆತನ ಅವ್ರು ಚಾಲು ಮಾಡ್ಯಾರ. ಒಂದ ಇಲ್ಲಿ ಕೇಳ್ರಿ, ನಾವು ಅಬ್ಸರ್ವ್ ಮಾಡಿದ್ವಿ. ನಾವೊಬ್ರು ಆಡಳಿತ ಪಕ್ಷದ ನಾಯಕಾಗಿ ಸಾಕಷ್ಟು ಜನ ತಮ್ಮಲ್ಲಿ ಗೊತ್ತೈತಿ. ಅದಕ್ಕೆ ನಾ ಏನ್ ಅವಾಗ ಅವಕಾಶ ಇದ್ದಾಗ ಅವ್ರು ಮಾತಾಡಿದ್ರೆ ಅದನ್ನ ಎಕ್ಸೆಪ್ಟ್ ಮಾಡಿ. ಹಿರಿಯರವರು ಅದೇನ್ರ ಇದ್ರೆ ಅವ್ರಿಗೆ ಸಲಹೆ ಸೂಚನೆ ನಾಮಿನೇಟ್ ಇದ್ರು ಸಹಿತ ಸಲಹೆ ಸೂಚನೆ ನಾವು ತಗೋಬೇಕಾಕೈತಿ. ಏನ ಚರ್ಚೆ ಒಳಗ ಮುಂದೆ ನಾವು ಅವ್ರು ಏನ ವೋಟಿಂಗ್ದಾಗ ಭಾಗವಹಿಸಕ್ ಬರಂಗಿಲ್ಲ ಅಷ್ಟೇ. ಬಿಟ್ರೆ ಅವ್ರ ಸಲಹೆ ಸೂಚನೆ ಏನ್ದಾವು ಏನ ಅನುದಾನ ತಂದಾರ ಸರ್ಕಾರದ ಅನುದಾನದಾಗ ಏನ್ರ ವ್ಯತ್ಯಾಸ ಆಗಿದ್ರೆ ಕೇಳ್ಬೋದು. ಮತ್ತೊಂದು ಏನ್ರಿ ಇದ್ದಾಗ ಅವ್ರು ಸಲಹೆ ಮಾಡಬೇಕು ತಗೊಂಡು. ಹಿರಿಯರವರು ಏನ ಸರ್ಕಾರದಿಂದ ನಾಮಿನೇಟ್ ಆದವ್ರದವರು ಏನ ಅದಕ್ಕೆ ನಮ್ದು ಎಕ್ಸೆಪ್ಟೇಷನ್ ಐತಿ. ಏನೋ ತೊಂದರೆ ಇಲ್ಲ. ಆದ್ರೆ ಏನಕ್ಕೈತಿ ರೂಲಿಂಗ್ ಕೊಟ್ಟ ಮೇಲೆ ಚೇಂಜಸ್ ಆದವು ಅಂದ್ರೆ ಅದಕ್ಕೆ ಗೌರವ ಇರಂಗಿಲ್ಲ. ಅದಕ್ಕೆ ನಾನು ವಿನಂತಿ ಮಾಡ್ತೀನಿ, ಆ ರೀತಿ ಆಗೋದು ಬೇಡ. ದಯವಿಟ್ಟು ಮಾಪವ್ರ ಅದನ್ನ ವಿಷಯವನ್ನ ಪಾಸ್ ಮಾಡಿ ಮುಂದಿನ ವಿಷಯ ಹೇಳ್ಬೇಕು.
ಈಗ ಆ ವಿಷಯವನ್ನ ನಾ ಇಲ್ಲ ನಾವು ನೀವು ರಿಲೀಫ್ ಕೊಟ್ಟದಾಗ ಮಾತಾಡಿದ್ದು ಇದು ತಪ್ಪ ನಾವು ಒಪ್ತೇವೆ. ಒಂದು ಇದು ನನಗೆ ಅಷ್ಟ ಅನ್ವಯಿಸಬಾರ್ದು. ಯಾಕಂತಂದ್ರೆ ಇದು ನಡ್ಕೊಂಡು ಬಂದಿದ್ದೈತಿ. ನಾವು ಆದ್ರೂ ಸುಮ್ ಕೂತಿದ್ದು. ಯಾಕಂತಂದ್ರೆ ನಾವು ಏನ್ ಹೇಳಿ ಇದು 217 ಕೋಟಿ ವಿಷಯ ಚರ್ಚೆ ಮಾತಾಡೋ ಸ್ವಲ್ಪ ಗಪ್ ಕೂತಿರ್ಪ. ಅದಕ್ಕೆ ಮುಂದಿನ ಟೈಮ್ ನಿಮ್ಮ ರೂಲಿಂಗ್ ಆದ ಬಗ್ಗೆ ಯಾರೇ ಮಾತಾಡಿದ್ರೆ ನಾವು ಅವಾಗ ಅಧ್ಯಕ್ಷ ಅವಾಗ ನಮಗೆ ಅವಕಾಶ ಕೊಡ್ತಾ ಕಾರ್ಯಸೂಚಿ क्रमांक 4 ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾಹನ ಸಂಚಾರಿ ನಿರ್ವಹಣೆ ಸುಧಾರಿಸು ಬಗ್ಗೆ ಶ್ರೀ ಸಂದೀಪ್ ಅಶೋಕ್ ಜರಗ್ಯಾಳ್ ನಗರಸೇವಕರು ವಾರ್ಡ್ ನಂಬರ್ 32 ಮಹಾನಗರ ಪಾಲಿಕೆ ಬೆಳಗಾವಿ ಇವರು ಪ್ರಸ್ತಾವನೆ. ಮೊದಲನೇದಾಗಿ ತಮಗೆ ಧನ್ಯವಾದ ಸಲ್ಲಿಸ್ತೀನಿ. ಯಾಕಂದ್ರ ಈಗ ನಾ ತಗೊಂಡಿದ್ದ ಟಾಪಿಕ್ ಬಹಳ ಗಂಭೀರ ಮತ್ತು ಬಹಳ ಮಹತ್ವದ. ಯಾಕಂದ್ರ ದಿನೇ ದಿನೇ ನೋಡ್ಲಿಕ್ಕೆ ನಾವು ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅವಕ್ಕೂ ಸರಿಯಾಗಿ ನಿಲ್ಲುವಂತ ಜಾಗ ನಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಪ್ಲಸ್ ಇದ್ರ ಜೊತೆ ಅನಾಹುತಗಳನ್ನು ಬಹಳ ಆಗ್ಲಿಕ್ಕೆ. ನೀವು ಆಲ್ ಇಂಡಿಯಾ ಡಾಟಾ ತೆಗೆದು ನೋಡ್ರ ಸಂಬಂಧಪಟ್ಟಂತ ಟ್ರಾಫಿಕ್ DSP ಅದು ಯಾರು ಬಂದಾರ? ಯಾರು ಇಲ್ಲ ಇವ್ರ ಆಯ್ತು ಅವ್ರು ಬರ್ತೈತಿ ಮಾತಾಡ. ಈಗ ನಮ್ಮ ಸ್ನೇಹಿತ ಜರಗ್ಯಾಳ್ ತಂದಿದ್ದ ವಿಷಯ ಬಹಳ ಅತ್ಯಂತ ಗಂಭೀರ ಅತ್ಯಂತ ಸೂಕ್ತ ಐತೆ. ಆದ್ರೆ ಇವ್ರ ಜೊತೆ ಟ್ರಾಫಿಕ್ ಪೊಲೀಸರು ಸಂಬಂಧಪಟ್ಟಂತವ್ರು ಯಾರು ಅಧಿಕಾರಿಗಳು ಇದ್ದಾರೆ ಅವರ ಚರ್ಚೆ ತಗೊಂಡ್ರೆ ಬಹಳ ಉತ್ತಮ ಆಗತ್ತೆ. ಯಾಕಂದ್ರೆ ಈ RTOದವರು ಇವ್ರ ವಿಷಯ ಬೇರೆ ಆಗತ್ತೆ. ಒಂದೊಂದೇ ತಗೋಬೇಕಾದ್ರೆ ಒಂದೊಂದೇ ಬರೋದಂತ ಯಾರು ನಮ್ಮ ಸ್ನೇಹಿತರು ಹೇಳಿದ್ರೆ ಕನ್ಫರ್ಮ್ ಆಗಿ ಹೋಗಿದ್ರೆ ವಿಷಯ ನೀವು ಜರಗ್ಯಾಳ್ ತಗೊಂಡಿದ್ದ ವಿಷಯ ಬಹಳ ಅತ್ಯಂತ ಸೂಕ್ತ ಐತೆ. ನಾವು ಅದನ್ನ ಚರ್ಚೆ ಮಾಡೋದು. ಹಾ ಆಡಿಯೋ ರೆಕಾರ್ಡ್ ಬಂದಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿಲ್ಲ. ಭೂಜಮಾಪುರ್ ಸರ್, ನಂದು ಇಂದ ಟಾಪಿಕ್ ಇನ್ನೊಂದು ಟಾಪಿಕ್ ಆಗ್ಬೇಕು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಅದ್ರ ತಕ್ಕ ಅವರು ಟ್ರಾಫಿಕ್ DCP ಸರ್ ಬರ್ತಾರಂತ ನಮ್ದೊಂದಿದೆ. ವಿಷಯ ಆನಂತರ ಅವರು ಬಂದಾಗ ತಗೋಣ. ಮುಂದಿನ ವಿಷಯ ಕಾರ್ಯಸೂಚಿ ಕ್ರಮಾಂಕ 5 ವಾರ್ಡ್ ಕ್ರಮಾಂಕ 13ರಲ್ಲಿ ಕೋಟೆ ಕೆರೆಯಲ್ಲಿ ಹಾಗೂ ಚೌಕಟ್ಟ ನಿರ್ಮಾಣ ಮಾಡುವ ಕುರಿತು ಶ್ರೀಮತಿ ರೇಷ್ಮಾ ಪ್ರವೇಶ್ ತಹಸೀಲ್ದಾರ್ ನಗರಸೇವಕರು ವಾರ್ಡ್ ನಂಬರ್ 13 ಮಹಾನಗರ ಪಾಲಿಕೆ ಬೆಳಗಾವಿ ಪ್ರಸ್ತಾವನೆ. Honorable Mayor sir, Deputy Madam, Commissioner Madam, sir, कोटेगिरी एरिया जो मेरे वार्ड में आता है वहाँ खाऊ खट्टा का प्रस्ताव लिखी हूँ मैं सर। मेरा बोलना क्या है, ex-MLA फिरोज शेख साहब वहाँ पे एक फाउंटेन इंस्टॉल किए थे जब वो MLA थे, उस वक्त की बात कर रही हूँ मैं। तो वहाँ पे जो फाउंटेन बिठाया गया था तो पेट्रियोटिक सॉन्ग्स पे वो फाउंटेन है नहीं नाचा करता था और वो देखने के लिए 10,000 पब्लिक वहाँ पे गैदर होती थी। सैटरडे और संडे में ये हमेशा शो रहता था। तो मेरा प्रस्ताव क्या है सर, फाइनेंस कमेटी में ऑलरेडी सफिशिएंट अमाउंट है जो ना ड्रेनेज के लिए इस्तेमाल किया जा सकता है, ना रोड के लिए इस्तेमाल किया जा सकता है, ना गटर के लिए इस्तेमाल कर सकते हैं। उनका कहना है कि ये फंड है ने एक असेट है, ये कमर्शियल के लिए इस्तेमाल कर सकते हैं। तो मेरा बोलना है कि सर अगर सराउंडिंग एरिया ऑफ कोटेगिरी अगर वहाँ पे है नहीं स्टॉल लगाए, कमर्शियल यूटिलाइजेशन किए तो वहाँ पे है ना 20 to 30% रेवेन्यू कॉर्पोरेशन को जनरेट हो सकता है। एक पिकनिक स्पॉट बनाए तो वहाँ से ना एम्प्लॉयमेंट भी होता है और तुम्हारा रेवेन्यू भी जनरेट होता है, लाइसेंस भी मिलता है। तो मेरी एक
मुझे वहाँ पे खाओ खट्टा का एक प्रपोजल है ना, ये तो अच्छा होता है कि बोले तो सराउंडिंग एरिया जो है बहुत सारा जगह खाली है सर वहाँ पे, और अनवांटेड चीजें होने लगे वो एरिया में। अगर कारपोरेशन का प्रॉपर्टी सही से इस्तेमाल किया जाए तो मेरा लगभग मेरा हिसाब है कि 20 to 30% रेवेन्यू वहाँ से जनरेट हो सकता है। बड़े बड़े एक्सपर्ट्स हैं सर, जैसा गोवा में आप डोनापाल है, जूही बीच है, वैसा एक स्पॉट पिकनिक स्पॉट बनाया था सर, एमएलए फिरोज शेख साहब बनाया था। वहाँ पे 10,000 पब्लिक आती थी वो फाउंटेन देखने के लिए। वो फाउंटेन है नहीं पेट्रोलियम सॉन्ग्स पे नाचा करता था। तो मैं बोलती हूँ उसके साथ अगर हम वो जो सराउंडिंग एरिया है वहाँ पे स्टॉल लगाए, वहाँ से रेट कलेक्ट हो सकता है सर, भी लाइसेंस के लिए तुम्हारा फीस आ सकती है। तो मेरा बोलना है, और इससे क्या होता है कि बेलगाम सिटी में एक नया तरीका का माहौल बनता है जहाँ पे इधर उधर जाने की जरूरत नहीं, हमारे यहाँ है यहाँ जा गए तो अच्छा होता है बोलकर। अभी ऑलरेडी वहाँ है नहीं बोटिंग वगैरह चल रही है। तो मेरा कहना है सर, ये अगर एक्सपर्ट्स को बुलाकर इन्वेस्टिगेशन कर अगर वहाँ खाओ खट्टा डाले तो एम्प्लॉयमेंट भी मिल सकता है पब्लिक को, और बहुत सारे बेरोजगार को काम भी मिल सकता है, और ज्यादा से ज्यादा परसेंटेज है रेवेन्यू कारपोरेशन को आने की बहुत सारी उम्मीद है सर वहाँ पे। अगर आपने एक टाइम विजिट किया था हमसे, हमारे साथ कमिश्नर मैडम भी विजिट किए थे, बहुत सारा एरिया वहाँ पे खुला पड़ा है। अभी वहाँ है ना अनवांटेड इलीगल चीजें चलते हैं, जैसा गांजा पीने का, लवर्स घूमने का, ऐसा चल रहा है। अगर वो स्पॉट है नहीं सही से यूटिलाइजेशन करे, कारपोरेशन को हाईएस्ट अमाउंट ऑफ रेवेन्यू जनरेट कर सकता है सर। मेरी एक स्मॉल रिक्वेस्ट है सर, एक स्मॉल सबमिशन है कि यो फाइनेंस कमेटी से फंड लेकर वहाँ पे यूटिलाइजेशन किए तो बहुत बेहतरीन हो सकता है सर। ಈಗ ಇವ್ರ ಅಧಿಕಾರಿಗಳು ಅಮೃತ್ ಈಗ ಚಲೋ ಐತಿ, ಅದ್ರೊಳಗೆ ಏನೇನು ವರ್ಕ್ ತಗೊಂಡಾರು ಏನ್ ಇರುತ್ತೆ ಅದನ್ನೊಂದು ಕೇಳ್ಬೇಕು, ಅದ್ರಾಗ ಏನು ತಗೊಂಡ್ರು. ಪೂಜಾ ಮಹಾಂತ ಅವರೇ ಹಾಗೂ ಗೌರವಾನ್ವಿತ ಸದಸ್ಯರೇ, ಈಗ ಅಮೃತ್ ಇದರಲ್ಲಿ 8 crores ವರ್ಕ್ ಅಲ್ಲಿ ಸರ್ 4 ತಗೊಂಡಿದ್ದೀವಿ, ಮತ್ತೆ ಡಿಸಿಟಿಂಗ್ ಎಂಟೈರ್ ಅಂದ್ರೆ ಕೆಪಾಸಿಟಿ ಇನ್ಕ್ರೀಸ್ ಮಾಡೋದು ಮತ್ತೆ ಫಂಡ್ ಸ್ಟ್ರೆಂಥನಿಂಗ್ ತಗೊಂಡಿದ್ದೀವಿ ಸರ್, ಅಷ್ಟೇ ವರ್ಕ್ಸ್. ಕೋಟಿಗೇರಿಗೆ ಸಂಬಂಧಪಟ್ಟಂತ ಅಭಿವೃದ್ಧಿ ಕಾಮಗಾರಿ ಎಸ್ ಸರ್ 8 ಕೋಟಿ ರೂಪಾಯಿ. ಎಸ್ ಸರ್. 8 ಕೋಟಿ ಒಳಗೆ ಈ ಬೋಟಿಂಗು ಮತ್ತೊಂದು ಇವೆಲ್ಲ ಏನು ತಗೊಂಡಿಲ್ಲ ನೀವು? ಅದರಲ್ಲಿ ಏನು ತಗೊಂಡಿಲ್ಲ, ಓನ್ಲಿ ಪ್ಯೂರ್ಸ್ ಅಂಡ್ ಇದು ಕನ್ಸ್ಟ್ರಕ್ಷನ್ ವರ್ಕ್. ಎಸ್ ಸರ್. ಮತ್ತೆ ಬೇರೆ ಯಾವ್ದಾರ ಫಂಡದಲ್ಲಿ ಈಗಾಗಲೇ ತಗೊಂಡಿರ ಅದನ್ನ? ತಗೊಂಡಿಲ್ಲ ಸರ್ ಇದರಲ್ಲಿ. ಅಲ್ಲ, ಸ್ಮಾರ್ಟ್ ಸಿಟಿ ಒಳಗೆ ತಗೊಂಡಿದ್ರು, ಅವಾಗ ಏನು ಇನ್ಕಮ್ ಬಂದೈತಿ, ಮತ್ತೆ ಈಗ ಯಾಕೆ ಬಂದ್ ಬಿದ್ದು ಅಲ್ಲಿ ಅಂಗಡಿಗಳದು, ಅದ್ರ ಬಗ್ಗೆ ಏನ್ರಿ ಡೀಟೇಲ್ಸ್ ಏನ್ರಿ ಕೊಡಕೈತಿ? ಅದ ಸೀನಿಯರ್ ಈಗಾಗಲೇ ಅಮೃತ್ ಟೂನಲ್ಲಿ ಏನೇನು ಡೆವಲಪ್ಮೆಂಟ್ ತಗೋತಿದ್ದಾರೆ ಅದು ಕೆರೆ ಸಂರಕ್ಷಣೆಗಾಗಿ ಮಾತ್ರ ತಗೋತಿದ್ದಾರೆ. ಕೋಟೆಕೆರೆ ನಮ್ಮ ನಗರ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಉತ್ತಮವಾದ ಕೆರೆ, ಅದನ್ನ ನಾವು ಸಂರಕ್ಷಣೆ ಮಾಡಿ ಅದರದ್ದು ಬಂಡ ವ್ಯವಸ್ಥೆ ಏನಿದೆ ಅದು ಹಿಂದೆ ಮಾಡಿದಂಥ ಇದು ಅದು ಅಷ್ಟು ಸುರಕ್ಷಿತವಾಗಿಲ್ಲ ಅಂತ ಹೇಳಿ 8.2 ಕೋಟಿನಲ್ಲಿ ಈಗಾಗಲೇ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾತ್ರ ತಗೊಳ್ತಿದ್ದಾರೆ. ವೆರಸ್ ನಮ್ಮ ನಗರ ಸೇವಕರಾದ ರೇಷ್ಮಾ ಮೇಡಮ್ ಅವ್ರು ಕೇಳ್ತಿರೋದು ಈ ಕೋಟೆಕೆರೆನ ನಾವು ಪಿಕ್ನಿಕ್ ಸ್ಪಾಟ್ ಥರನೂ ಸಹಿತ ಯೂಸ್ ಮಾಡೋದ್ರಿಂದ ನಮಗೆ ರೆವಿನ್ಯೂ ಜನರೇಷನ್ ಆಗಬಹುದು ಅಂತ ಕೇಳ್ತಿದ್ದಾರೆ. ಈಗಾಗಲೇ ಸ್ಮಾರ್ಟ್ ಸಿಟಿನಲ್ಲಿ ನಾವೇ ನೋಡಿದಂಗೆ ಸ್ಟ್ಯಾಚ್ಯೂಗಳನ್ನು ಹಾಕಿ ಆಕರ್ಷಿತವಾಗಿ ಮಾಡಿದ್ದಾರೆ ಮತ್ತು 4 ಶಾಪ್ಗಳನ್ನು ಅಲ್ಲಿ ಓಪನ್ ಮಾಡಿ ಕಟ್ಟಿ ನಮಗೆ ಹ್ಯಾಂಡ್ ಓವರ್ನು ಮಾಡಿದ್ದಾರೆ. ಲಾಸ್ಟ್ ಮೀಟಿಂಗಲ್ಲಿ ತಾವು 4 ಶಾಪ್ಗಳಿಗೆ ಟೆಂಡರ್ ಕರೀರಿ ಅಂತ ಹೇಳಿ ಕೌನ್ಸಿಲ್ ಅನುಮೋದನೆ ಆಗಿದೆ, ಆ ಟೆಂಡರ್ನು ಕರೆದಿದ್ದೀವಿ. ಈಗ ಅಲ್ಲಿ ನಾವು ಟೆಂಡರ್ ಓಪನ್ ಮಾಡಾದ್ಮೇಲೆ ಶಾಪ್ಗಳು ಯಾರ್ಯಾರು ಬರ್ತಾರೆ ಅಲ್ಲಿ ಈ ಹಾಪ್ಕಾರ್ನ್ಸ್ ಅಥವಾ ಬೇರೆ ಬೇರೆ ತಿಂಡಿ ತಿನಿಸುಗಳ ಇದನ್ನ ನಾವು ಹೇಳೋದ್ರಿಂದ ಅವರು ಹಾಕೊಳ್ಳೋ ಜನಗಳನ್ನು ಬರ್ತಾರೆ. ಅದನ್ನ ಹೊರತುಪಡಿಸಿ ತಾವು ಅದನ್ನ ಕಾವುಕಟ್ಟ ಟೈಪ್ನಲ್ಲಿ ಮಾಡಿ ಅಂತ ತಾವು ಹೇಳ್ತಿರೋದು, ಅಂದ್ರೆ ಮತ್ತಷ್ಟು ತಿಂಡಿ ತಿನಿಸುಗಳ ಕಟ್ಟೆಗಳನ್ನ ಮಾಡಿ ಅಂತ ಅವರು ಹೇಳ್ತಿದ್ದಾರೆ ಸರ್. ಇದು ಲ್ಯಾಂಡ್ ಬಿಲಾಂಗ್ಸ್ ಟು PWD ಸರ್, ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಮೇಂಟೆನೆನ್ಸ್ಗೆ ಅಂತ ನಮ್ಗೆ ಕೊಟ್ಟಿರೋದಾಗಿರುತ್ತೆ. ಅವ್ರೇನು ಪ್ರಸ್ತಾವನೆ ಕೇಳಿದಾಗ ಅದನ್ನ ನಾವು ಬರುತ್ತಾ ಅಂತ ಕೇಳಿ
ಅಲ್ಲಿ ಎಲ್ಲಿ ಮಾಡ್ಬೋದು ಅಂತಂತ ಹೇಳಿ ಮಾಡ್ಬೋದು ಸರ್. ಫೌಂಟೇನ್ ಬಗ್ಗೆ ಕೇಳಿದ್ರು ಸರ್. ಈಗಾಗಲೇ ಅದನ್ನು ರೆಡಿ ಮಾಡೋಕ್ಕೆ ಅಂತ ನಾವು ಪ್ರಯತ್ನ ಪಟ್ಟರೆ ಅದು ಬಹಳ ಹಿಂದಿಂದ ಇದರಲ್ಲಿ ತೊಗೊಂಡಿದ್ದು ಫೌಂಟೇನ್ ಅಂತಿದೆ. ಹಾಗಾಗಿ ಅದು ರೆಡಿ ಆಗದೆ ಅದೇ ಥರ ಇದೆ. ಸೊ ಅದನ್ನು ರಿಪೇರ್ ಮಾಡೋಕ್ಕೆ ನಾವು ಇನ್ನೂ ಪ್ರಯತ್ನ ಪಡ್ತಾ ಇದ್ದೀವಿ. ಅದನ್ನು ಬಂದು ಬೇರೆ ಬೇರೆ ಪಿಕ್ನಿಕ್ ಸ್ಪಾಟ್ ಮಾಡಿ ಅಂತ ಕೇಳ್ತೀವಿ ಸರ್. ಅದನ್ನು ನಾವು ಜಿಲ್ಲಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಮಾಡೋಕ್ಕೆ ಪ್ರಯತ್ನ ಒಂದು ಹಿಂದೆ ಅಲ್ಲಿ ರಜನೀಶ್ ಅವ್ರ ಕೂಡ ಇದೊಂದೇನೋ ಸ್ಪೆಷಲ್ ಇದು ಮಾಡ್ಬೇಕಂತೇಳಿ ಪಾಸ್ ಆಗಿತ್ತು. ಅದ್ರ ಬಗ್ಗೆ ನಾವೇನಾದ್ರು ಮಾಹಿತಿ ಇದ್ರೆ ಇರ್ಬೇಕು ಸೀನಿಯರ್ ನೋಡಿ ಹೇಳ್ಬೇಕು ಏನೇನು ವರ್ಕ್ ತೊಗೊಂಡಿರೋ ಮತ್ತೆ ಏನಾಗಿತ್ತು, ಯಾವ್ದು ಪರಿಸ್ಥಿತಿಗಳು ಈಗ ಸಿದ್ಧ ಆಯಿತು ಅದ್ರ ಒಂದು ಸ್ವಲ್ಪ ಫಸ್ಟ್ DC ಆಫೀಸ್ ನ್ಯೂ DC ಕಡೆಯಿಂದ ಹೋದ ಪೂರ್ತಿ ಬಂಡ್ ಸ್ಟ್ರೆಂಥನಿಂಗ್ ಪೇವರ್ಸ್, ಆಮೇಲೆ ಅಲ್ಲಿ ಶಾಪ್ಸ್ ಹಾಕಿದ್ರು. ಈಗ ಮೇಡಮ್ ಹೇಳೋದು ಅದೇ ಶಾಪ್ಸ್ ಆಮೇಲೆ ಪಾರ್ಷಿಯಲಿ ನಾಲ ಕಟ್ಟಿದ್ರು. ಬಟ್ ಸ್ಮಾರ್ಟ್ ಸಿಟಿ ಅದರ ನಂತರ ಅಲ್ಲಿ ಅವ್ರು ಹೇಳಿದ ಪ್ರಕಾರ ಬಹಳಷ್ಟು ಜನ ಅಲ್ಲಿ ಈವ್ನಿಂಗ್ ಪಿಕ್ನಿಕ್ ಸ್ಪಾಟ್ ತರ ಯೂಸ್ ಮಾಡ್ತಾ ಇದ್ರು. ಬಟ್ ಸ್ಮಾರ್ಟ್ ಸಿಟಿ ಒಳಗಿಂದ ಆಮೇಲೆ ನಾಲ ಮಾಡ್ಬೇಕಾಯ್ತು. ಅವಾಗ ಶಾಪ್ಸ್ ಎಕ್ಸಾಕ್ಟ್ಲಿ ನಮ್ ನಾಲಮಾಗಿತ್ತು. ಅದಕ್ಕಾಗಿ ಇರೋ ಶಾಪ್ಸ್ಗಳು ಎಲ್ಲ ಡಿಮಾಲಿಷ್ ಮಾಡಿ ನಾಲ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ರು. ಸೊ ಆ ಶಾಪ್ ಯಾವಾಗಿಂದ ಸ್ಟಾಪ್ ಅದರ ಡಿಮಾಲಿಷ್ ಆಗಿದ್ದವು ಅಲ್ಲಿ ಬರೋ ಜನರು ಸ್ವಲ್ಪ ಕಡಿಮೆ ಮೇಡಮ್ ಹೇಳೋದು. ಅಂದ್ರೆ ಅಲ್ಲಿ ಫಸ್ಟ್ ಹೆಂಗ ಈವ್ನಿಂಗ್ ಟೈಮ್ ಔಟಿಂಗ್ ಮಾಡ್ಕೊಂಡು ಬೋಟಿಂಗ್ ಮಾಡ್ಕೊಂಡ ಅಲ್ಲೆಲ್ಲ ಈವ್ನಿಂಗ್ ಟೈಮ್ ಬಹಳಷ್ಟು ರಶ್ ಇರ್ತಿತ್ತು. ಆ ರಶ್ ಎಲ್ಲ ಕಡಿಮೆ ಆಗೈತಿ. ಸೊ ಮೇಡಮ್ ಹೇಳೋದೇನ ಇನ್ನ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಶಾಪ್ಸ್ ಕಾವು ಕಟ್ಟ ತರ ಮಾಡ್ರ ನಾಟ್ ಓನ್ಲಿ ಬೋಟಿಂಗ್ ರೆವಿನ್ಯೂ ದೃಷ್ಟಿಕೋನ್ಲೇನು ಈಸಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಇದ್ರೊಳಗೆ ಆಲ್ರೆಡಿ 4 ಶಾಪ್ ಮೇಡಮ್ ಹೇಳಿದ ಪ್ರಕಾರ ಈಗ ಆಲ್ರೆಡಿ ಇದು ಮಾಡ್ತಾ ಇದ್ದಾರೆ, ಟೆಂಡರ್ ಮಾಡ್ತಾ ಇದ್ದಾರೆ. ಮತ್ತು ಮೇಂಟೆನೆನ್ಸ್ಗೆ ಈಗಾಗಲೇ ನಾವು ಟೆಂಡರ್ ಮಾಡಿದ್ದೇವೆ. ಬೋಟಿಂಗ್ ವ್ಯವಸ್ಥೆ ವಿಶೇಷವಾಗಿ ರಸಮಂಜರಿ ಮತ್ತು ಸ್ಯಾಟರ್ಡೇ ಆಮೇಲೆ ಮಕ್ಕಳಿಗೆ ಯಾವುದಾದ್ರೂ ಸ್ಕೂಲ್ಗಳಲ್ಲಿ ಆಕರ್ಷಣೆ ಮಾಡೋದಕ್ಕೆ ಪೇಂಟಿಂಗ್ ಕಾರ್ಯಕ್ರಮ ಅಲ್ಲೇ ಕುತ್ಕೊಂಡು, ಈಗ ಕಬ್ಬನ್ ಪಾರ್ಕಲ್ಲಿ ಹೇಗೆ ಮಾಡ್ತಾರೆ ಬೆಂಗಳೂರಲ್ಲಿ, ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಡ್ರಾಯಿಂಗ್ ಬಿಡಿಸೋದು, ಆಮೇಲೆ ಪೇಟ್ರಿಯಾಟಿಕ್ ಸಾಂಗ್ಗಳನ್ನ ಹಾಡಿಸೋದು ಶನಿವಾರ ಭಾನುವಾರ ದೊಡ್ಡ ಒಂದು ಫಂಕ್ಷನ್ ಥರ ಮಾಡೋದು. ಆಮೇಲೆ ನಮ್ಮದಲ್ಲಿ ಗಜಿಬೋಗಳಿದ್ದಾವೆ, ಅಲ್ಲೂ ಸಹಿತ ಒಂದು ಮ್ಯೂಸಿಕಲ್ ಕಾನ್ಸರ್ಟ್ ಥರ ಮಾಡೋದು. ಇದಕ್ಕೆಲ್ಲ ನಾವು ನಮ್ಮ ಷರತ್ತಲ್ಲಿ ಬರ್ತಿದ್ದೀವಿ ಸರ್. ಇನ್ನು ಮುಂದೆ ಆ ರೀತಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ನ ಅವ್ರು ತಗೊಂಡು ಅಲ್ಲಿ ಮಾಡ್ತಾರೆ. ಮೇಡಮ್, ನಾವು ಏನು ಕೇಳಿದ್ವಿ ಅಂದ್ರೆ ಈಗಾಗಲೇ ನಾವು ಬ್ಯೂಟಿಫಿಕೇಶನ್ ಸಲುವಾಗಿ ಬಹಳಷ್ಟು ಇದನ್ನು ತೊಗೊಂಡಿದ್ವಿ. ಉದಾಹರಣೆ ಇಲ್ಲಿವರೆಗೆ ತೊಗೊಂಡಿದ್ದು ವರ್ಕ್ ಆ ಟೈಮ್ನಾಗ ಅಲ್ಲಿ ಅಡ್ಡಾಡುವಂಥ ಜನರಿಗೆ ಒಂದು 4 ಅಂಗಡಿಗಳು ಇರ್ಲತ್ ನಾವು ಮನೆ ಮೀಟಿಂಗ್ದಾಗ ಒಂದು ಪಾಸ್ ಮಾಡಿಕೊಟ್ಟಿದ್ವಿ. ಹಿಂದಿನ ಮೀಟಿಂಗ್ದಾಗ ಒಂದಿಷ್ಟು ಅಂಗಡಿಗಳು ಮೊದಲಿದ್ದ ಅಂಗಡಿಗಳು ಅಲ್ಲಿಂದ ತೆಗೆದ್ರೆ ಬಹಳಷ್ಟು ಮತ್ತೆ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿವರೆಗೆ ಏನು ಆದಾಯ ಬಂದೈತೆ ಅದನ್ನೂ ಒಂದೈತಿ ಏನ್ರಿ ಕ್ಯಾಲ್ಕುಲೇಷನ್ ಇದ್ರೆ ಹೇಳ್ಬಿಟ್ರಿ. ಯಾಕಂದ್ರೆ ಈಗಾಗಲೇ ಅಂಗಡಿಗಳಿದ್ದು ಎಲ್ಲ ಇದ್ದು ಇದ್ದಾಗೂ ನಾವು ಏನು ಖರ್ಚು ವೆಚ್ಚ ಮಾಡಿದ್ವಿ ಮತ್ತು ಏನು ಅಂಗಡಿಗಳು ಬಂದ ಏನು PWD ಮಾಡಿರೋ ಅಥವಾ ನಮ್ಗೆ ಹ್ಯಾಂಡ್ ಓವರ್ ಮಾಡಿರೋ ಏನಾರ ಬೇಕು. ಸ್ಮಾರ್ಟ್ ಸಿಟಿಯಿಂದ ಮಾಡಿದ ಅಂಗಡಿಗಳನ್ನ ಈಗಾಗಲೇ ನಾವು ಕೌನ್ಸಿಲರ್ ಅನುಮೋದನೆ ಪಡ್ಕೊಂಡಿದ್ದೀವಿ. ಈಗ ಟೆಂಡರು ನಮಗೆ ಲಾಸ್ಟ್ ಡೇಟ್ ಬರಲಿದೆ. ಆವಾಗ ನಮಗೆ ಅಭಿವೃದ್ಧಿ ಸೊಸೈಟಿ ಅಂತ ಒಂದು ಸ್ಮಾರ್ಟ್ ಸಿಟಿ ಇದೆ ಸರ್. ಇಲ್ಲಿ ಚೇರ್ಮನ್ಶಿಪ್ ಹೋಗಿ DC ಸರ್ ಇಲ್ಲಿ ಏನು ನಮಗೆ ಡೆಪಾಸಿಟ್ ಕೊಡ್ತಾರೆ ಅದ್ರ 50% ನಾವು ಸ್ಮಾರ್ಟ್ ಸಿಟಿಗೆ ಡೆಪಾಸಿಟ್ ಮಾಡ್ತೀವಿ. 50% ಆದಾಯನ ನಾವು ಇಲ್ಲಿ ಉಳಿಸ್ಕೊತೀವಿ. ಬಂದಿರುವಂಥ 50% ಆದಾಯದಲ್ಲೇ ಈ ಏನು ಪ್ರಸ್ತಾವನೆ ಕೊಟ್ಟಿದ್ದಾರಲ್ಲ ಅದನ್ನು ಮಾಡ್ಬೋದು. ನಮ್ಮ ಫೈನಾನ್ಸಲ್ಲಿ ಎಂಟರ್ಪ್ರೈಸಸ್ ಫಂಡ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಮಾಡಿ ಅಂತ. ಅಲ್ಲ ಅದ್ರದ್ದು ನೀವು ಮುಂದಿನ ಸಭೆ ಒಳಗೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಡೀಟೇಲ್ಸ್ ಕೊಡಿ ನಮ್ಗೆ. DPR ತಯಾರು ಮಾಡಿ ಅದ್ರದ್ದು ಏನೈತಿ ಅದ್ರ ಮೇಲೆ ತೀರ್ಮಾನ ಮಾಡೋದು ಅಂತ सर, जो फाइनेंस कमेटी में जो फंड है या अबाउट 4 करोड़ रुपीस का फंड है सर, और इसके लिए ही इस्तेमाल होता है करके उदय कुमार सर बोले थे मुझे, मैं उनके साथ डिस्कशन की थी सर. क्या वो फंड इस्तेमाल नहीं कर सकते क्या सर? वहाँ पे 4 दुकान है, 4 के जगह ज्यादा दुकान डाले तो एक लोगों को क्या है प्रॉपर्टी PWD वो पुलिस से करना पड़ेगा क्योंकि वो हमें अगर लिख के दे दे कॉर्पोरेशन को तो हम कर सकते हैं. प्रॉपर्टी PWD उनको पूछना पड़ेगा. ಒಂದು ನಿಮಿಷ ಇಲ್ಲಿ ಉದಯ್ ಕುಮಾರ್ ಸರ್ ಹೇಳ್ರು. ಉದಯ್ ಕುಮಾರ್ ಏನಾದ್ರೆ उदय कुमार ಅವರು ಸುಟ್ಟಿ ಮೇಲೆ ಅದಾರೆ. ಅವರು ಇಲ್ಲ ಇರಲಿ ಯಾವ ಪೋಸ್ಟ್ನಾಗ ಅದಾರ ಅವ್ರು ಯಾವ್ದಕ್ಕೆ ಅಥಾರಿಟಿ ಇತ್ತು
ऐसे डिस्कशन में मैं पूछी थी सर जरा ओपिनियन दो करके ಏನಿರ್ತೈತಿ ನೀವು ಅಧಿಕೃತ ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ತಾರೋ ತಗೋಬೇಕು ಅದನ್ನ ಕೊಡ್ಬೇಕು ಬಿಡ್ಬೇಕು ಎಷ್ಟೈತಿ ಎಲ್ಲೆಲ್ಲಿ ತಗೋಬೇಕು ಅದನ್ನ ನಾವು ಎಲ್ಲ ಹೇಳ್ಬೇಕಲ್ಲ. ಬರೀ ಯಾರೋ ಒಬ್ರು ಹೇಳಿದ್ರು ಇಟ್ಟು ಹೋದ್ರು ಅದನ್ನ ನಾವು ಹೋಗೋದಿಲ್ಲ. ಅದಕ್ಕೆ ದಯವಿಟ್ಟು ಪೂಜ ಮಾಪವ್ರ ಅವ್ರದ್ದು ಏನೈತಿ ಯೋಗ್ಯ ಐತಿ ಸರಿ ಐತಿ ಅದಕ್ಕೊಂದು ಎಸ್ಟಿಮೇಟು DPR ತಗೊಂಡು ಎಷ್ಟು ದುಡ್ಡಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಡಿವೈಡ್ ಎಲ್ಲಿ ಮಾಡಬೇಕು ಅನ್ನೋದು ನೋಡಿ ಮುಂದಿನ ಮೀಟಿಂಗ್ದಾಗ ಅದನ್ನ ತೀರ್ಮಾನ ಮಾಡೋ ಧನ್ಯವಾದ. ಪೂಜೆ ವಾಪಸ್ वही हमारा पब्लिक डिमांड है ಪೂಜೆ ಮಹಾಪೌರರೇ ತಮ್ಮ ಮುಖಾಂತರನ ಅಧಿಕಾರಿಗಳಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಏನು ನೀವು ಏನು ಶಾಪ್ಸ್ಗಳು ಏನೀಗ ಅರ್ಜಿಗಳು ಕೊಟ್ಟಿದ್ರಲ್ಲ ಅದನ್ನ ಎದಕ್ಕೆ ಯುಟಿಲೈಸ್ ಮಾಡ್ಬೇಕಂತ ಏನು ಕಂಡೀಷನ್ ಅವ್ರು ಬಂದಿದೆ ಅಂತ ಹೇಳಿ ಸರ್. ಆ ಫಂಡ್ ಏನು ಬರ್ತೈತಿ ಬಾಡಿಗೆ ರೆಂಟ್ ಬರ್ತೈತಿ ಅದು ಎದಕ್ಕೆ ಯೂಸ್ ಮಾಡ್ಬೇಕಂತ ಅವ್ರಿಗೆ ಏನು ಐಡಿಯಾ ಅಂತ ಕೇಳಿ ಜನ. ಈ ಶಾಪ್ಸ್ ಏನು ಕಲೆಕ್ಟ್ ಮಾಡ್ತಿರಲ್ಲ ನೀವು ಮಹಾನಗರ ಪಾಲಿಕೆ ಏನು ಬಾಡಿಗೆ ಕೊಟ್ಟಿದ್ರಲ್ಲ ಅದು ಸರ್ ನಾವು ಅಂಗಡಿ ಮಳಿಗೆಗಳು ಹೊರಗಡೆ ಇರೋದು ಕೇಳ್ತಿದ್ರ ಕೋಟೆ ಕೆರೆ ಒಳಗಡೆ ಅಲ್ಲಿಂದ ಈ ಟೋಟಲ್ ಮಹಾನಗರ ಪಾಲಿಕೆ ಏನು ಕೊಟ್ಟಾರಲ್ಲ ಪೂಜೆ ಮಹಾಪೌರ ಸರ್ ಈ ಎಂಟರ್ಪ್ರೈಸ್ ಫಂಡ್ ಅಂತ ಹೇಳಿದೆ ಸರ್ ಅದೇನು ನಮ್ದು ಶಾಪ್ಸ್ ರೆಂಟ್ಸ್ ಕಲೆಕ್ಷನ್ ಮತ್ತೆ ಅದ್ರದ್ದು ಡೆಪಾಸಿಟ್ ಏನು ಬರ್ತದಲ್ಲ ಸರ್ ಎಂಟರ್ಪ್ರೈಸ್ ಫಂಡ್ ಒಳಗೆ ಓಕೆ ಸರ್. ಈಗ ಅದನ್ನ ಫಸ್ಟ್ ಇಂಗ್ಲಿಷ್ ಒಳಗೆ ಓದಿರುತ್ತೆ ಸರ್ ಆಮೇಲೆ ಕನ್ನಡ ಒಳಗೆ. Enterprise fund accounts covering all the activities which are of commercial nature and in which the municipality intends to construct or acquire and or operates assets or transact them in a manner that can generate surplus for the cost or recover the cost from the assets ಅಂತ ಹೇಳಿ ಸರ್. ಈಗ ನಾವೇನು ಎಕ್ಸ್ಪೆಂಡಿಚರ್ ಮಾಡಿರ್ತೀವಲ್ಲ ಕಮರ್ಷಿಯಲ್ ನೇಚರ್ ಇರಲಿ ಇಲ್ಲ ನಮ್ಮ ಅಸೆಟ್ಸ್ ಏನದಾವ ಕಾರ್ಪೊರೇಷನ್ ಅಸೆಟ್ಸ್ ಇದೆ ಅದು ನಾವು ಎಕ್ವೈರ್ ಮಾಡಕೊಂದು ಆಮೇಲೆ ಅದನ್ನ ನಾವು ಪ್ರೊಟೆಕ್ಟ್ ಮಾಡಕ ಆಮೇಲೆ ಇಲ್ಲ ಅಂತಂದ್ರೆ ಅದನ್ನ ನಾವು ಸರ್ಪ್ಲಸ್ ರೆವೆನ್ಯೂ ಜನರೇಟ್ ಮಾಡಕ ಇದಕ್ಕೆ ನಾವು ಈಗ ನೀವು ಅದೇನು ಫಂಡ್ ತಂದಿದ್ದಾರೆ ಅದು ಈ ಪರ್ಪಸ್ ಯುಟಿಲೈಸ್ ಮಾಡಿದ್ರಿ ಸರ್ ಹಂಗ ಫಂಡ್ ಹಂಗ ಐತೆ ಸರ್ ಅದು ಆಯ್ತಲ್ಲ. ಮತ್ತೆ ಈಗ ನೋಡ್ರಿ ನಮ್ದು ಅಜಲ್ ನಗರ್ ರೋಡ್ಕ ಅದು ಕಟ್ಟಡ ಕಟ್ಟಿ ಕಮ್ಮಿ 5-6 ವರ್ಷ ಮೇಲೆ ಆಯ್ತು ಅದ್ರಿ ಅದನ್ನ ನೀವು ಅದೇ ರೊಕ್ಕ ಯೂಸ್ ಮಾಡಿ ಮಾಡ್ತೀರಿ. ಇಷ್ಟೊತ್ತಿಗೆ ಮಹಾನಗರ ಪಾಲಿಕೆಗೆ ನನ್ನ ಅನ್ಸೋ ಮಟ್ಟಿಗೆ ಲಕ್ಷಾಂತರ ಬಾಡಿಗೆ ಬರ್ತಿದ್ರಿ ಆದ್ರೆ ನೀವು ಇನ್ನೊಂದು ಬರೋದು ಬರ್ತಿಲ್ಲ. ಮುಷ್ಟಿ ಇಲೆಕ್ಟ್ರಿಕಲ್ ಎಲ್ಲ ಬಾದ ಎಷ್ಟು ಪೆಂಡಿಂಗ್ ಇದ್ರಿ ಅಲ್ಲಿ ನೀವು ಕೊಡ್ತಿದ್ರೆ 3 ವರ್ಷದಿಂದಲೇ ಇಷ್ಟೊತ್ತಿಗೆ ಬಾಡಿಗೆ ಲಕ್ಷ ಗಟ್ಟಲೆ ಮಹಾನಗರ ಪಾಲಿಕೆ ಬರ್ತಿದ್ರಿ. ಮತ್ತೆ ಯಾರು ಹೊಡೆದಾರ್ರಿ ಇದ್ರಿ ಮತ್ತೆ ಆ ಫಂಡ್ ನೀವು ಅರ್ಥ ಯುಟಿಲೈಸ್ ಮಾಡಿದ್ರು ಪರ್ಫೆಕ್ಟ್ ಅಂತಲ್ಲ ಹೇಳ್ತಾರೆ ಇನ್ನೊಂದ್ಸಲ ಏನು ಬ್ಯಾರೆ ಕಡೆ ಯೂಸ್ ಮಾಡಿದ್ರು ಅಂತ ಹೇಳಿದ್ರಿ ಅದು ಕ್ಲಿಯರ್ ಕಟ್ ಹೇಳ್ರಿ. ಇಷ್ಟು ವರ್ಷದಿಂದ ಕಲೆಕ್ಟ್ ಮಾಡಿದ್ರಲ್ಲ ಅದ್ರ ಸುತ್ತಲೂ ಕ್ಲಿಯರ್ ಕಟ್ ಏನೈತಿ ಗೊತ್ತಿದ್ರಿ ಅದ್ರಾಗ ಏನ್ ರೆಂಟ್ ಕಲೆಕ್ಟ್ ಮಾಡ್ತಿರಲ್ಲ ಅಸೆಟ್ಸ್ ನೀವು ಕ್ರಿಯೇಟ್ ಮಾಡ್ಬೇಕು ಮತ್ತೆ ಪ್ಲೇ ಬೋರ್ಡ್ಗಳದ್ದು ಯುಟಿಲೈಸ್ ಮಾಡಕಂತ ಐತ್ರಿ ಅದ್ರ ಕಂಡೀಷನ್. ವಾಣಿಜ್ಯ ಸ್ವರೂಪದ ಮತ್ತು ಪುರಸಭೆಯ ಸ್ವತ್ತುಗಳನ್ನು ನಿರ್ಮಿಸಲು ಸ್ವಾಧೀನಪಡಿಸಿಕೊಳ್ಳಲು ಮತ್ತು ನಿರ್ವಹಿಸಲು ಅಥವಾ ಅವುಗಳನ್ನು ವಹಿವಾಟು ಮಾಡಲು ಉದ್ದೇಶಿಸಿರುವ ಎಲ್ಲಾ ಚಟುವಟಿಕೆಗಳನ್ನು ಒಳಗೊಂಡಿರುವ ಖಾತೆಗಳು ವೆಚ್ಚಕ್ಕಿಂತ ಹೆಚ್ಚಿನ ಉತ್ಪಾದಿಸುವ ಅಥವಾ ವೆಚ್ಚವನ್ನು ಮರುಪಡೆಯುವ ರೀತಿಯಲ್ಲಿ ನಾವು ಇದು ಮಾಡಬಹುದು. ಇದ್ರ ಬಗ್ಗೆ ನೀವು ದಯವಿಟ್ಟು ಎಲ್ಲ ಡೀಟೇಲ್ಸ್ ಕೊಡ್ರಿ. ಎಷ್ಟು ಸ್ವಲ್ಪ ಕಲೆಕ್ಟ್ ಆಗಿತ್ತು ಎದಕ್ಕೆ ಯೂಸ್ ಮಾಡಿದ್ರಿ ಏನ್ ಅಸೆಟ್ಸ್ ಕ್ರಿಯೇಟ್ ಮಾಡಕ್ ಮಾಡಿದ್ರು ಎದಕ್ಕೆ ಮಾಡಿದ್ರೆ ಡೈರೆಕ್ಟ್ ಅದು ಹೇಳಿದ್ರೆ ತಂದಿದ್ರಿ ಬೇಕಾದ್ರೆ ನೀವು ಮತ್ತೆ ಈ ಚಾನಲ್ ಎಲ್ಲಾದ್ರೂ ಮಿಸ್ ಮಾಡಿ ಕೊಡಕ್ ಹೋಗ್ಬೇಡ್ರಿ. ಇದು ಸರಿ ಸಪರೇಟ್ ಅಕೌಂಟ್ ಐತೆ ಸರ್ ಅದನ್ನ ಕೊಡಕ್ ಹೇಳ್ರಿ. ಪೂಜೆ ಮಹಾಪೌರೆ ಈಗ ಈ ಹಿಂದೆ 2 ಮೀಟಿಂಗ್ ಬ್ಯಾಕ್ ಸೈಡ್ ನಮ್ಮಲ್ಲೇ ನಮ್ಮ ಕಾರ್ಪೊರೇಷನ್ ಜಾಗದಲ್ಲಿ ಒಂದು ಕಾಯಿಪಲ್ಲೆ ಮಾರ್ಕೆಟ್ ಇದೆ ಅದು ಪೂರ್ಣ ಬೆಳ್ಳಿಗೆ ಬಂದ್ರೆ ಸೊ ಅದು ಅದನ್ನ ಬೆಳಿಗ್ಗೆ ಕಟ್ಬೇಕಂತೇಳಿ ಆಲ್ರೆಡಿ ಪಾಸ್ ಆಗಿದೆ ಬಟ್ ಆ ಕೆಲಸ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈಗ ನಮ್ಮ ಜಾಗದಲ್ಲೇ ಒಂದು ಕಾಯಿಪಲ್ಲೆ ಮಾರ್ಕೆಟ್ ಬೆಳ್ಳಿಗೆ ಬಂದ ಅದೇ ಯಾರಾದರೂ ಅದರಲ್ಲಿ ಬಿದ್ದ ಮೇಲೆ ಯಾರಾದ್ರೂ ಏನಾರ ಆದ್ಮೇಲೆ ಆಮೇಲೆ ಅದು ಪೇಪರ್ ನಲ್ಲಿ ಬಂದ್ಮೇಲೆ ಮಾಡೋದಕ್ಕಿಂತ ನಾವು ಆಲ್ರೆಡಿ ಅದನ್ನ 2 ತಿಂಗಳ ಹಿಂದೆ ಇಟ್ಟು ಪಾಸ್ ಮಾಡ್ಕೊಂಡ್ವಿ. ಅದು ಇದು ತನಕ ಅದ್ರ ಕೆಲಸ ಏನು ಪ್ರೋಗ್ರೆಸ್ ಆಗಿಲ್ಲ. ಅದು ಯಾಕಾಗಿಲ್ಲ ಅಂತ ಪೂಜ ವಾಪಸ್ ಮೇಲೆ ಮಾತಾಡಕ್ ಬರಂಗಿಲ್ಲ ಪೈಲ ಅವರು ತಂದಂತ ವಿಷಯನ 2 ಉದ್ದೇಶ. ಒಂದು ಬೆಳಗಾವಿ ಸೌಂದರ್ಯೀಕರಣಕ್ಕೂ ಸಂಬಂಧಪಟ್ಟದೈತಿ ಆಮೇಲೆ ಒಂದು ಮಹಾನಗರ ಪಾಲಿಕೆಗೆ ಆದಾಯ ಬರುವಂತ ವಿಷಯ ತಂದರು. ಇದು ವಿಷಯ ಹಂಗ ಬೇರೆ ಕಡೆ ಆ ಕಡೆ ಈ ಕಡೆ ಹೊಟ್ಟಿದ್ರು ಅದಕ್ಕೆ ಕಮಿಷನರ್ ಉತ್ತರಾಣ ಬೇರೆ ಹೇಳಿ ಲಕ್ಷ್ಮೀ ನಿಪಾಣಿಕರ್ ಅವರು ಉತ್ತರ ಬೇರೆ ಹೇಳಿ ಅವ್ರು ಹೇಳುದ್ರಾಗ ನೀವು ಮಾಡ್ಬೇಕು ಮಾಡಬಾರ್ದು ಅದಕ್ಕೆ ಮಾಡೋದು ಫಂಡ್ ಐತೋ ಇಲ್ಲೋ ಅಥವಾ ಮಾಡ್ಬೇಕಾದ್ರೆ ಯಾವ ಫಂಡ್ಯಾಗ ಮಾಡ್ಬೇಕು ಇದಕ್ಕ ನಮಗ
ನಮ್ದು ಎಲ್ಲರೂ ಒಂದು ಇಚ್ಛಾಶಕ್ತಿ ಬೇಕು, ಅದನ್ನ ನಾವು ಮಾಡ್ಬೇಕು ಬೇಡ. ಈ ಸುಳ್ಳ ಆ ಕಡೆ ಈ ಕಡೆ ಅವ್ರ ಬಗ್ಗೆ ಈಗ ನಮ್ಮ ಲಕ್ಷ್ಮೀ ಹೇಳಿ ಅಕ್ಕ ಏನ್ ಹೇಳುದು ಇಲ್ಲ ಮತ್ತದ ಮೈನರ್ ರಿಲೇಷನ್ ಐತಿ ನಮಗೆ ಅದು 2020 ನಮ್ಮ ಬಲಿ ಏನಾಗೈತಿ ಕಾರ್ಪೊರೇಷನ್ ಆಗೈತಿ ಅದು ಅದಕ್ಕೆ ಲಾಸ್ಟ್ ಟೈಮ್ ಫಿರೋಜ್ ಶೆಟ್ಟಿ ಇದ್ದಾಗ ಅಲ್ಲಿ ಒಂದು ಸೌಂದರ್ಯೀಕರಣ ಮಾಡಿದ್ರು ಮಾಡಿ ಸಾಯಂಕಾಲ ನಾವೆಲ್ಲ ಓಪನಿಂಗ್ ಮಾಡಿದ್ವಿ, ನಿಮಗೂ ಗೊತ್ತೈತಿ ಬಂದೈತಿ ನಂಗೆ ಬೇಡ ಹಂಗ ಬಹಳ ಚಂದ ಮಾಡಿದ್ರು. ಯಾವ್ದೋ ಕಾರಣಾಂತರ ಅದು ಬಂದಿರುತ್ತೆ. ಅದಕ್ಕೆ ಅವ್ರು ಹೇಳೋ ಉದ್ದೇಶ ನಂಬರ್ ಒಂದು ಈ ನಾರ್ತ್ ಬಂದ ತಿರುಸು ಕಟ್ಟೆ ಮಾಡಿದ್ರೆ ಒಂದು ಆಕರ್ಷಣೆ ಆಗ್ತೈತಿ, ಮಹಾನಗರ ಪಾಲಿಕೆಗೆ ಆದಾಯ ಬರ್ತೈತಿ. ಈ ನಿಟ್ಟಿನೊಳಗೆ ಸ್ವಲ್ಪ ಚರ್ಚೆ ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ. ಈ ಸುಳ್ಳ 4 ಅಂಗಡಿ ಅದಾವು ಆದಾಯ ಬರ್ತಾವ ಅಂತ ಕಮಿಷನರ್ ಇದು ಹೇಳೋದು ಬೇಡ ನಮ್ಗೆ. ಇನ್ನೊಂದು 4 ಅಂಗಡಿ ಹಾಕಿ ಚಂದಾಗೆ ಮಾಡಿದ್ರೆ ಈ ಬಹಳ ಚಂದ ಆಗೈತಿ. ಅಪ್ಪ ನೋಡಿ ನಾವು ಪೈಲ ಬರೇ ಅದೇನೋ ಅಂತಾರಲ್ಲ ಅವ್ರಿಗೆ ಎಷ್ಟೇ ಇರ್ತದ, ಈಗ ಎಲ್ಲಾರು ನೋಡಕ್ ಬರತ್ತದ. ಅದಕ್ಕೆಲ್ಲ ಆದಾಯ ಬರುವಾಗಿರ್ಬೇಕು, ಬೆಳಗಾವಿ ಸೌಂದರ್ಯೀಕರಣ ಮಾಡಬೇಕು. ಆ ವಿಷಯ ಮೇಲೆ ಸ್ವಲ್ಪ ದಯಮಾಡಿ ಲಕ್ಷ್ಯ ಕೊಡಿ. ಇದೇ ಸಬ್ಜೆಕ್ಟ್ ಮೇಲೆ ಮಾತಾಡಿದ್ರೆ ಬೇರೆ ಮಾತಾಡ್ಬೇಕು. ಪೂಜಾ ಮಾಪುರ್ ಸರ್, ರೇಷ್ಮಾ ಪರಮೇಶ್ವರ್ ಮೇಡಮ್ ಮಾತಾಡಿದಾಗ ಕೆರೆ ಬಗ್ಗೆ ಸುಮಾರು ವರ್ಷಗಳಿಂದ ಏನ್ ಕೆರೆಗೆ ಸೌಂದರ್ಯೀಕರಣ ಆಗ್ತಾ ಇದೆ. ಅದು ಕೆರೆ ಬರೀ ಕೆರೆ ಸೌಂದರ್ಯೀಕರಣ ಅದಲ್ಲ, ಅಲ್ಲಿಂದ ನೋಡುವಂತ ವೀಕ್ಷಣೆ ಮಾಡುವಂತದ್ದು ಒಂದು ಹಿಂದಿಂದ ಯಾವ್ದೋ ಮೀಟಿಂಗ್ ದಾಗ ನಾ ಕೇಳ್ಪಟ್ಟಿದ್ದೆ. ಅಲ್ಲಿ ಗೌತಮ್ ಬುದ್ಧನ ಮೂರ್ತಿ ಸೆಂಟ್ರಲ್ ಕೂಡಿಸ್ಬೇಕಂತ ಹೇಳಿದ್ರೆ ಚರ್ಚೆ ಆಗಿ ಪಾಸ್ ಆಗಿದ್ದದ. ಇಲ್ಲಿ ಅದು ಇನ್ನೂವರೆಗೇನು ಅದು ಯಾಕಾಗಿಲ್ಲ, ಯಾಕಂದ್ರೆ ಬರೀ ಕೆರೆ ನೋಡಕ್ ನೀರ್ ನೋಡಕ್ ಯಾರು ಬರೋದಿಲ್ಲ. ಅಲ್ಲಿ ಏನಾದ್ರು ಮಧ್ಯದಲ್ಲಿ ಒಂದು ಗೌತಮ್ ಬುದ್ಧ ಸ್ಟ್ಯಾಚ್ಯೂ ಅದೇನ್ ಪಾಸ್ ಆಗಿಲ್ಲ, ಆ ಪ್ರಕಾರ ಕೂಡ್ಸಿದ್ರೆ ಅಲ್ಲಿ ಸೌಂದರ್ಯೀಕರಣ ನೋಡೋದು ಹಾಗೆ ಗೌತಮ್ ಬುದ್ಧಂದು ಮೂರ್ತಿ ನೋಡಕ್ ಬರ್ತಾರಂತ ಜನಗಳು ಹೊರಗಿಂದ ಬರ್ಬೇಕು, ಬಂದಿಲ್ಲೇ ಹೆಚ್ಚಿನ ರೀತಿಯಿಂದ ಜನಗಳು ಬಂದು ವೀಕ್ಷಣೆ ಮಾಡಿ ಹೋಗ್ಬೇಕಂತ ಆಗ್ಯದ. ಅದಕ್ಕೋಸ್ಕರ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಯಾಕೆ ಇನ್ನೂ ತಕ್ಕ ಆಗಿಲ್ಲ ಅನ್ನೋದು ಅದೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ಅನುಕೂಲ ಆಗ್ತದೆ. ಅವರು ಮೇಡಮ್ ಹೇಳಿದ ಪ್ರಕಾರ ಖಾವುಘಟ್ಟ ಇದ್ರೊಳಗ ಕೋಟೆಕೆರೆ ಒಳಗೆ ಮಾಡ್ಬೇಕಂತ ಹೇಳಿದರು. ಸೊ ಅದರ ಪ್ರಕಾರ DPR ರೆಡಿ ಮಾಡಿಸಿ ನಾ ಸಬ್ಮಿಟ್ ಮಾಡ್ತೇನೆ. ಬಟ್ ಕೆರೆ ಒಳಗ ಏನೋ ಅಭಿವೃದ್ಧಿ ಮಾಡ್ಬೇಕಂತಂದ್ರ ಇದರ್ ಇಟ್ ಶುಡ್ ಬಿ ಕೆರೆ ಗ್ರಾಂಟ್, ಅಂದ್ರೆ ಕೆರೆಗೆ ಏನ್ ಬರ್ತಿದ್ಲ ಅದ್ರೊಳಗ ಮಾಡ್ಬೇಕಂತ ಇರ್ತೈತಿ. ಬಟ್ ನಮ್ಮ ಅಮೌಂಟ್ ಗೈಡ್ಲೈನ್ಸ್ ಪ್ರಕಾರ ಕನ್ಸ್ಟ್ರಕ್ಷನ್ಗೆ ಜಾಸ್ತಿ ಒತ್ತು ಕೊಡೋದಿಲ್ಲ ಅವ್ರ. ಎಷ್ಟು ಆಗ್ತೈತೆ ಅಷ್ಟ ಕೆರೆಗ ಅಂದ್ರೆ ಬಂಡ್ ಸೆಂಟ್ರಿಂಗ, ಪೇವರ್ಸ ಮತ್ತ ಆಮೇಲೆ ಡಿಸಿಲ್ಟಿಂಗ ಯಾವ್ದ್ರೆ ನೀರ್ ಅದ್ರ ಒಳಗಡೆ ಬರ್ತಿದ್ರ. ಸೊ ಅಮೃತ್ ಒಳಗ ಈ ಪ್ರೊವಿಷನ್ ಇಲ್ಲ. ಮತ್ತ ಕೆರೆ ಫಂಡ್ ಒಳಗ ಮೇಡಮ್ ಹೇಳ್ತಾ ಇದ್ದಾರು ಅದು ತಗೋಕ್ ಬರ್ತಾ ಇಲ್ಲ. ಸೊ ಈಗ ನಾವೇನ್ ಎಸ್ಟಿಮೇಟ್ ರೆಡಿ ಮಾಡಿ ಕೊಡ್ತೇವೆ, ತಾವು ಆಮೇಲೆ ಮುಂದೆ ಯಾವ ಫಂಡ್ ತಗೋತೀರಂತ ಫೈನಲ್ ಅಕೌಂಟ್ ಆಫೀಸರ್ಸ್ ಮಾಡ್ಬೇಕು ಸರ್. ಈಗ ಎರಡನೇದ ಸರ್ ಹೇಳಿದ ಪ್ರಕಾರ ನಮ್ಮ 4 ಶಾಪ್ಸ್ ಮತ್ತು ಮ್ಯಾಗ PK ಮಂದಿಗಳು ಸಾರಿ ನಮ್ಮ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಬೀಟ್ ಆಫೀಸ್ ಐತೆ ಸರ್. ಆಲ್ರೆಡಿ ಶಿಫ್ಟ್ ಕೊಟ್ಟಿದ್ದೈತಿ. ಮತ್ತು 6 ತಿಂಗಳಿಂದ ಅವ್ರ ಸಾಹೇಬ್ ಮತ್ತು ನಾವೆಲ್ಲರೂ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಬಂದೇವು ಸರ್. ಎಸ್ಟಿಮೇಟ್ ಅಂತ ಐತೆ ಸರ್. ಅದಾದ ತಕ್ಷಣ ಈ ವರ್ಕ್ ಮಾತ್ರ ಎಂಟರ್ಪ್ರೈಸ್ಗೂ ತಗೋರಕ್ ಬರ್ತೈತಿ, ಯಾಕಂದ್ರೆ ಇಟ್ ಇಸ್ ಕಾರ್ಪೊರೇಷನ್ ಪ್ರಾಪರ್ಟಿ, ನಮ್ ಸ್ವಂತ ಪ್ರಾಪರ್ಟಿ ಐತಿ. ಮತ್ತ ಅಲ್ಲಿ ಶಾಪ್ಸ್ಗ ಅಥವಾ ನಮ್ ಬಿಲ್ಡಿಂಗ್ ಅಂದ್ರೆ ನಾವು ಯೂಶುವಲಿ ಹೆಂಗ್ ಮಾಡ್ತೇವಿ, ಬೀಟ್ ಆಫೀಸ್ ಮಾಡ್ರ ಫಸ್ಟ್ ಫ್ಲೋರ್ ಮಾಡಿ ಕೆಳಗಡೆ ಶಾಪ್ಸ್ ಮಾಡ್ತೇವೆ ಸರ್. ಸೊ ಆ ವರ್ಕ್ ಇದ್ರ ವರ್ಕ್ ತಗೋಬಹುದು ಸರ್. ಆಮೇಲೆ ಸರ್ ಹೇಳಿದ ಪ್ರಕಾರ ಬುದ್ಧ ಭವನ್ ಬುದ್ಧ ಸ್ಟ್ಯಾಚ್ಯೂ, ಗೌತಮ್ ಬುದ್ಧ ಸ್ಟ್ಯಾಚ್ಯೂ ಸೆಂಟರ್ ಹೋಗಿ ಇಡ್ಬೇಕಂತ ಹೇಳಿದ್ರು. ಅದ ಡಿಸ್ಕಷನ್ DC ಆಫೀಸ್ ಒಳಗೆ ಆಯ್ತು. ಅದಕ್ಕೆ DC ಅಡ್ಮಿನ್ ಅವ್ರಿದ್ರು, ಅವ್ರು ಅದ್ರ ಬಗ್ಗೆ ಜಾಸ್ತಿ ಗುರ್ತೈತೆ ಸರ್. ನಮ್ಗೆ ಅದಕ್ಕೆ ಇನ್ನ ಫೈನಲ್ ಏನ್ ಹೇಳಲಿಲ್ಲ. ಅದಕ್ಕಾಗಿ ಆ ವಿಷಯ ಬಗ್ಗೆ ನಂಗೆ ಜಾಸ್ತಿ ಇಲ್ಲಿ ಏನು ಹೇಳಿಲ್ಲ ಅವ್ರ ಹೋಗ್ಬಾರ್ದು ನಾ ಹೇಳಿಲ್ಲ. ಒಂದೇದು ನಾನು ಅದನ್ನ ಅವಾಗಲೇ ಹೇಳಿದೆ ಮೇಡಮ್ ಅವ್ರಿಗೆ. ಅಮೃತ್ ಲೇಕ್ ಪರ್ಪಸ್ ಏನು ಇರ್ತಾರಲ್ಲ, ಅಮೃತ್ 2 ಆಲ್ರೆಡಿ ಫಂಡ್ ಬಂದಿದೆ 8 ಕೋಟಿ ರೂಪಾಯಿ. ಅದಕ್ಕೆ ಅಲ್ಲಿ ಇರ್ತಕ್ಕಂಥ ಏನು ಸೌಲಭ್ಯಗಳನ್ನು ಒದಗಿಸ್ಬೇಕಾಗೈತಿ ಹೇಳಿಲ್ಲ, ಅವನ್ನೆಲ್ಲ ಅಮೃತ್ 2 ತಗೋಬೇಕಾಗ್ತೈತಿ. ಲೇಕ್ ಸಲುವಾಗಿ ನೀವು ಒಂದು ಹೆಡ್ಡನ್ನು ಮಾಡಿ ಪರ್ಮಿಷನ್ ಬಂದಾಗ ಲೇಕ್ ಡೆವಲಪ್ಮೆಂಟ್ ಸಲುವಾಗಿ ತಗೊಳ್ತೀರಿ ನೀವು. ಆ ಹೆಡ್ಡನ್ನು ಎಲ್ಲಿ ಯೂಸ್ ಮಾಡ್ತೀರಿ ಅಲ್ಲೇ ಯೂಸ್ ಮಾಡ್ಬೋದು, ಬೇರೆ ಕಡೆ ತರಕ್ಕೆ ಬರೋಂಗಿಲ್ಲ. ಈಗ ರಾಜಶೇಖರ್ ಧೋನಿ ಅವರು ಹೇಳಿ ಮಂತೇಶ್ ನಗರದಲ್ಲಿ ಆಲ್ರೆಡಿ ಪಾಸ್ ಆಗಿದೆ ತಗೋರೈತಿ. ಆಮೇಲೆ ಮುಜಾಮಿಲ್ ಧೋನಿ ಅವರು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ,
ಅವ್ರಿಗೂ ಕೂಡ ಈ PPP ಅಲ್ಲಿ ನೋಡ್ರಿ ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಅದನ್ನು ಕೂಡ ಇದಾಗ ತೋಡ್ರಿ ಅಂದ್ವಿ ನಾವು. ಅದಲ್ದ ನಗರಕ್ಕೆ ಹೋಗ್ತಾ ಇಲ್ಲಿ ನಮ್ಮ ನಾಸಿಕ್ ಕುಡಿಯೋರು ಹೇಳಿ ಕಟ್ಟಡ ಅರ್ಧೋಟ್ ನಿಂತ್ಬಿಟ್ಟದೆ 2-3 ವರ್ಷ. ಅದನ್ನ ನಾವು ಆಲ್ರೆಡಿ ಅದನ್ನ ತಗೋಣ ಅಂತ ಅನ್ಬಿಡ್ದ ಅಲ್ಲಿ ಶಾಸಕರೇನು ನಾವು ತಗೋತೀವಿ ಅಂತ ಹೌದಾ. ಹೀಗಾಗಿ ಅದು ಉಳ್ದದ. ಮತ್ತೆ ಈಗೇನ ರಮೇಶ್ ಹೊಂಟೈತಿ ಅವ್ರಿಗೆ ಮಾಹಿತಿ ಎಟ್ಟೈತಿ ನನಗೆ ಗೊತ್ತಿಲ್ಲ. ಇನ್ನೂವರೆಗೆ PWD ಒಳಗೆ ಐತದ ಕೆರಿ, ನಮ್ಗೆ ಹ್ಯಾಂಡ್ ಓವರ್ ಆಗಿಲ್ಲ. ಆಗೈತೇನ್ರಿ ಮೇಡಮ್? ಆಗೈತ್ರಿ? ಸ್ವಲ್ಪ ಜೋರ್ಲೆ ಹೇಳಿಲ್ಲ ಆಗಿಲ್ಲಲ್ಲ ಅಂದ್ರೆ ಅವ್ರಿಗೂ ಕೇಳಿಸ್ಬೇಕು. ಅದಕ್ಕೆ ಬಹುತೇಕ ಅದು ಬಹುತೇಕ ಬೇಡ್ರಿ, ನಮ್ಗೆ ಖಚಿತ ಐತಿ. ನಮ್ಗೆ ಖಚಿತ ಮಾಹಿತಿ ನೀವು ಪೇಪರ್ ಕೊಡ್ತೀನಿ ನೆಕ್ಸ್ಟ್ ಟೈಮ್ ಬೇಕಾದ್ರೆ. ಅದಕ್ಕೆ ನೋಡಿ ಹ್ಯಾಂಡ್ ಓವರ್ ಆಗಿಲ್ಲ. ಇಲ್ಲ ಆಗೈತ್ರಿ ಮೇಡಮ್. ಮೇಂಟೆನೆನ್ಸ್ ಮಾಡತ್ತಿದ್ರು. ಆಮೇಲೆ ಅಲ್ಲಿಂದ DC ಆಫೀಸ್ ಇಂದ ನಮಗ್ ಮೇಂಟೆನೆನ್ಸ್ ಕೊಟ್ಟಿದ್ರು. ಶಾಲಿನಿ ರಮೇಶ್ ಮೇಡಮ್ ಇದ್ದಾಗ ಕಾರ್ಪೊರೇಷನ್ ಮೇಂಟೈನ್ ಮಾಡ್ಲಿ ಅಂತ ಹೇಳಿ ಅದ್ ಪೂರ್ತಿ ನಮಗ್ ಹ್ಯಾಂಡ್ ಓವರ್ ಆಗಿತ್ತು. ತಾವಿದ್ದಿಲ್ಲ ಅವಾಗ ನಮ್ ಕಡೆ ಹ್ಯಾಂಡ್ ಓವರ್ ಆಗಿತ್ತು. ಓನ್ಲಿ ಮೇಂಟೆನೆನ್ಸ್. ಅದಕ್ಕೆ ನಾ ಏನ್ ಹೇಳ್ತೀನಿ, ಮೊದಲು PWD ಇಂದ ನಮ್ಗೆ ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಷ್ಟು ಫಂಡ್ ನಾವು ಅದಕ್ಕೆ ಕೊಡಾಕತ್ತಿದ್ವಿಲ್ಲ, ಆ ಆಸ್ತಿ ನಮ್ಗೆ ಆಗ್ಬೇಕಲ್ಲ. ನಮ್ಮಿಂದ ಬ್ಯೂಟಿಕರಣ ಮಾಡ್ರಿ. ಮತ್ತೀಗ ನಮ್ಗೆ ಇನ್ನೊಂದು ಸಬ್ಜೆಕ್ಟ್ ಐತದ ಆಮೇಲೆ ನೋಡು. ಈಗ ಅದರ ಸಲುವಾಗಿ ಅದು ಫಂಡ್ ಯೂಸ್ ಮಾಡ್ಕೋಬಹುದು ನಾವು. 137 ಕೋಟಿ ಒಳಗೆ ಅವು ಕೂಡ ಬರ್ತಾವ. ಈಗ ಬಂದದ ಒಂದು ಫಂಡ್ ಐತಿ, ನಾ ಹೇಳ್ತೀನಿ ನಿಮ್ಗೆ ಸಬ್ಜೆಕ್ಟ್ ಏನ. ಅದಕ್ಕೆ ಅವ್ರು ತಗೋಬಾರ್ದತ್ತೆ ಏನ್ರಿ ಭಾವನೆ ಹಂಗೇನು ಇದಿಲ್ಲ. ಇಲ್ಲಿ ಏನಾಗೈತಿ ನೋಡಿ ಡಿವೈಡ್ ಮಾಡಿ ಹಂಗೇನ್ರ ಆದ್ರೆ ಇದ್ರಾಗ ಇದನ್ನ ಮಾಡಿ ಅದಕ್ಕೆ ಯೂಸ್ ಮಾಡ್ಕೋಕ್ ಬರ್ತದಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಅದಕ್ಕೆ ಮುಂದಿನ ಸಭೆಯೊಳಗೆ ಸಂಪೂರ್ಣ ಮಾಹಿತಿ ಕೊಡ್ರಿ. ಈ ಸಬ್ಜೆಕ್ಟ್ನ ಇದನ್ನ ಮಾಡಿ ಮುಂದಿನ ಸಬ್ಜೆಕ್ಟ್ ಹೋಗ್ರಿ. ಈ ವಿಷಯ ಬಗ್ಗೆ ಮುಂದಿನ ಸಭೆ ಒಳಗೆ ಮಾಹಿತಿ ಕೊಟ್ಟ ಮುಂದಿನ ಡಿಸಿಷನ್ ತಗೊಳ್ಳೋದು ಅದು ತಗೊಳ್ಳೋಣ. ಈ ವಿಷಯ ಕಾರ್ಯಸೂಚಿ 4ನೇ ವಿಷಯ, ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾಹನ ಸಂಚಾರಿ ನಿರ್ವಹಣೆ ಸುಧಾರಣೆ ಕುರಿತು ಸಂದೀಪ್ ಜರಗಿಯಾಳ್ ಅವರು ಪೂಜೆ ಇದೆ. ಈಗಾಗಲೇ ನಮ್ಮ DCP ಸಾಹೇಬರು ಟ್ರಾಫಿಕ್ ಅವರು ಬಂದಿದ್ದಾರೆ. ನಂದು ಹೇಳೋದು ಇಷ್ಟೇ ಸರ್, ನೀವು ಭಾರತದ ಏನೊಂದು ಆಲ್ ಇಂಡಿಯಾ ಡೇಟಾ ತೆಗೆದು ನೋಡ್ರಿ, ಎಲ್ಲಕ್ಕಿಂತ ಹೈಯೆಸ್ಟ್ ಡೆತ್ ರೇಟ್ ಯಾವ್ದಾರ ಆಗೋದಿದೆ ಅದು ರೋಡ್ ಆಕ್ಸಿಡೆಂಟ್. ಎಷ್ಟೋ ಮಟ್ಟ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಾವು ರೋಡ್ ಸುಧಾರಿಸೋದಾಗ್ಲಿ ಅಥವಾ ಟ್ರಾಫಿಕ್ ನಿಯಮ ಫಾಲೋ ಮಾಡೋದಾದ್ರೆ ಸೇಫ್ ಆಗಿ ಮಾಡೋದಿಲ್ಲ. ಅದಕ್ಕೆ ಈ ಅನಾಹುತಗಳು ಆಗ್ತಾ ಹೋಗ್ತಾವ ಮತ್ತು ಇವು ಕಂಟಿನ್ಯೂ ಇರತ್ತವೆ. ಅದಕ್ಕೆ ನಾ ಇವತ್ತು ಒಂದು ಗಂಭೀರ ಮತ್ತು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇವತ್ತು ಪ್ರಸ್ತಾವನೆ ಮಾಡ್ಲಿಕ್ಕೆ. ನಮ್ಮ ಕಾರ್ಪೊರೇಷನ್ದು CCBದು 175 ವರ್ಷ ಮುಂದಿನ ವರ್ಷ ಆಗ್ಲಿಕ್ಕೆ ಇದರದೇ ಆದ ಒಂದು ಇತಿಹಾಸ ಒಂದು ಲೆಗೆಸಿ ಇದೆ. ಕಾರ್ಪೊರೇಷನ್ ಬಹಳ ದೊಡ್ಡ ಲೀಡರ್ಸ್ ಇಲ್ಲೆಲ್ಲ ಮಾತಾಡಿದ್ದಾರೆ, ದೊಡ್ಡ ಲೀಡರ್ಸ್ ಆಗಿದ್ದಾರೆ, ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಎಲ್ಲರೂ ತಮ್ಮ ಕೆಪಾಸಿಟಿ ಒಳಗೂ ಒಂದೊಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ, ಸಿಟಿ ಡೆವಲಪ್ಮೆಂಟ್ ಬಗ್ಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಬಟ್ ಹೆಂಗೆ ಸಿಟಿ ಪಾಪ್ಯುಲೇಷನ್ ಬೆಳೀತಾ ಇದೆ ಆ ರೀತಿ ನಾವು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಲಿಕ್ಕೆ ನಮ್ಮ ಕಡೆ ಸ್ಕೋಪ್ ಆಗ್ತಾ ಇದೆ. ಬಹುಶಃ ಹಿಂದಿನ ಮೇಯರ್ ಇದ್ದ ಸಂಭಾಜಿ ಪಾಟೀಲ್ ಅವರು ಇದ್ದಾಗ ಸೊ ಅವಾಗ ಮಾಸ್ಟರ್ ಪ್ಲಾನ್ ಆಗಿತ್ತು. ನಿಪಾನಿಕರ್ ಮೇಡಮ್ ಕರೆಕ್ಟ್ ಇಫ್ ಐ ಮೇಕ್ ಎನಿ ಮಿಸ್ಟೇಕ್ಸ್ ಅನ್ನೋ ಸ್ವಲ್ಪ ಅದ್ರ ಬಗ್ಗೆ ತಾವು ಕರೆಕ್ಷನ್ ಮಾಡಬೇಕು. ಸೊ ರವಿಕುಮಾರ್ ಸರ್, ಸೊ ಆ ತರ ಸ್ಟೆಪ್ಸು ಈಗ ರೀಸೆಂಟ್ಲಿ ಯಾವ ತಗೋಲಿಕ್ಕೆ ಆಗಿಲ್ಲ ನನಗೆ. ಯಾಕಂದ್ರೆ ರೋಡ್ ವೈಡ್ನಿಂಗ್ ಬಹಳ ಇಂಪಾರ್ಟೆಂಟ್ ಇದೆ. ಮೊದಲ ಒಂದ್ ಮನ್ಯಾಗ ಒಂದ್ ಬೈಕ್ 2 ವೀಲರ್ ಇದ್ರೆ ಬಹಳ ದೊಡ್ಡ ವಿಷಯ, ಒಂದು ಲೇನ್ದಾಗ. ಈಗ ಮನಿಯೊಳಗ ಒಬ್ಬರಿಗೆ 4-5 ಬೈಕ್ಸ್ ಅದಾವ, ಪ್ಲಸ್ 2 ಕಾರ್ಸ್ ಅದಾವ. ಸೊ ಈ ತರ ಇರೋದ್ರಿಂದ ನಾವು ಟ್ರಾಫಿಕ್ ವ್ಯವಸ್ಥೆ ಹೆಂಗ್ ಇಂಪ್ರೂವ್ಮೆಂಟ್ ಮಾಡ್ಬೋದು, ಹೆಂಗೆ ನಾವು ಸಿಟಿಸನ್ಸ್ಗೆ ಬೆಟರ್ ಸರ್ವಿಸ್ ಕೊಡ್ಬೇಕು ಅನ್ನೋದು ಬಹಳ ಗಂಭೀರ ವಿಷಯ. ಸೊ ಅದಕ್ಕೆ ಇವತ್ತ ಈ ವಿಷಯ ತಗೊಂಡ್ಬಂದಿದ್ದೇನೆ ನಾನು. ಇಲ್ಲಿ ನಾವು ನೋಡಿದ್ರೆ ನಮ್ ಬೆಳಗಾಂ ಸಿಟಿ ಅಥವಾ ನಗರ ನೋಡ್ರ ನಾವು 3 ಇದ್ರೊಳಗೆ ಕ್ಲಾಸಿಫೈ ಮಾಡ್ಬೋದು. ಒಂದು ನಮ್ ಕಾರ್ಪೊರೇಷನ್ ಏರಿಯಾ, ಮತ್ತೊಂದು ಬುಡಾ ಏರಿಯಾ, ಮತ್ತೊಂದು ಕ್ಯಾಂಟೋನ್ಮೆಂಟ್. ಸೊ 3 ಏರಿಯಾದ ತಮ್ಮದೇ ಆದ ಒಂದು ಸಿಸ್ಟಮ್ ಇದೆ. ಯಾಕಂದ್ರೆ ಯಾವಾಗ ಬುಡಾದವ್ರು ಪ್ಲಾನಿಂಗ್ ಮಾಡ್ತಾರ ಆವಾಗ ಪ್ಲಾನಿಂಗ್ ಮಾಡಿ ಪಾರ್ಕಿಂಗ್ ಸ್ಪೇಸು, ವೆಹಿಕಲ್ದು ಮೂವ್ಮೆಂಟು, ಮತ್ತು ನಾ ಬಹಳ ಕಡೆ ಅಬ್ಸರ್ವ್ ಮಾಡಿದ್ದೀನಿ ರೋಡ್ ಒಳಗೆ ಡಿವೈಡರ್ಸ್ ಏನಿರ್ತಾವಲ್ಲ, ಡಿವೈಡರ್ಸ್ ಅನ್ಸೈಂಟಿಫಿಕ್ ಆಗಿ ಅದನ್ನು ಇದನ್ನ ಮಾಡ್ತಾರೆ. ಏನಂತ, ಯಾರೋ ಒಬ್ಬರು ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಇದ್ರ ಅಥವಾ ಪ್ರಭಾವಿ ವ್ಯಕ್ತಿ ಇದ್ರ ಅವ್ರ ಮನೆ ಮುಂದೆ ಅದನ್ನ ಬಿಟ್ಟು ಬಿಡೋದು.
ಬಟ್ ಅದ್ ಬಿಡೋದ್ರಿಂದ ಎಷ್ಟು ಆಕ್ಸಿಡೆಂಟ್ ಆಗ್ತು ಎಷ್ಟು ಅನಾಹುತ ಆಗ್ತೋ ಅಂತ ಯಾರು ಅಬ್ಸರ್ವ್ ಮಾಡೋದಿಲ್ಲ. ಲಾಸ್ಟ್ ಟೈಮ್ ನಮ್ಮ ವಾರ್ಡದಲ್ಲಿ PWD ರೋಡ್ ಮಾಡತ್ತಿದ್ರು. ಕೆಲವೊಂದು ಅನ್ನೆಸೆಸರಿ ಕೆಲವೊಬ್ಬರು ಪ್ರಭಾವಿ ವ್ಯಕ್ತಿಯ ಮನಿ ಮುಂದೆ ಅದು ಡಿವೈಡರ್ ಕಟ್ ಮಾಡಿ ಅವ್ರ ಮನಿಗೆ ಹೋಗ್ಲಿಕ್ಕೋಸ್ಕರ ಜಾಗ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಹನುಮಾನ್ ನಗರ. ಸೊ ಅವೆಲ್ಲ ಕ್ಲೋಸ್ ಮಾಡಿ ಒಂದ್ ಕಡೆ ಬಿಟ್ಟು ಟರ್ನ್ ಒಂದ್ 100 ಮೀಟರ್ ಅವ್ರಿಗೆ ಟರ್ನ್ ಆಗೋದು ಪಾದಚಾರಿಗೆ ಏನ್ ತ್ರಾಸ ಆಗೋದಿಲ್ಲ. ಆಗೋದು ಏನೋ 2 ವೀಲರ್ಸ್ 4 ವೀಲರ್ಸ್ ಒಂದ್ 100-200 ಮೀಟರ್ಸ್ ಮುಂದೋಗಿ ಟರ್ನ್ ಹಾಕೊಂಡ್ ಬಂದ್ರೆ ಮುಗಿದು ಹೋಗ್ತೈತಿ. ಬಟ್ ಮಾಡ್ಲಿಲ್ಲ. ಫೋನ್ ಮಾಡಿ ಅವ್ರಿಗೆ ಅಧಿಕಾರಿಗಳಿಗೆ ಇನ್ಫ್ಲೂಯೆನ್ಸ್ ಮಾಡಿ ಮತ್ ಬಿಟ್ರು. ಮತ್ ಕೆಲವೊಂದೊಂದು ಲಾಸ್ಟ್ ಟೈಮು ನಿಕಮ್ ಸರ್ ಬಂದಿದ್ರು. ಅವ್ರು ಕೂಡ PWD ಆಫೀಸರ್ಗೆ ಇನ್ಸ್ಟ್ರಕ್ಷನ್ ಮಾಡ್ರಿ ಏನಂತ, ಇವು ಅನ್ಸೈಂಟಿಫಿಕ್ ಅದಾವು, ಆಕ್ಸಿಡೆಂಟ್ ಆಗ್ತಾವು, ಇವು ಕ್ಲೋಸ್ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಹೇಳ್ರಿ ಆಫೀಸರ್ ಮುಂದೆ ಹ್ಞೂ ಅಂದ್ರು. ಬಟ್ ಏನೂ ಆಗ್ಲಿಲ್ಲ. ನಂದ ಹನುಮಾನ್ ನಗರ್ ವಾರ್ಡ್ದಾಗ ಲಿಟ್ರಲಿ ಒಂದ್ ಕರ್ವ್ಗೆ ಡಿವೈಡರ್ ಕಟ್ ಮಾಡಿದ್ದಾರೆ. ಸೊ ದಟ್ ಆ ಸೈಡ್ ಗಾಡಿ ಬರೋದು ಈ ಸೈಡ್ ಗಾಡಿ ಬರೋದು ಏನೂ ಕಾಣೋದಿಲ್ಲ. ಸಡನ್ಲಿ ಯಾರೇ ಡಿವೈಡರ್ ಕ್ರಾಸ್ ಮಾಡಿ ಆ ರೋಡ್ ಕ್ರಾಸ್ ಮಾಡ್ರೆ ಅಲ್ಲಿ ಆಕ್ಸಿಡೆಂಟ್ ಆಗೋದು 100%. ಸೊ ಹಿಂಗಾಗಿ ಒಂದ್ ಡೆತ್ ಕೂಡ ಆಗಿದೆ. ಯಂಗ್ ಹುಡುಗ ಪ್ರಾಣ ಕಳ್ಕೊತಿದ್ದಾರೆ. ಸೊ ಈ ತರ ನಾವು ಎಲ್ಲರೂ ಹೇಳ್ದಂಗೆ ಕೇಳ್ಕೊತ ಹೋದ್ರ ನಮ್ ರೋಡ್ ಸೇಫ್ ಆಗೋದೇ ಯಾವಾಗ ನಾವು ಬೆಟರ್ ಸರ್ವಿಸ್ ಕೊಡ್ಲಿಕ್ಕೆ ಆಗ್ತದೆ. ಈಗ ಸೇಫ್ಟಿ ವಿಚಾರ ಬಂದ್ರ ನೀವೆಲ್ಲರಿಗೂ ಗೊತ್ತಿರ್ಬೋದು ಟೈಟಾನಿಕ್ ಶಿಪ್ ದಿ ಅನ್ಸಿಂಕೇಬಲ್ ಅಂತಂದ್ರೆ. ಬಟ್ ಸೇಫ್ಟಿ ಮ್ಯಾಟರ್ಸ್ ಕಾಂಪ್ರಮೈಸ್ ಆಯ್ತು ಏನಾಯ್ತು. ಸೊ ನಾ ತಮ್ಮ ಮೂಲಕ ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಸಿಬ್ಬಂದಿಗಳಿಗೆ ಏನ್ ವಿನಂತಿ ಮಾಡ್ಕೋತೀನಿ ಅಂತಂದ್ರ, ರೋಡ್ ಸೇಫ್ಟಿ ನಿಮ್ ಸೇಫ್ಟಿ ಮೆಜರ್ಸ್ ಅಥವಾ ಏನ್ ಸ್ಟ್ಯಾಂಡರ್ಡ್ಸ್ ಅದಲ್ಲ ದಯಮಾಡಿ ಅದನ್ನ ಫಾಲೋ ಮಾಡ್ರಿ. ಮತ್ತೊಂದು ವಿಷಯ ಅಂದ್ರ ಅವ್ ಪಾಲನೆ ಮಾಡ್ರ ನಮ್ಗೆ ಯಾರೋ ಅನಾಹುತ ಆಗೋದು ಉಳಿಸಬಹುದು, ಯಾವ್ದಾದ್ರು ಪ್ರಾಣ ಉಳಿಸಬಹುದು. ಒಂದು ಸೊ ಇಷ್ಟ ಹೇಳಿ ಮತ್ತೊಂದು ವಿಷಯ ಅಂದ್ರ ಮೊದ್ಲಿನ ಪಾಪ್ಯುಲೇಷನ್ ಎಷ್ಟಿತ್ತು ಬೆಳಗಾವದ 3 ಲಕ್ಷ ಚಿಲ್ಡ್ರನ್ಸ್ ಇತ್ತು. ಈಗಿನ ಪ್ರೆಸೆಂಟ್ ಪಾಪ್ಯುಲೇಷನ್ 7 ಲಕ್ಷ ಮ್ಯಾಗಿದೆ. ಸೊ ಆರ್ ಅವರ್ ಇನ್ಫ್ರಾಸ್ಟ್ರಕ್ಚರ್ಸ್, ರೋಡ್, ಪಾರ್ಕಿಂಗ್ ಫೆಸಿಲಿಟಿ ಆರ್ ರೆಡಿ ಫಾರ್ ದಿಸ್ ಪಾಪ್ಯುಲೇಷನ್. ಈ ನೆಕ್ಸ್ಟ್ ಸೆನ್ಸಸ್ ಆದ್ಬೇಕ ಬಹುಶಃ ಲೇಟೆಸ್ಟ್ ಫಿಗರ್ ಬರ್ಬೋದು ನಮಗೆ. ಬಂದ್ಬೇಕ ನಾವು ರೆಡಿ ಇದೆ ಪಾಪ್ಯುಲೇಷನ್ ಕೋಪ್ ಅಪ್ ಮಾಡ್ಲಿಕ್ಕೆ. ಬಿಕಾಸ್ ಅರ್ಬನೈಸೇಷನ್ ಇಸ್ ಗ್ರೋಯಿಂಗ್ ವೆರಿ ಫಾಸ್ಟ್. ನಾವು ಯಾರು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೇ ರೀತಿಯಿಂದ ಬೆಂಗಳೂರಲ್ಲಿ ನೀವು ನೋಡಬಹುದು ಎಷ್ಟು ಟ್ರಾಫಿಕ್ ಪ್ರಾಬ್ಲಮ್ ಆಗ್ಲಿಕ್ಕೆ. ಸೊ ತಮ್ಮಲ್ಲಿ ಏನ್ ವಿನಂತಿ ಮಾಡ್ಕೋತೇನೆ ಅಂತಂದ್ರೆ, ನಾನು ಇವು ಅನ್ರೆಗ್ಯುಲೇಟೆಡ್ ಪಾರ್ಕಿಂಗ್ ಸ್ಪೇಸ್ ಈಗ ಕೆಲವೊಂದು ಫುಟ್ಪಾತ್ ಮೇಲೆ ನೋಡ್ಬೇಕು. ನಮ್ಮಲ್ಲಿ ಅಂತೂ ಫುಟ್ಪಾತ್ ಅಂತ ಅವ್ರು ಪ್ರೈವೇಟ್ ಗಾರ್ಡನ್ ಅಂತ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರೈವೇಟ್ ಗಾರ್ಡನ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಲಾನ್ ಮಾಡ್ತಾರೋ ಅಲ್ಲಿ ಏನು ಯಾರು ನಿರ್ಧಾರಲಿಕ್ಕೆ ಬರೋದಿಲ್ಲ, ಏನಿಲ್ಲ, ಗಿಡಗಳು ಹಚ್ಚಿ ಪೂರಾ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ. ಬಹಳಷ್ಟು ಬಾರಿ ಅಧಿಕಾರಿ ಗಮನಕ್ಕೆ ಇದನ್ನೆಲ್ಲ ವಿಷಯಗಳು ತಗೊಂಬಂದಿ. ಬಟ್ ಅವರು ಅಂದ್ರು ಮೇ ಬಿ ಯಾರೋ ಪ್ರೆಷರ್ ಮಾಡಿರ್ಬೇಕು ಏನಾದ್ರು ಹಂಗ ಬಿಟ್ಟಿದ್ದಾರೆ. ಬಟ್ ಎಷ್ಟೋ ನಾವು ಪಾದಚಾರಿ ಫಸ್ಟ್ ರೋಡ್ ಮ್ಯಾಗ ಹಾಕಿರೋದು ಪಾದಚಾರಿಗಳು, ಫಸ್ಟ್ ಪೆಡೆಸ್ಟ್ರಿಯನ್, ದೆನ್ ಬರೋದು ಸೈಕ್ಲರ್ಸ್, ದೆನ್ 2 ವೀಲರ್ಸ್, ದೆನ್ ದಿ ಕಾರ್ಸ್. ಈ ತರ ನಾವು ಕ್ಲಾಸಿಫೈ ಮಾಡೋದು. ನಾವು ಯಾವುದೋ ರೋಡ್ ಡಿಸೈನ್ ಮಾಡ್ರು, ರೋಡ್ ಮಾಡ್ರು, ಫುಟ್ಪಾತ್ ಮಾಡ್ರು, ಫಸ್ಟ್ ಇರೋದು ಪಾದಚಾರಿಗಳಿಗೆ ಫಸ್ಟ್ ಮಹತ್ವ ಕೊಡ್ಬೇಕು. ಅವ್ರು ಹೋಗ್ಲಿಕ್ಕೆ ಅದು ಸೇಫು ಮತ್ತು ಫ್ರೀ ಇರ್ಬೇಕು, ಎನ್ಕರೇಜ್ಮೆಂಟ್ ಫ್ರೀ ಇರ್ಬೇಕು. ಅದ್ ನಾವು ಮಾಡ್ತಾ ಇದ್ದೇವೇನೋ ಇಲ್ಲ. ಸೆಕೆಂಡ್ ಬರೋದು ಸೈಕ್ಲರ್ಸ್. ಸೈಕ್ಲಿಂಗ್ ಪ್ರಮೋಷನ್ ನಾವು ಹೆಚ್ಚಿದೆ. ಮೊದಲ ನಾವು ಸ್ಕೂಲಲ್ಲಿ ಇರೋದು ಎಲ್ಲರೂ ಸೈಕಲ್ ಮೇಲೆ ಹೋಗ್ತಿದ್ರು. ಈಗ ಸೈಕಲ್ಗೆ ಯಾರು ಪೇರೆಂಟ್ಸ್ ಪಾಲಕರು ಯಾರು ಸೈಕಲ್ ಮೇಲೆ ಕಳ್ಸೋದಿಲ್ಲ. ಅದರ ರಿಕ್ಷಾ ಹಚ್ತಾರು, ಸ್ಕೂಲ್ ಬಸ್ ಬರ್ತೈತಿ ಅಥವಾ ತಾವು ಕಾರ್ ಹೋಗ್ಬಿಡ್ತಾರೆ. ಯಾಕ? ಅವರ್ ರೋಡ್ಸ್ ಆರ್ ನಾಟ್ ಸೇಫ್. ನಮ್ ರೋಡ್ಗಳು ಸೇಫ್ ಇಲ್ಲ ಅಂತ. ಸೊ ಇದರಿಂದ ಏನಾಗ್ತೈತಿ, ಅಗೇನ್ ಇವತ್ತೊಂದು ಬಿಗ್ ಒಂದು ನೆಟ್ವರ್ಕ್ ಚೈನ್ ಇದ್ದಂಗಿದೆ. ಈಗ ನಾನೇ ಹೇಳ್ಬೋತೀನಿ, ಈಗ ನಮ್ಮ ಹನುಮಾನ್ ನಗರದಿಂದ ಕಾರ್ಪೊರೇಷನ್ ಬರ್ಬೇಕಾದ್ರ ಎಷ್ಟು ಗುಂಡಿಗಳು ಅದ. ಮೇಡಮ್, ಕಮಿಷನರ್ ಮೇಡಮ್ ಅಲ್ಲೇ ಇರ್ತಾರ, ತಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ರಿ. ಈಗ ನಾವು ಗುಂಡಿಗಳು ಮುಚ್ಚಲಿಲ್ಲ, ನಾವು ಬೆಟರ್ ಸರ್ವಿಸ್ ಕೊಡ್ಲಿಲ್ಲ ಅಂದ್ರ ಏನಾಗ್ತದೆ, ನಾ 2 ವೀಲರ್ ಮ್ಯಾಗ ಇದ್ದು ಬರ್ತಿದ್ನ. ಈಗ ಐ ವಾಸ್ ಕಂಪೈಲ್ಡ್ ಟು ಗೆಟ್ 4 ವೀಲರ್. ಯಾಕ? ಬಿಕಾಸ್ ಆಫ್ ಡಸ್ಟ್. ಒಂದು ರೋಡ್ ಸರಿ ಇಲ್ಲ, ಎಲ್ಲರೂ ಬಿದ್ದೇವತ್ತು ಒಂದು ಅಂಜಿಕೆ. ಸೊ ಈ ತರ ಏನಾಗ್ತೈತಿ, ನಾವು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೋಗಿ 4 ವೀಲರ್ ಯೂಸ್ ಮಾಡ್ತೇವೆ. 4 ವೀಲರ್ ವಿಲ್ ಕ್ರಿಯೇಟ್ ಲಾಟ್ ಆಫ್ ಪೊಲ್ಯೂಷನ್. ಸೊ ಈ ತರ ಅಡ್ವರ್ಸ್ ಇಂಪ್ಯಾಕ್ಟ್ ಬರ್ಕೋತ ಹೋಗ್ತಾವ. ಸೊ ದಯಮಾಡಿ ತಮ್ಮ ಕಾರ್ಪೊರೇಷನ್
ಪೂಜೆ ಮಾಪರಿನ ರಿಕ್ವೆಸ್ಟ್ ಮಾಡ್ತೀನಿ, ಆದಷ್ಟು ಬೇಗ ಈ ಗುಂಡಿಗಳದ ಸಮಸ್ಯೆ ಒಂದು ಪರಿಹರಿಸಬೇಕು. ಮತ್ತು ಇವತ್ತೊಂದು ದಿವಸ ಅಂದ್ರೆ ನಮ್ಮ ಉತ್ತರ ಮತ್ತು ದಕ್ಷಿಣ ಶಾಸಕರು ಇಬ್ರು ಇಲ್ಲ, ಅವರಲ್ಲಿ ಕೂಡ ವಿನಂತಿ ಮಾಡ್ಕೋತೀನಿ, ಆದಷ್ಟು ಬೇಗ ಇದು ಗುಂಡಿಗಳಿಗೆ ಒಂದು ಫುಲ್ ಸ್ಟಾಪ್ ಕೊಡ್ಬೇಕಂತ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಮತ್ತೊಂದು, ಈಗ ನಾವು ಬಿಲ್ಡಿಂಗ್ ಪರ್ಮಿಷನ್ ಕೊಡ್ತೇವೆ. ಬಿಲ್ಡಿಂಗ್ ಪರ್ಮಿಷನ್ ನಮ್ದು ಎಷ್ಟು ಸ್ಕ್ವೇರ್ ಫುಟ್ ಅದು ಸೆಟ್ ಬ್ಯಾಕ್ ಅದು ನೋಡಿ ನಾವು ಕೊಡ್ತೇವೆ. ಬಟ್ ಬರೋ ಕಾಲಮಾನದಲ್ಲಿ ಪೂಜೆ ಮಾಪರೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಹಾಗೂ ಕಮಿಷನರ್ ಮೇಡಮ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾರು ಬಿಲ್ಡಿಂಗ್ ಕಟ್ತಾರಲ್ಲ ಕಂಪಲ್ಸರಿ ಪಾರ್ಕಿಂಗ್ ಸ್ಪೇಸಿಗೆ ಅವ್ರಿಗೆ ಕೊಡ್ರಿ. ಯಾಕಂದ್ರೆ ಬಹಳಷ್ಟು ಕಡೆ ನೋಡ್ತೀನಿ, ಸಿಟಿ ಒಳಗದು ನೋಡ್ತೀನಿ, ಅವ್ರ ಬಿಲ್ಡಿಂಗ್ ಇರ್ತದೆ, ಕಾರ್ ಅವ್ರು ರೋಡ್ ಮ್ಯಾಗೆ ನಿಂದಿರ್ತಾರೆ, ಬೈಕ್ನು ರೋಡ್ ಮ್ಯಾಗೆ ನಿಂದಿರ್ತಾರೆ. ಮತ್ ಕೆಲವೊಬ್ಬರಂತ್ರ ಪಾರ್ಕಿಂಗ್ ಸ್ಪೇಸ್ ಇದ್ರೂ ಕೂಡ ಅವ್ರು ಒಳಗೆ ನಿಂದಿರ್ಸೋದಿಲ್ಲ, ಹೊರಗೆ ನಿಂದಿರ್ಸ್ತಾರೆ. ಸೊ ಬರೋ ಕಾಲದಲ್ಲಿ ಧಾರವಾಡದಾಗ ನಂದು ಇನ್ಫಾರ್ಮೇಶನ್ ಕರೆಕ್ಟ್ ಇದ್ರೆ, ಧಾರವಾಡದಾಗ ನಡು ಯಾರ್ಯಾರು ರೋಡ್ ಮೇಲೆ ಪಾರ್ಕಿಂಗ್ ಮಾಡ್ತಾರಲ್ಲ ಅವ್ರಿಗೆ ಮಂತ್ಲಿ ಬೇಸಿಸ್ ಮ್ಯಾಗ ಸೆಸ್ ಅಥವಾ ಟ್ಯಾಕ್ಸ್ ಫೀಸ್ ಕಲೆಕ್ಷನ್ ಮಾಡ್ತಿದ್ದಾರೆ. ಅದು ಕೂಡ ಬೆಳಗಾಮಲ್ಲಿ ಬಂದ್ರ ಒಳ್ಳೇದತ್ ಅನ್ಸತಿ. ಯಾಕೆ ಸೆಸ್ ಮಾಡಿ ನಮ್ ಕಾರ್ಪೊರೇಷನ್ ಶ್ರೀಮಂತ ಮಾಡೋದು ಉದ್ದೇಶ ಅಲ್ಲ. ಪ್ರಾಬ್ಲಮ್ ಅಂದ್ರ ಟ್ರಾಫಿಕ್ ರೋಡ್ ವೈಡ್ ಆಗಿರ್ಬೇಕು, ವೆಹಿಕಲ್ ಫ್ರೀ ಆಗಿ ಮೂವ್ಮೆಂಟ್ ಆಗ್ಬೇಕು. ಸೊ ಇದು ನಂದ ಒಂದು ವಿನಂತಿ. ಮತ್ತು ಕೆಲವೊಂದು ಬಿಲ್ಡಿಂಗ್ ಅಲ್ಲಿ ಸರ್ಕಾರಿ ಬಿಲ್ಡಿಂಗ್ ಬರ್ಲಿಕ್ಕೆ ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಫೆಸಿಲಿಟಿ ಕಂಪಲ್ಸರಿ ಮಾಡ್ಬೇಕು. ಈಗ ನಂಗೆ ಗೊತ್ತಿಲ್ಲ, ಸರ್ಕಾರಿ ಬಿಲ್ಡಿಂಗ್ ಅಥವಾ ಯಾವ್ದೋ ಕಮರ್ಷಿಯಲ್ ಅಥವಾ ಯಾವ್ದೋ ಇನ್ಸ್ಟಿಟ್ಯೂಷನ್, ಎಜುಕೇಶನ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಅಥವಾ ಯಾವ್ದೋ ಹಾಸ್ಪಿಟಲ್ ಆಗಿರ್ಬೋದು, ಅವರು ಪರ್ಮಿಷನ್ ತಗೊಂಡ್ ಬಿಲ್ಡಿಂಗ್ ಕಟ್ತಾರೋ ಅಥವಾ ಬಿಲ್ಡಿಂಗ್ ಕಟ್ಟಿ ಆದ್ರೂ ಪರ್ಮಿಷನ್ ತಗೋತಾರೋ ನನಗೆ ಗೊತ್ತಿಲ್ಲ. ಯಾಕಂದ್ರ ಅವ್ರ ಪಾರ್ಕಿಂಗ್ ಸ್ಪೇಸ್ ಪ್ರೊವೈಡ್ ಮಾಡ್ಬೇಕು. ಬಟ್ ಎಲ್ಲಿ ನೋಡ್ರಿ ಅವ್ರು ಎಲ್ಲಿ ಪಾರ್ಕಿಂಗ್ ಸ್ಪೇಸ್ ಪ್ರೊವೈಡ್ ಮಾಡೋದಿಲ್ಲ. ಮತ್ತೊಂದು, ಈಗ ಏನು ಮಾರ್ಕೆಟ್ ಏರಿಯಾದಾಗ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅದಲ್ಲ, ಬೇಸ್ಮೆಂಟ್ ಒಳಗೆ ಎಲ್ಲಾ ಕಡೆನೂ ಅವರು ಅಂಗಡಿಗಳು ಹಾಕಿ ಶಾಪ್ಸ್ ಹಾಕ್ತಿರ್ತಾರೆ. ದಯಮಾಡಿ ನಮ್ಮವ್ರು ಏನ್ ಮಾಡ್ಬೇಕು, ಅದನ್ನ ಪಾರ್ಕಿಂಗ್ ಸ್ಪೇಸ್ ನ ಕ್ರಿಯೇಟ್ ಮಾಡಿಕೊಡ್ಬೇಕು. ಯಾಕಂದ್ರೆ ಅವ್ರ ಬಿಲ್ಡಿಂಗ್ ಬಂದ್ರ ಆ ವ್ಯಕ್ತಿ ಏನ್ ಮಾಡ್ತಾನೆ ರೋಡ್ ಮ್ಯಾಗ ಅಡಿಸ್ತಾನೆ. ಈಗ ತಾವು ಕೇಲಿ ಮುಂದೆ ಹಾಸ್ಪಿಟಲ್ ಮುಂದೆ ಅಬ್ಸರ್ವ್ ಮಾಡ್ಬೇಕು, ಮಲ್ಟಿಪಲ್ ಲೇಯರ್ ಆಫ್ ಪಾರ್ಕಿಂಗ್ ಬರ್ಲಿಕ್ಕೆ ಫುಟ್ಪಾತ್ ಬಿಟ್ಟು, ಫುಟ್ಪಾತ್ ಇಸ್ ಕಂಪ್ಲೀಟ್ಲಿ ಅದು ಪಾರ್ಕಿಂಗ್ ಆಗಿಬಿಟ್ಟೈತಿ. ಬಟ್ ಹಾಸ್ಪಿಟಲ್ ಎದುರುಗಡೆ ನೀವು ಅಬ್ಸರ್ವ್ ಮಾಡಿಬಿಟ್ರ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಆಗಿಬಿಟ್ಟ, 1 ರೋ, 2nd ರೋ, 3rd ರೋ, ಈ ತರ ಸಿಸ್ಟಮ್ ಆಗಿದೆ. ಸೊ ಈಗ ನಾ ತಮ್ಮಲ್ಲಿ ಏನು ವಿನಂತಿ ಮಾಡ್ಕೊಳ್ಳೋದಂದ್ರೆ, ಈ ತರ ಬಿಲ್ಡಿಂಗ್ ಪರ್ಮಿಷನ್ ಕೊಡೋಕ್ ಮುಂದಾಗ್ಲಿ ಅಥವಾ ಯಾವ್ದೋ ಬಿಗ್ ಇನ್ಸ್ಟಿಟ್ಯೂಷನ್, ಬಿಗ್ ಎಸ್ಟಾಬ್ಲಿಷ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡೋದಂದ್ರೆ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಒಳಗ ಪಾರ್ಕಿಂಗ್ ಫೆಸಿಲಿಟಿ ಮಸ್ಟ್ ಶೂಟ್ ಮಾಡಬೇಕು. ದೆನ್ ಓನ್ಲಿ ಅವ್ರಿಗೆ ಪರ್ಮಿಷನ್ ಕೊಡ್ರಿ, ಅವ್ರ ಸಿಸಿ ಕೊಡ್ರಿ, ಮತ್ತೆ ಟ್ಯಾಕ್ಸ್ ಕೂಡ್ಸೋದು ಕೂಡ ಈ ಫೆಸಿಲಿಟಿ ನೋಡೇ ಕೂಡಿಸಬೇಕಂತ ತಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಮಾಡ್ಕೋತೀನಿ. ಮತ್ತೊಂದಂದ್ರೆ ನಮ್ಮಲ್ಲಿ ಎನ್ಕ್ರೋಚ್ಮೆಂಟ್, ಎನ್ಕ್ರೋಚ್ಮೆಂಟ್ ರೋಡ್ ಒಳಗೆ ಈಗ ಬೀದಿ ಬದಿ ವ್ಯಾಪಾರಿ, ಈಗ ಕೇಂದ್ರ ಸರ್ಕಾರದೊಂದು ಮಂದಿ ಗೈಡ್ಲೈನ್ಸ್ ಬಂದಿದೆ ಬೀದಿ ಬೀದಿ ವ್ಯಾಪಾರದೊಂದು. ಅಲ್ಲಿ ಎಲ್ಲಾ ವಾರ್ಡ್ದಲ್ಲಿ ಒಂದು ವೆಂಡಿಂಗ್ ಝೋನ್ ಮಾಡ್ಬೇಕಂತಿದೆ. ಸೊ ಅದೊಂದು ಪ್ರೊವೈಡ್ ಮಾಡಿಕೊಡ್ಬೇಕು. ಈ ಫುಟ್ಪಾತ್ ಮೇಲೆ, ರೋಡ್ ಸೈಡ್ ಮೇಲೆ, ಸರ್ಕಲ್ ಗೆ, ಕಾರ್ನರ್ ಗೆ ನೀವು ಅಬ್ಸರ್ವ್ ಮಾಡಬೇಕು. ಬೀದಿ ಬದಿ ವ್ಯಾಪಾರಿ ಯಾವತ್ತೂ ಕಾರ್ನರ್ ಸರ್ಕಲ್ ಹಿಡಿತಾರೆ. ಯಾಕಂದ್ರೆ ಮೂವ್ಮೆಂಟ್ ಪಬ್ಲಿಕ್ ಜಾಸ್ತಿ ಇರ್ತೈತಿ, ನಮ್ಮ ವ್ಯಾಪಾರ ಜಲ್ದಿ ಆಗ್ತೈತಿ, ಫಾಸ್ಟ್ ಆಗ್ತೈತಿ, ಕಣ್ಣಿಗೆ ಬೀಳ್ತೈತೆ. ಅವರು ನಿಂದಿಸೋದು ತಪ್ಪೇನಲ್ಲ, ಬಟ್ ಅದರಿಂದ ಟ್ರಾಫಿಕ್ ಕಂಜೆಷನ್, ಆಕ್ಸಿಡೆಂಟ್ಸ್ ಎಷ್ಟು ಆಗ್ತಾವ ಅನ್ನೋದು ಬಹಳ ಮಹತ್ವ. ಸೊ ಇಷ್ಟ ಹೇಳಿ ಇನ್ನೊಂದು ಮತ್ತೊಂದು ಐತ್ರಿ, ಯಾರು ಇಲ್ಲ ನನ್ ಮುಗಿಸ್ತೇನೆ. ಸಾರ್ವಜನಿಕರಲ್ಲಿ ನಾವು ಒಂದು ಅವೇರ್ನೆಸ್ ಕ್ಯಾಂಪೇನ್, ಈಗ ಟ್ರಾಫಿಕ್ ಸೇಫ್ಟಿ ವೀಕಲ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆರ್ಟಿಒ ಮಾಡೇ ಮಾಡ್ತಾರೆ. ಬಟ್ ನಾವು ಸ್ಕೂಲಲ್ಲಿ, ಯಾಕಂದ್ರ ಮುಂದಿನ ಭವಿಷ್ಯ ನಮ್ದು ಫ್ಯೂಚರ್ ಜನರೇಷನ್ ನಾವು ಟ್ರೈನ್ ಮಾಡ್ಬೇಕು. ಇಟ್ ಮೇ ಬಿ ಸಿವಿಕ್ ಸೆನ್ಸ್ ಆಗಿರ್ಬೋದು, ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದಾಯ್ತು. ಅವ್ರಿಗೆ ವರ್ಕ್ಶಾಪ್ ಮತ್ತ ಸೈಡ್ ಲೇನ್ದಾಗ ನಿಂದಿರೋದಿಲ್ಲ, ಲೆಫ್ಟ್ ಸೈಡ್ ನಿಂತಿರ್ತಾರೆ.
ಸೊ ಮುಂದೆ ಬಂದ ರೈಟ್ ಸೈಡ್ ಟರ್ನ್ ಆಗ್ಲಿಕ್ಕೆ ಹೋಗ್ತಾನೆ. ಟರ್ನ್ ಆಗ್ಲಿಕ್ಕೆ ಹೋಗಿ ಇವು ರೈಟ್ ಸ್ಟ್ರೇಟ್ ಹೋಗೋ ಒಂದು ವೆಹಿಕಲ್ ಬ್ಲಾಕ್ ಮಾಡ್ತಾರೆ. ಸೊ ಹಿಂಗಾಗಿ ಟ್ರಾಫಿಕ್ ಮೂವ್ಮೆಂಟ್ ಫಾಸ್ಟ್ ಆಗೋದಿಲ್ಲ. ಮತ್ತು AI ಬೇಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ನೀವು ಟ್ರಾಫಿಕ್ ಸಿಗ್ನಲ್ಸ್ ನ ಅಳವಡಿಸ್ಕೋಬೇಕು. ಯಾಕಂದ್ರೆ ಟ್ರಾಫಿಕ್ ಸಿಗ್ನಲ್ ಹೆಂಗಿರ್ತೈತಿ 90 ಸೆಕೆಂಡ್ 80 ಸೆಕೆಂಡ್ 100 ಸೆಕೆಂಡ್ ಅಂತ ನಾವು ಸೆಟ್ ಮಾಡಿರ್ತೇವೆ. ಬಟ್ ಕೆಲವೊಂದ್ ಕಡೆ ಹೆಂಗಿರ್ತೈತಿ ಟ್ರಾಫಿಕ್ ಅಂದ್ರ ಒಂದೊಂದು ರೋಡ್ದಾಗ ಜಾಸ್ತಿ ಟ್ರಾಫಿಕ್ ಇರ್ತದೆ, ಒಂದ್ ರೋಡ್ದಾಗ ಕಡಿಮೆ ಇರ್ತದೆ. ಆ ಸೆಕೆಂಡ್ಸ್ ಅಥವಾ ಒಂದು ತಿಂಗಳನ್ನ ಅಬ್ಸರ್ವ್ ಮಾಡಿ ನಾವು ಏನಾದ್ರ ಈ ರೋಡಿಗೆ ಟ್ರಾಫಿಕ್ ಜಾಸ್ತಿ ಇರ್ತೈತಿ, ಇದಕ್ಕೆ ಹಾಲ್ಟಿಂಗ್ ಸೆಕೆಂಡ್ಸ್ ಕಡಿಮೆ ಮಾಡಿಬಿಟ್ರೆ, ಸ್ಟಾಪಿಂಗ್ ಸೆಕೆಂಡ್ಸ್ ಕಡಿಮೆ ಮಾಡಿಬಿಟ್ರೆ ಬಹುಶಃ ಟ್ರಾಫಿಕ್ ಫಾಸ್ಟ್ ಮೂವ್ಮೆಂಟ್ ಆಗ್ಬೋದ ನಂದೊಂದು ವಿಚಾರ. ಮತ್ತೊಂದು ಇವು ಜಂಕ್ಷನ್ಸ್ ಏನ್ ಬರ್ತಲ್ಲ, ಜಂಕ್ಷನ್ಸ್ ರೋಡ್ಸ್ ಡಿವೈಡರ್ಸ್ ಮೇಲೆ ಕ್ರಾಸಿಂಗ್ ಬರ್ತಲ್ಲ, ಇವು ಎನ್ಕ್ರೋಚ್ಮೆಂಟ್ ಫ್ರೀ ಮಸ್ಟ್ ಅಂಡ್ ಶುಡ್ ಆಗ. ಯಾಕಂದ್ರೆ ಸೊ ಮತ್ತೊಂದು ಗಂಭೀರ ವಿಷಯ ಅಂದ್ರೆ ನಮ್ ಕಾರ್ಪೊರೇಷನ್ದಾಗ ಎಷ್ಟು ಪಾರ್ಕಿಂಗ್ ಝೋನ್ಸ್ ಅದಾವ ಅಂತ ಸ್ವಲ್ಪ ಅಧಿಕಾರಿಗಳು ತಮ್ಮ ಅಪ್ಪನಿ ಮೇಲೆ ಕೇಳ್ಕೊತೀನಿ. ಎಷ್ಟು ಪಾರ್ಕಿಂಗ್ ಝೋನ್ ಅದಾವ ನಂಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ಬೇಕು. ಯಾರಾದ್ರೂ ಒಬ್ಬರ ಪಾರ್ಕಿಂಗ್ ಝೋನ್ ಯಾರ ಕಡೆ ಮಾಹಿತಿ ಐತ್ರಿ? ಎಷ್ಟು ಅದಾವ್ರಿ? ಎಷ್ಟು ಅದಾವ ಇದ್ರ ಆಮೇಲೆ ಕೊಡ್ತಿದ್ರೆ ಕೊಡ್ರಿ, ಯಾಕಂದ್ರೆ ಟೈಮ್ ಹಾಕೋದು ಬೇಡ. ಸರ್ ಆಮೇಲೆ ಕೊಡ್ತೀವಿ ಸರ್ ಇದ್ರ ಬಗ್ಗೆ. ಸಂದೀಪ್ ಅವರು ಯಾಕಂದ್ರೆ ಬಹುಶಃ ಅವ್ರ ತಂದಿಲ್ಲ ಲಿಸ್ಟ್, ಅದಕ್ಕಾಗಿ ಅವ್ರು ಆಮೇಲೆ ಕೊಡ್ಲಿ. ಈಗ ಗಾಡಿ ನಂಬರ್ ಸಂತೋಷ್ ಪೇಟ್ಲಿಗೆ ಅವರು ಕೈ ಮೇಲ್ ಮಾಡಿದಾರೆ, ಅವ್ರಿಗೆ ಕೊಡ್ತೀನಿ. ಆಮೇಲೆ ಸಂತೋಷ್ ಪೇಟ್ಲಿಗೆ ನಿಮ್ಗೆ ಆಯ್ತು ಸಂದೀಪ್ ಅವರೇ? ಇನ್ನೊಂದೊಂದು ಎರಡು ಇದ್ರ ಜೊತೆ ನನ್ನ ಪ್ರಕಾರ ಪಾರ್ಕಿಂಗ್ ಸ್ಪೇಸ್ ಬಹುಶಃ ಒಂದೈತಿ. ಆಮೇಲೆ ಕೆಲವೊಂದು ಲಾಸ್ಟ್ ಟೈಮ್ ಲಕ್ಷ್ಮಿ ಮಾರ್ಕೆಟ್ ದಲ್ಲಿ ಮಾರ್ಕೆಟ್ ಸಲಹೆ ಮಾಡೋದಂತ ಒಂದು ಪ್ರಪೋಸಲ್ ಆಗಿತ್ತು, ಅದೊಂದು ಮಾಡಿಬಿಟ್ರೆ ಒಳ್ಳೇದು. ಆಮೇಲೆ ಇದು ಮತ್ತೊಂದು ವಿಷಯ ಅಂದ್ರೆ ಸ್ಟ್ರೇ ಅನಿಮಲ್ಸ್, ಪಶುಗಳು ಐತಿ. ಸ್ಟ್ರೇ ಅನಿಮಲ್ಸ್ ಒಂದೊಂದು ಸ್ವಲ್ಪ ಕಂಟ್ರೋಲ್ ಮಾಡಿಬಿಟ್ರೆ ಒಳ್ಳೇದು. ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಮಿಲ್ಕ್ ಮ್ಯಾನ್ ಗೌಳಿಗಳು ಅದಾರ. ಸೊ ಅವ್ರೇನ್ ಎಮ್ಮೆಗಳು ಅಥವಾ ದನಗಳನ್ನ ಏನ್ ತಗೊಂಡ್ಬರ್ತಾರ ಪೂರಾ ಇದನ್ನಾಗ್ತೈತಿ. ಮತ್ ಕೆಲವೊಂದ್ಸರಿ ಮೇಡಮ್ ತಮ್ಮ ಗಮನಕ್ಕೆ ಬಂದಿರ್ತದೆ, ಇವು ದನಗಳ ತುಳಿತದಿಂದ ಪ್ರಾಣ ಹಾನಿನೂ ಆಗಿದೆ. ಒಬ್ಬರ ಪೊಲೀಸ್ ಏನೋ ಡೆತ್ ಆಗಿದೆ, ಅದು ಎಮ್ಮೆಗಳು ತುಳಿತದಿಂದ. ಸೊ ಇದೊಂದು ಐತಿ. ಸೊ ಇಷ್ಟು ಹೇಳಿ ಬೇಜಾರ್ ಅಂದ್ರೆ ಏನು ಸರ ಪೂಜೆ ಮಾಪರ್ ಸರ, ಇದು ಕಮರ್ಷಿಯಲ್ ಮಾರ್ಕೆಟ್ ಒಳಗೆ ಕಮರ್ಷಿಯಲ್ ಬಿಲ್ಡಿಂಗ್ ಅಥವಾ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅದಲ್ಲ, ಬೇಸ್ಮೆಂಟ್ ಎಲ್ಲ ತೆಗೆದು ಪಾರ್ಕಿಂಗ್ ಮಾಡಿ ಕೊಡ್ಬೇಕಂತ ಮೇನ್ ಇಶ್ಯೂ ಆಗ್ತದೆ. ಹೇಳಿ ನಾವು ಇಷ್ಟು ಎಲ್ಲರೂ ಇಷ್ಟು ಪೇಷನ್ಸ್ ಅಂತ ಕೇಳಿದಕ್ಕೆ ಧನ್ಯವಾದ ಹೇಳ್ತೀನಿ. ಮತ್ತೆ ಅವ್ನಿಗೆ ಪಾಯಿಂಟ್ಸ್ ಏನಾರು ಇದ್ರೆ ಕಾಂಟ್ರಿಬ್ಯೂಟ್, ಮತ್ತೆ ನಿಗಮ್ ಸರ್ ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ ಅಂತಂದ್ರೆ ಅವರಿಗೆ ಒಂದು ಅವಕಾಶ ಮಾಡಿ. ಸಂತೋಷ್ ಪೇಟ್ಲಿಗೆ ಅವರು 4 निमिष पूज्य महापौर साहेब, जसं आता माझ्या सहकारी संदीप गिरगे यांनी प्रश्न मांडला की मास्टर प्लॅन होणं जरुरीच आहे, प्रभाव नगरीचा जसा विस्तार होत चाललाय त्याप्रमाणे. पण मला अंदाजाने शेवटचा मास्टर प्लॅन सरिता पाटील महापौर होत्या मागच्या नगरपालिकेत, रविकुमार असताना शेवटचा मास्टर प्लॅन जत्तीमठ ते एमुकलानी चौक झालेला आहे मास्टर प्लॅन. ಈಗ ಲಾಸ್ಟ್ ಮಾಸ್ಟರ್ ಪ್ಲಾನ್ ನನ್ನ ಲೆಕ್ಕ ಪ್ರಕಾರ ಆಗಿದ್ದಿದ್ದೆ ಜಟ್ಟಿ ಮಠದ್ದು ಹೆಮ್ಮುಗ ಆಗಿತ್ತು. ಐ ಆಮ್ ನಾಟ್ ರಾಂಗ್ ನಿಪ್ಪಣಿಗರ್ ಮೇಡಮ್. ಯಾಕಂದ್ರೆ PWD ಇನ್ಚಾರ್ಜ್ ನೀವೇ ಇದ್ದೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ ಸರ್. ಆ ರೋಡ್ 60 ಫೂಟ್ ಮಾಡಿ ಬಹಳಷ್ಟು ಮಂದಿ 3-4 ಮಂದಿ ಪೂರ್ತಿ ಮನೇನು ಹೋಗಿದೆ, ಏನೂ ಉಳಿದಿಲ್ಲ, ಅವ್ರು ಒಂದು ಇಂಚು ಪ್ರಾಪರ್ಟಿ ಉಳಿದಿಲ್ಲ. ಆ ಪರಿಸ್ಥಿತಿ ಮಠ ಆ ಲೆವೆಲ್ ಹೋಗಿ ಅದನ್ನ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಮಾಸ್ಟರ್ ಪ್ಲಾನ್ ಮಾಡಿದ್ದು ಒಳ್ಳೇದಿತ್ತು, ಅದ್ರ ಒಪ್ಪೋದಿಲ್ಲ. ಶಹರದ ವಿಸ್ತಾರ ನಿಧಿ ಆ ಪ್ರಕಾರ ಆಗ್ಬೇಕಿತ್ತು. ಸರಿ, ಆ ಮಾಸ್ಟರ್ ಪ್ಲಾನ್ ಆದ್ಮ್ಯಾಗ ಆ ರೋಡ್ ನಲ್ಲಿ ಪಾರ್ಕಿಂಗ್ ಬಿಟ್ಟು ಏನೂ ಫೆಸಿಲಿಟಿ ಅವೈಲೇಬಲ್ ಆಗಿಲ್ಲ. ಆ ರೋಡ್ ಕೂಡ ರಸ್ತೆ ಇದೆ, ಬೋತ್ ಸೈಡ್ 4 ವೀಲರ್ ಕಾರ್ ಪಾರ್ಕಿಂಗ್ ಆಗುತ್ತೆ, ಅದರ ಹಿಂದ್ಗಡೆ 2 ವೀಲರ್ ಪಾರ್ಕಿಂಗ್ ಮಾಡ್ತಾರೆ. ಜನರು ದಿವಸಾಲಿ ತೊಂದರೆ ನಡೀತಾ ಇದೆ. ಮಾಸ್ಟರ್ ಪ್ಲಾನ್ ಮಾಡಿ ಒಪ್ಪೋದಿನಿ. ಆ ರೋಡ್ ಲಿಕ್ಕೆ ಚಟ್ಟಿಮಟ್ಟು ಹಿಮುಕಲನಿ ಚೌಕಮಠ 3 ಪಾರ್ಕಿಂಗ್ ಇದೆ. ಲಕ್ಷ್ಮಿ ಪಾರ್ಕಿಂಗ್, ಗಣೇಶ್ ಪಾರ್ಕಿಂಗ್ ಮತ್ತು ಗೋಡ್ಸೆ 1 ಪಾರ್ಕಿಂಗ್ ಇದೆ. ಆ 3 ಪಾರ್ಕಿಂಗ್ ಖಾಲಿ ಬಿದ್ದಿರ್ತಾವ.
ಅದು ವೆಹಿಕಲ್ ಫುಲ್ ಇರಂಗಿಲ್ಲ 24 ಅಂತ ಪಾರ್ಕಿಂಗ್ ಐತಿ ಕರೆಕ್ಟ್ ಕೆಲವೊಂದು ಮಂದಿ ಕಡೆ ಬಜಾರ್ನಲ್ಲಿ ಅವರು ಅಂಗಡಿದವರು ಶಾಪ್ ಬ್ಯಾಂಕ್ದವ್ರು ಕರ್ಮಚಾರಿಗಳು ಬೆಳಗ್ಗೆ 8 ಗಂಟೆ ಬಂದು ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಹೋಗ್ತಾರೆ ಸಂಜೆ 8 ಗಂಟೆ ತಗೊಂಡು ಹೋಗ್ತಾರೆ 12 to 14 ಅಲ್ಲಿ ಕಾರ್ ಪಾರ್ಕಿಂಗ್ ಇರುತ್ತೆ ಅದು ಯಾರ ಜಾಗ ಹೋಗಿದೆ ಅವ್ರದ್ದೇನು ಅಲ್ಲಿ ಲಾಭ ಆಗ್ತಾ ಇಲ್ಲ ಅವ್ರು ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವ್ರಿಗೂ ತೊಂದರೆ ಆಗ್ತಾ ಇದೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಮ್ಗೆ ವಿನಂತಿ ಇದೆ ಬಹಳಷ್ಟು ಸಲ ನಾವು ಹೇಳ್ತೀವಿ ಇದರ ಬಗ್ಗೆ ಆ ರಾಮಲಿಂಗನಲ್ಲಿ ಎತ್ತಿಮುಟ್ಟು ಹೆಣ್ಣು ಕಲಾನಿ ಚೌಕಿನ 60 ಫುಟ್ ರೋಡ್ ಮಾಡಿದ್ದೀರಾ ಆ ರೋಡ್ ಏನು ಉಪಯೋಗ ಆಗ್ತಾ ಇದೆ ಪಾರ್ಕಿಂಗ್ ಬಿಟ್ಟು ಶಹರ ವಿಸ್ತಾರ ಸಂಬಂಧ ರೋಡ್ ವೈಂಡಿಂಗ್ ಮಾಡಿದ್ದೀರಾ ಆ ರೋಡ್ ವೈಂಡಿಂಗ್ ಮಾಡಿ ಏನ್ ಟ್ರಾಫಿಕ್ ಏನು ಸಮಸ್ಯೆ ಮುಗ್ತಿಲ್ಲ ಯಾಕಂದ್ರೆ ನ್ಯೂಕ್ಲಿಯಸ್ ಮಾಲ್ ದಿಂದ ಅನ್ಸೂರ್ನಲ್ಲಿ ಕಾರ್ನರ್ ಪಾರ್ಕಿಂಗ್ ಯಾವಾಗ್ಲೂ ರೋಡ್ ಟ್ರಾಫಿಕ್ ಜಾಮ್ ಇರುತ್ತೆ ಅಲ್ಲಿಂದ ಬರೋರು ಹಿಂಗ್ ಟರ್ನ್ ಹೊಡ್ಲಿಕ್ಕೆ ಹೋಗಿದಾಗ ಮ್ಯಾಲಿನ ಬರೋರು ಗಾಡಿ ಬಂದು ಇಲ್ಲಿ ಪಾರ್ಕಿಂಗ್ ಮಾಡಿರ್ತಾರೋ ಅಲ್ಲಿನ ಗಾಡಿ ಬರ್ತಾರೋ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಅದು ದಿವಸ ತೊಂದರೆ ಅನ್ಸೂರ್ನಲ್ಲಿ ಇರ್ಲಿ ರಾಮಲಿಂಗದಲ್ಲಿ ಜನ ವೈಂಡಿಂಗ್ ಆದ್ಮೇಲೆ ತೊಂದರೆ ಆಗ್ತಾ ಇದೆ ಅದ್ರ ಮುಂಚೆ ರೋಡ್ ಚಲೋ ಇರ್ತದು ಯಾರು ಪಾರ್ಕಿಂಗ್ ಮಾಡ್ತಿಲ್ಲ ಬೋರ್ಡ್ ಸೈಡ್ ಟ್ರಾಫಿಕ್ ಮೂವಿಂಗ್ ಇರ್ತಿದ್ದು ಇಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇರಲಿಲ್ಲ 60 ಫುಟ್ ರಸ್ತೆ ಆದ್ಮೇಲೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ ಈ ಪ್ರಕಾರ ಮತ್ತೆ ರೋಡ್ ವೈಂಡಿಂಗ್ ಮಾಡಿ ಜನರಲ್ ಪ್ರಾಪರ್ಟಿ ತಗೊಂಡು ಏನ್ ಸಾಧಿಸಿದ್ವು ನಾವು ಅದಕ್ಕೆ ನಾನು ದಯವಿಟ್ಟು ಡಿಪಾರ್ಟ್ಮೆಂಟ್ ಒಂದು ವಿನಂತಿ ಇದೆ ಆ ರಾಮಲಿಂಗದಲ್ಲಿ ರೋಡ್ ಏನಿದೆಯಲ್ಲ ಅದಕ್ಕೆ ಪೂರ್ತಿ ಒಂಥರ ಶಿಸ್ತ ಹಚ್ಚಿದೆ ಪಾರ್ಕಿಂಗ್ 3 4 ವೀಲರ್ ಪಾರ್ಕಿಂಗ್ ಇದೆ ಅದೇ ರೋಡ್ ನಲ್ಲಿ ಅವ್ರು ಪಾರ್ಕ್ ಮಾಡಿ ಅವ್ರು ವೆಹಿಕಲ್ ಪಾರ್ಕ್ ಮಾಡೋದ್ ಬಗ್ಗೆ ನಮ್ಗೆ ಏನೋ ಬೇತರ ಇಲ್ಲ ಅಟ್ಲೀಸ್ಟ್ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡಿ ಆ ಜನರ ತೊಂದರೆ ಕೊಟ್ಟು ಆ ವಿಷಯದಲ್ಲಿ ಆ ರೋಡ್ ಮಾಸ್ಟರ್ ಪ್ಲಾನ್ ಮಾಡಿ ಸೇಮ್ ತರ ಈ ಕೇಲಿ ರೋಡ್ಗೆ ಆಗ್ತಾ ಇದೆ ಪಾರ್ಕಿಂಗ್ ಹಾಸ್ಪಿಟಲ್ ಬರೋ ಜನ ಎಲ್ಲ ರೋಡ್ ಮೇಲೆ ಗಾಡಿ ಹಚ್ತಾರೆ 2 ಲೈನ್ ನಲ್ಲಿ ಪಾರ್ಕಿಂಗ್ ಅದ ಮ್ಯಾಕ್ಡೊನಾಲ್ಡ್ಸ್ ಇವ್ರವ್ರು ಇಟ್ಕೊಂಡು ಅವ್ರು ಪಾರ್ಕಿಂಗ್ ಬಿಟ್ಟು ರೋಡ್ ಮೇಲೆ ಪಾರ್ಕಿಂಗ್ ನೀವು ಕೇಲಿ ಡೆಂಟಲ್ ಕಾಲೇಜ್ ಇಂದ ಪೂರ್ತಿ ಕೇಲಿ ಹಾಸ್ಪಿಟಲ್ ಮೇಲೆ ಹೋದ್ರೆ 2 ಸೈಡ್ ಪಾರ್ಕಿಂಗ್ ಇದೆ ಮತ್ತೆ ಇವ್ರು ಹೇಳೋ ಪ್ರಕಾರ ಎಲ್ಲರೂ ಆ ಫುಟ್ಪಾತ್ ಮೇಲೆ ಶಾಪ್ಸ್ ಇದು ಹಾಕಿ ಅದನ್ನ ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದ್ದಾರೆ ನಮ್ ಕಾರ್ಪೊರೇಷನ್ ದವರು ಹೋಗ್ತಾರೆ ಇವತ್ತು ಕರೀತಾವ್ರು ನಾಳೆ ಮತ್ತೆ ಶಾಪ್ ರೆಡಿ ಆಗುತ್ತೆ ಅಲ್ಲಿ ನೀವು ಯಾವ್ದು ಫುಟ್ಪಾತ್ ಖಾಲಿನೇ ಇಲ್ಲ APMC ರೋಡ್ ಹೋಗುತ್ತೆ ಫುಟ್ಪಾತ್ ಚೆಕ್ ಮಾಡಿ ನಾವು ಚೆನ್ನಮ್ಮ ಚೌಕದಿಂದ ಕೇಲಿ ಮಟ್ಟ ಫುಟ್ಪಾತ್ ಚೆಕ್ ಮಾಡಿ ಯಾರು ಕಾರ್ಪೊರೇಷನ್ ಅಕ್ವಿಸಿಷನ್ ದವ್ರು ಬರ್ತಾರೋ ಏನ್ ಕೆಲಸ ಮಾಡ್ತಾರೋ ಅವ್ರಿಗೆ ಟೀಮ್ ಇಲ್ಲ ಅಥವಾ ಏನಿಲ್ಲ ಫುಟ್ಪಾತ್ ಮೇಲೆ ಗಾಡಿ ಆಗ್ಲಿಕ್ಕೆ ಆಗಿಲ್ಲ ಅದನ್ನ ದಯವಿಟ್ಟು ಡಿಪಾರ್ಟ್ಮೆಂಟ್ ಅಧಿಕಾರಿಗೆ ಹೇಳೋಣ ನಿಮ್ ಟೈಮ್ ಮುಗಿತು 4 ಮಿನಿಟ್ ಆಯ್ತು ಈಗ ನೀವು ಹೇಳೋದು ಹೇಗೆ ಅಂದ್ರೆ ಏನು ನೀವು ರಾಮಲಿಂಗ ರಸ್ತೆ ಮಾಡಿರಿ ಟ್ರಾಫಿಕ್ ಸಲುವಾಗಲ್ಲ ಪಾರ್ಕಿಂಗ್ ಸಲುವಾಗಿ ಮಾಡಿರಿ ಅಂತ ನಿಮ್ಗೆ ಹೇಳ್ತೇವೆ ಮೇಡಮ್ ಅದ ನೋಡ್ಬೇಕು ಯಾಕಂದ್ರೆ ನಾವು ಪದೇ ನೋಡ್ತೇವೆ ನಾವು ಅಲ್ಲಿಂದ ಬರ್ತೇವೆ ಟೈಮ್ಗೆ ಬೋತ್ ಸೈಡ್ ಯೂಸ್ ಇಂದ ನೀವು ಬೋತ್ ಸೈಡ್ ಪಾರ್ಕಿಂಗ್ ಇರ್ತದೆ ಒಂದ್ ಏನ್ ಕೆಲಸ ಮಾಡ್ರಿ ಅಲ್ಲಿ ಪಾರ್ಕಿಂಗ್ ಮಾಡೋದಿದ್ರೆ ಪೇ ಪಾರ್ಕಿಂಗ್ ಮಾಡ್ಬಿಟ್ರಿ ಹಂಗ ಆದಾಯ ಬರ್ಲಿ ಅಲ್ಲಿ ಯಾರು ಹಸ್ತಾರಲ್ಲ ಗಾಡಿ आम्ही पे मारले एक काम करूया 2 आमचे झाले तर एक येणार पण दिवायच्या बोलो सिर्फ हनुमान नगर रामदेव गली डपो पूरा सिटी में एक जॉइंट सर्वे करेंगे हमारे कारपोरेशन से और पीडब्ल्यूडी से पूरा करेंगे ट्रैफिक के मैनेजमेंट के हिसाब से और दूसरा जो है सर रास्ते वो जो थक पड़े तो उनको बोल रहे हैं रिसर्च लेना पार्किंग का करना बोल के पहला हम पब्लिक को फैसिलिटी देंगे सर्विस देंगे उसके बाद में उनको फाइन कलेक्ट का या सेस लेने का उसके बारे में बात संगोड़ी सर मैं सेस खड्डे के लिए नहीं बोला वो जो पार्किंग करते हैं जिनका पार्किंग स्पेस भी है उनके इस पे बात करने का है तो सेस जो रोड के पर पार्क करते हैं उनके लिए बात तो आप सर सर्वात जास्त कुठेतरी ट्रॅफिकचा समस्या असला बेळगावने ಎಲ್ಲಕ್ಕಿಂತ ಜಾಸ್ತಿ ಎಲ್ಲಾದ್ರೂ ಟ್ರಾಫಿಕ್ ಸಮಸ್ಯೆ ಇದೆ ಅದು ನಮ್ಮ ವಾರ್ಡ್ ನಾಗ ಸರ್ ಜಯಕಲ್ಬಾಗ್ ಗೋದರಿಗಲ್ಲಿ ಕಮಲಾದಲ್ಲಿ ಸರ್ದಾರ್ ಗ್ರೌಂಡ್ ಅದೇನ್ ನಮ್ ಟೋಟಲ್ ವಾರ್ಡ್ ಐತಿ ಕಾಲೇಜ್ ರೋಡ್ ಹಿಡ್ಕೊಂಡು ಎಲ್ಲ ಕಡೆ ಟ್ರಾಫಿಕ್ ಸಮಸ್ಯೆ ಐತಿ ಅಲ್ಲಿ ನಮ್ಮ ಕಾಲೇಜ್ ರೋಡ್ ನಾಗ ಕೆಲವೊಂದು ಕಾಲೇಜ್ಗಳು ಅದಾವು ಹೈಸ್ಕೂಲ್ಗಳು ಅದಾವ ಸರ್ ಅಲ್ಲಿ ಬರುವಂತ ವಿದ್ಯಾರ್ಥಿಗಳು ಎಲ್ಲಿ ಬೇಕಾದಲ್ಲಿ ಇನ್ಡಿಸಿಪ್ಲಿನ್ ರೀತಿಯಿಂದ ಅದನ್ನ ವೆಹಿಕಲ್ಗಳಾಗಲಿ 2 ವೀಲರ್ಗಳಾಗಲಿ ಎಲ್ಲ ಪಾರ್ಕಿಂಗ್ ಮಾಡ್ತಾರೆ ಸರ್ ಗೊಂದಲ ಇಲ್ಲ ನೋಡ್ರಿ ಸರ್ ಒಂದು ಆಂಬುಲೆನ್ಸ್ ಹೋಗುವಂತ ನಮ್ ದಾರಿ ಇಲ್ಲ ಯಾಕಂದ್ರೆ ವನಿತಾ ವಿದ್ಯಾಲಯವನ್ನು ಅಲ್ಲಿ ಗೊಂದಲ ಟರ್ನಿಂಗ್ ಕೊಡಂಗಿಲ್ಲ ಸರ್ ಅವ್ರು ಬಂದು ಚೆನ್ನಮ್ಮ ಸರ್ಕಲ್ ಟರ್ನಿಂಗ್ ಮಾಡಬೇಕಂತ ವನಿತಾ ವಿದ್ಯಾಲಯ ಸಿಗ್ನಲ್ ಕ್ಲೋಸ್ ಐತಿ ಈಗ ಸನ್ಮಾನ್ ಕಡೆ ಬ್ಯಾರಿಕೇಡಿಂಗ್ ಹಾಕಿದ್ರಿಂದ ಗೊಂದಲಿಗಿರಲಿ ಕನ್ನಡಗಿರಲಿ ಕನಕಗಿರಲಿ ಗೌಡಿಗಿರಲಿ ನಮ್ಮ ಕೆಳಗಡೆ ಬಂದ ಜನರಿಗೆ ಎಷ್ಟು ಸಮಸ್ಯೆ ಆಗ್ತದೆ ಅದು ಆ ಜನರಿಗೆ ಗೊತ್ತು ಅದ್ರ ಬಗ್ಗೆ ನಾವು ಸಾಕಷ್ಟು ಇಲ್ಲಿ ಇದು ಕೌನ್ಸಿಲ್ಗಳು ಮಾತಾಡಿದ್ರು ಅದ್ರ ಬಗ್ಗೆ ಏನು ಆಕ್ಷನ್ ಆಗಿಲ್ಲ ಲಿಂಗರಾಜ್ ಕಾಲೇಜ್ ಆಗಲಿ ಆರ್ಲೆಸ್ ಕಾಲೇಜ್ ಆಗಲಿ ಆಮೇಲೆ ಅಲ್ಲಿ ಕೆಲವೊಂದು ಕಾಲೇಜ್ಗಳು ಏನಾದ್ರು ಸರ್ ಅವರೆಲ್ಲ ವಿದ್ಯಾರ್ಥಿಗಳು ಒಂದ್ ಸೈಡ್ ದಿಂದ ಸರ್ದಾರ್ ಗ್ರೌಂಡ್ ಕಡೆ ಹಿಡ್ಕೊಂಡು
ಗೊಂದಲಿಗಲ್ಲಿ ಒಳಗೆ ಎಲ್ಲ ಕಡೆ ಅದನ್ನ ಟೂ ವೀಲರ್ಗಳು ಹೆಂಗ್ ಬೇಕಾದ್ರೆ ಪಾರ್ಕಿಂಗ್ ಮಾಡ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಬಂದ್ರೆ ಸಂಜೆ 6 ಗಂಟೆವರೆಗೂ ಪಾರ್ಕಿಂಗ್ ಮಾಡ್ತಾರೆ. ಅಲ್ಲಿ ಜನರಿಗೆ ಏನಾದ್ರು ಆಗ ಕಂದಾವಲ್ಲಿ ಒಳಗಾಗ್ಲಿ ಅಥವಾ ಗೊಂದಲಿಗಲ್ಲಿ ಒಳಗಾಗ್ಲಿ ಆಂಬುಲೆನ್ಸ್ ಹೋಗ್ಲಿ ಜಾಗ ಇರಂಗಿಲ್ಲ ಸರ್. ನಮ್ ಲಾಸ್ಟ್ ಟೈಮ್ ನಮ್ಮ ಕಮಿಷನರ್ ಪೊಲೀಸ್ ಕಮಿಷನರ್ ಸಾಹೇಬರು ಭೂಷಣ್ ಬೋರ್ಸೆ ಅವ್ರಿಗೆ ಅದ್ರ ಬಗ್ಗೆ ಇಂಟಿಮೇಷನ್ ಕೊಟ್ಟಾಗ ಅವರು ಅದನ್ನ ತೆರವುಗೊಳಿಸಿದ್ರು ಸರ್. ಬಟ್ ತೆರವುಗೊಳಿಸಿದಾಗ ಬರೀ 1 ವಾರ ಅಷ್ಟೇ ಅದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರು ಹೊರತು ಅದಾದ್ಮೇಲೆ ಮತ್ತೆ ವಿದ್ಯಾರ್ಥಿಗಳು ಎಲ್ಲಿ ಬೇಕಲ್ಲಿ ಹಂಗ ಪಾರ್ಕಿಂಗ್ ಮಾಡಬೇಕಾದ ಸರ್. ಅಲ್ಲಿ ಹಾಸ್ಪಿಟಲ್ಗಳು ಅದಾವು, ಅಲ್ಲಿ ಕಾಲೇಜ್ಗಳು ಅದಾವು, ಅವರೆಲ್ಲರೂ ಅಲ್ಲೇ ಒಂದು ಪಾರ್ಕಿಂಗ್ ಮಾಡೋದ್ರಿಂದ ಅಲ್ಲಿ ಜನರಿಗೆ ಬಹಳ ಸಮಸ್ಯೆ ಆಗೈತಿ. ಈಗ ನಮ್ಮ ಸಾಹೇಬರು ಬಂದಾರ, ಟ್ರಾಫಿಕ್ ಸಾಹೇಬರು ಬಂದಾರು. ಸೊ ನಾವು ಒಂದು ವಿನಂತಿ ಮಾಡ್ತೀನಿ, ಅಲ್ಲಿ ಆ ಭಾಗದಲ್ಲಿ ಸರ್ ಸರ್ದಾರ್ ಹೈಸ್ಕೂಲ್ ಕೇಳ್ಕರ್ಬಾಗ್ರಿ, ಆಮೇಲೆ ನಮ್ಮ ಕಂಗ್ರಾದಲ್ಲಿ ಗೋಲ್ಡಿಗ್ಲಿ ಈ ಭಾಗದಾಗ ನಾವು ವಿದ್ಯಾರ್ಥಿಗಳು ಪಾರ್ಕಿಂಗ್ ಮಾಡಿದ್ರು. ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಿಗೂ ಆಮೇಲೆ ತಮಗೂ ನಾವು ವಿನಂತಿ ಮಾಡ್ತಿದ್ದೆ, ಆ ಕಾಲೇಜ್ ಅವ್ರಿಗೆ ಏನಾದ್ರು ನೋಟಿಸ್ ಕೊಡುವಂತದ್ದು ಆಗಲಿ ಅಥವಾ ಅವ್ರಿಗೆ ಏನಾದ್ರು ಆಲ್ಟರ್ನೇಟಿವ್ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ರೆ ಸರ್ ನಮ್ಮ ವಾರ್ಡಿಗೆ ಸಾಕಷ್ಟು ಹೆಲ್ಪ್ ಆಗ್ತದೆ. ಅದೇ ರೀತಿ ಕೇಳ್ಕರ್ಬಾಗ್ಲಿ ಸರ್, ಮಾರ್ಕೆಟ್ ಏರಿಯಾ ಇರೋದ್ರಿಂದ ಮಾರ್ಕೆಟಿಗೆ ಬರೋಂತ ಜನ ಕೇಳ್ಕರ್ಬಾಗ್ನಾಗ ಬಂದು ಎಲ್ಲ ಪಾರ್ಕಿಂಗ್ ಮಾಡಿ ಹೋಗಿರ್ತಾರೆ ಸರ್. ಸೊ ಅದ್ರ ಬಗ್ಗೆ ಒಂಚೂರು ಗಮನ ಹರಿಸ್ಬೇಕಂತ ತಮ್ಮ ವಿನಂತಿ ಮಾಡ್ತಿದ್ದಾರೆ. ಪೂರಾ ಎಷ್ಟು ಕಾಲೇಜ್ಗಳು ಎಲ್ಲ ಕಾಲೇಜ್ಗಳು ಒಂದ್ ಸ್ವಲ್ಪ ಪಾರ್ಕಿಂಗ್ ಬಗ್ಗೆ ಒಂದ್ ಸ್ವಲ್ಪ ಒಂದು ಜಾಗೃತಿ ಮಾಡ್ಬೇಕಂತ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು. ಈಗಾಗಲೇ ಈಗ ಇದೇ ಸಬ್ಜೆಕ್ಟ್ ಮೇಲೆ ಎಲ್ಲರೂ ಮಾತಾಡೋದು ಅವಶ್ಯಕತೆ ಇದೆ ಅಂದ್ರೆ ಬೇಗ ಯಾಕಂದ್ರೆ ಈಗ ಸರ್ ಕೂಡ ನಿಕಮ್ ಸರ್ ನಮ್ಗೆ ಲಾಸ್ಟ್ ಟೈಮ್ ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ರು, ಈ ತರದ್ದು ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲೇ ಆ ಭಾಗದ ನಗರ ಸೇವಕ ಮತ್ತು ನೀವು ಬರ್ರಿ ನಾವು ಅಡ್ಡಾಡಿ ಅಲ್ಲೇ ಇದ್ದಿದ್ದು ಸಮಸ್ಯೆ ಬಗೆಹರಿಸೋಣ ಅಂತ ಅವರು ಹೇಳಿದ್ರು. ಈಗ ಒಂದ್ ಟೈಮ್ ಏನ್ ಮಾಡಿದ್ವಿ, ಈ ಬರುವ ವಾರದಲ್ಲಿ ನಿಮ್ಮ ಭಾಗದಲ್ಲಿ ಅಂದ್ರೆ ಎಲ್ಲೇ ಟ್ರಾಫಿಕ್ ಸಮಸ್ಯೆ ಆಗ್ತದೆ ಅದ ಅಂದ್ರೆ ಉದಾಹರಣೆವಾಗಿ ಈಗ ನಮ್ಮ ಕೆಲವು ಸಿಟಿ ಒಳಗಿಂದು ಕೆಲವು ರೋಡ್ಸ್ ಗಣಪತಿ ಗಲಿ ಇರಲಿ, ಮಾರುತಿ ಗಲಿ ಇರಲಿ, ಕಡೆ ಭಾಗ ಇರಲಿ, ಈ ತರದ್ದು ಏನ ರೋಡ್ಸ್ ಅದಾವ. ಅದಕ್ಕೆ ನಾವು ಲಾಸ್ಟ್ ಟೈಮ್ ಒಂದು ಎಲ್ಲರೂ ಕೂಡ ನಮ್ಮ ಕೆಲವು ಮೆಂಬರ್ಸ್ಗಳು ಅದ ಆನಂತರ ಬೀದಿಗೆ ವ್ಯಾಪಾರಿಗಳು ಅವರು ಬಂದರು, ಕೆಲವು ರಿಕ್ವೆಸ್ಟ್ ಮಾಡಿದ್ರು. ನಾವು ಕೂಡ ಅದರಲ್ಲಿ ಒಂದು ಸೊಲ್ಯೂಷನ್ ತಗೊಳ್ಳೋ ಅಂತ ಹೇಳಿದ್ರು. ಯಾವ್ದಂದ್ರೆ ಅಲ್ಲಿ ಮಾರ್ಕಿಂಗ್ ಮಾಡೋದು ಆ ಭಾಗಕ್ಕೆ. ಈಗ ನೀವು ಹೇಳಿ ಡಬಲ್ ಪಾರ್ಕಿಂಗ್ ಟ್ರಿಬಲ್ ಪಾರ್ಕಿಂಗ್ ಇರೋದಿಲ್ಲ, ಆ ಮಾರ್ಕಿಂಗ್ ಮಾಡಿ ನಾವು ಅದ್ರ ಒಳಗೆ ಯಾರು ಇರ್ತಾರೆ ಮಾರ್ಕಿಂಗ್ ಒಳಗೆ ಅವ್ರಿಗೆ ನಾವು ದಂಡ ಹಾಕುತ್ತಿಲ್ಲ. ಹೊರಗೆ ಯಾರು ಬರ್ತಾರ ಆ ಮಾರ್ಕಿಂಗ್ ಒಳಗೆ ಅವ್ರು ಬರಬಾರ್ದು, ಈ ತರ ಒಂದು ಸಿಸ್ಟಮ್ ಮಾಡೋಣ. ಮತ್ತು ಈಗ ಬೀದಿ ವ್ಯಾಪಾರಿ ಸಲುವಾಗಿ ಕೂಡ ನಾವು ಅದನ್ನ ಮಾರ್ಕಿಂಗ್ ಮಾಡಿಕೊಡ್ಬೇಕು. ಆ ಮಾರ್ಕಿಂಗ್ ನಲ್ಲಿ ಅಷ್ಟು ಜಾಗ ಕೊಟ್ಟು ಅವರ ಅಷ್ಟರಲ್ಲಿ ಕೊಂಡಿರ್ಬೇಕು. ಮತ್ತು ಕೆಲವು ಜನ ಬೀದಿ ವ್ಯಾಪಾರಿ ಏನ್ ಮಾಡ್ತಾರ್ರಿ, ಒಂದ್ ಚೀಟಿ 20 ರೂಪಾಯಿ ಅವ್ರು ಹೇಳ್ತಾರೆ, ಜಾಗ ಹೆಚ್ಚು ತಗೋತಾರ, ಜಾಗ 50 ಫೀಟ್ ತಗೋತಾರ ಮತ್ತು 10 ರೂಪಾಯಿ ಚೀಟಿ ಕೊಡ್ತಾರೆ. ಅಂತವ್ರಿಗೆ ಕೂಡ ಅದರಿಂದ ನಾವೇನ್ ಮಾಡೋದು, ಒಂದ್ ಬಾಕ್ಸ್ ಹಾಕಿದ್ರೆ ಆ ಬಾಕ್ಸ್ ಒಳಗೆ ಕೊಂಡಿರ್ಬೇಕು. ಆ ಬಾಕ್ಸ್ ಬ್ಯಾರೆ ಬಾಕ್ಸ್ ಒಳಗೆ ಕೊಟ್ರೆ ಡಬಲ್ ಟ್ಯಾಕ್ಸ್ ಅವ್ರು ಕೂಡ ಕೊಡ್ಬೇಕು. ಈ ತರದನ್ನು ಒಂದು ನಾವು ಅದ್ರ ಒಳಗೆ ಮಾಡೋಣ. ಮತ್ತು ಸರ್ ಕೂಡ ಬರ್ತಾರೆ, ಅದಕ್ಕಾಗಿ ಎಲ್ಲರೂ ಕೂಡಿ ಹೋಗಿ ಒಂದ್ಸಲ ಆ ಏರಿಯಾ ನಾವು ಕ್ಲಿಯರಿಫೈ ಮಾಡೋಣ ಮತ್ತು ಅವ್ರಿಗೆ ಸಹಾಯ ಕೊಡ್ತಾರೆ ಅಂದ್ರೆ ಅವ್ರಿಗೆ ಅವ್ರ ಜೊತೆ ಹೋಗೋಣ. ಈಗ ಯಾರು ನಿಂತಿದ್ರು ಹೇಳಿ, ಅವ್ರ ನಂತರ ಇವ್ರು ನಮ್ಮ ಆದ್ಮೇಲೆ ಶಾಹಿದ್ ಮೇಲೆ ಕೊಂಗಾಲಿ ಮೇಲೆ रवी साहेब आता तुम्हीच सांगितलं की आपण सांगितलं की ते बीदी व्यापाऱ्याच्या बद्दल जे सांगितलं की त्याला एक मार्किंग करून देऊया म्हणून. ते काय झालंय, तुम्ही मार्किंग करून दिला पण त्याने काय येतात ना, आमचे महानगरपालिकेकडून त्यांच्याकडे काही ऍक्शन होत नाही. मैं क्या बोल रहा हूँ, ये विषय जो है हर वार्ड का है, हर एरिया का, पूरे सिटी बेलगाम सिटी का है. अपने अपने वार्ड का अगर बोलते रहेंगे तो हमारा कल का एक दिन टाइम रहेगा. बराबर है. मैं क्या बोल रहा हूँ, ट्रैफिक के मामले से पुलिस कमिश्नर को, ट्रैफिक वालों को, जितने भी इंस्पेक्टर है, जो कनेक्शन हमारा कमिश्नरेट में आता है, उनको एक बुला करके एक मीटिंग काउंसिल में लेके वो चर्चा करना अच्छा रहेगा. अगर आप ऐसा चर्चा करते बैठेंगे, हर आदमी साइकिल किधर लगती है, गाड़ी किधर लगता है, ये सब चर्चा होने का कल तक जाएगा. एक ही मिनट, मैं क्या बोल रहा हूँ, मैं ये विषय जो है ट्रैफिक का विषय अगर करना है तो इसके लिए मीटिंग अलग लेना. एजेंडे के ऊपर सब्जेक्ट इतने हैं कि आप 1.5 घंटा इसी में निकाल रहे हैं, तो बाकी सब्जेक्ट कब लेने का? वो भी आपकी बात बराबर है. तो मैं क्या बोल रहा हूँ, ये मीटिंग आप पुलिस कमिश्नर को भी बुलाना, ट्रैफिक इंस्पेक्टर को भी बुलाना, जो आरटीओ है पूरा बात करने को दो. लोकांसाठी आम्ही जर केलं नाही तर कोणासाठी करणार नाही. तुम्ही तुमचा विषय मांडा. मी आताच त्याच्या आधी बोललो की सर आले, सरांनी सगळ्यांचे पासपोर्ट नंबर सगळे सर बस आराम
काय बोलतो असं होणार नाहीये. एक काम क्या है, आप ये मीटिंग ट्रैफिक के लिए एक और एक मीटिंग काउंसिल में लो और पुलिस लेके करके लो. एक ऑफिसर आके उनको बोलने से एक बोला के डायरेक्शन नहीं चलेगा. नहीं वो आएंगे, वो अभी चर्चा करो सर. अभी दूसरा सब्जेक्ट लेके छोड़ो. ಅವ್ರ ಮಾಹಿತಿ ತಗೋರಿ ಅದ್ರಾಗ तुम्ही महापौर साहेब आता जे अजिंबाईने सांगितलं ते बरोबर आहे, परंतु तो नोट्स विषय अनेकदा घेऊया. परंतु आता इथं जे विषय संदीपनं मांडलेला आहे त्याचं गंभीर्यानं विचार करून आता इथं सर सुद्धा आलेले आहेत, त्यांनी सुद्धा त्याचं उत्तर दिलं तर फार बरं होईल. आणि त्याने आम्ही जे प्रश्न केले त्याचं त्यांनी काय निवारण करणार त्याच्याबद्दल. आणखीन एक तुम्ही मग सांगितलं विधी व्यापाऱ्यांचं जे सांगितलं तशाच प्रमाणे जे प्रत्येक फुटपाथवरती जे गाडी बेळगावमध्ये माझ्या बरोबर पुऱ्या बेळगावमध्ये फुटपाथवरती जे गाडी आहे ते फुटपाथ सगळे बंद केलेले आहेत. आणि मी परवा दिवशी आमच्या स्टँडिंग कमिटी मीटिंगमध्ये पण त्या विषय मांडलेला होता. त्यावेळेला त्यांनी काय सांगितलं की 2 दिवसामध्ये आम्ही त्या फुटपाथवरचे एन्क्रोचमेंट काढतो म्हणून. आज 8 दिवस झाले तरी पण आज कुठं पण अजून त्याच्यावरती कारवाई झालेली नाही आहे. आणि त्याच्यानंतरला मी प्रत्येक वेळेला वेळोवेळी त्यांना सांगायला होतं. 3 दिवस झाल्यानंतर मी प्रत्येक वेळेला कॉल केला तर त्यांनी म्हणतात की माझ्याकडे येत नाही. मैडम ಅದು ಎನ್ಕ್ರೋಚ್ಮೆಂಟ್ ದ ಫುಟ್ಪಾತ್ ತೆಗಿಬೇಕಂದ್ರೆ ಯಾರು ಜವಾಬ್ದಾರಿ PWD ರೆವೆನ್ಯೂ ಏನ್ ಯಾವ್ದು ಬರ್ತೈತಿ ಮೇಡಮ್ ಇವರೆಲ್ಲರೂ ಹೇಳ್ತಾರೋ. सर मैं क्या बोल रहा हूँ, ये आप मैं अभी जो समझाया आपको, ट्रैफिक वाले PWD बोले, PWD हेल्थ वाले को बोलेंगे. अभी परसों का मीटिंग में ऊपर का बोर्ड निकालने के लिए जो है वो हेल्थ वालों को बोले, वो इलेक्ट्रिशियन वाला जो है वो अपने को अपना गाड़ी नहीं दिया, अभी तक 2 महीने का काम नहीं. तो इसके लिए ज्वाइंट मीटिंग आपको लेना पड़ेगा. आप अगर ऐसा चर्चा करेंगे तो ये काम विषय भी 1 घंटा 2 घंटा और चलेगा. PWD भी हमारा कॉर्पोरेशन भी रहेंगे और ट्रैफिक पुलिस भी रहेंगे और पुलिस कमिश्नर को भी बुला लेंगे. उसके बाद में एक मीटिंग लेके चर्चा करें तो क्लियर होने के चांस ज्यादा है. ऐसा भी हर बात अगला जो विषय है इस विषय नंबर अगर आप विषय लेंगे तो मैं थोड़ा ठीक है. अभी नितीन तुम्ही सांगितलं एवढंच काय अजून संपलं तुमचं? थोडक्यात संपवा सगळ्यांना वेळ ಇವರು ನಮ್ಮ ಎನ್ಕ್ರೋಚ್ಮೆಂಟ್ ಟೀಮು ಮತ್ತೊಂದು ಮೀಟಿಂಗ್ ಇಟ್ಕೊಳಕ್ ಬರ್ತದೆ. ನಮ್ಮಲ್ಲಿ ಇರ್ತಾರ ಅವ್ರು. ಈಗ ಅವ್ರು ಏನ್ ಬಂದಾರ ಆರ್ಟಿಒ ಮತ್ತು ಪೊಲೀಸ್ ಆಫೀಸರ್ಸ್ ಅವ್ರ ಮಾಹಿತಿ ತಗೊಂಡು ಏನ್ ಇಂಪ್ಲಿಮೆಂಟ್ ಮಾಡಾಕೈತಿ ನೋಡ್ರಿ, ಅದ್ರ ಮೇಲೆ ಚರ್ಚೆ ಮಾಡೋಣ. ಇವ್ರು ಮಾತಾಡೋದು ಮುಂಚೆ ಅದನ್ನ ಮಾತಾಡಿಲ್ಲ. ಅಲ್ಲ ಹೇಳ್ರಿ ಅವ್ರು ಹೇಳಿ ಇದನ್ನ ಕೊಡ್ರಿ. उत्तर देते प्रश्न केला. आप बोलो, आप भी बोलो. बाद में नहीं मेरा एक मिनट ऑनरेबल मेयर सर, कमिश्नर मैडम, ಏನಾರ ಕರ್ತೀನಿ ಸರ. ಈಗ ಸಿಟಿದು ಸಿಕ್ಕಾಪಟ್ಟೆ ಅವ್ರ ಪ್ರಾಬ್ಲಮ್ ಎಲ್ಲರೂ ಹೇಳ್ಯಾರ. ನಮಗೀಗ ಎಕ್ಸ್ಟೆನ್ಷನ್ ಏರಿಯಾಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜಸ್ ಅದಾರ, ಮ್ಯಾಕ್ಸಿಮಮ್ ನಂಬರ್ ಆಫ್ ಹಾಸ್ಪಿಟಲ್ಸ್ ಅದಾರ. ಯಾರು ಒಬ್ಬರು ಹಾಸ್ಪಿಟಲ್ ಇರಲಿ, ಸ್ಕೂಲ್ಸ್, ಕಾಲೇಜಸ್, ಏನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರಲಿ, ಯಾರು ಒಬ್ರು ಪಾರ್ಕಿಂಗ್ ಅಲಾಟ್ಮೆಂಟ್ ಮಾಡೋದಿಲ್ಲ. KLE ಹಾಸ್ಪಿಟಲ್ ಇರಲಿ, SGBI ಟೆಕ್ ಕಾಲೇಜ್ ಇರಲಿ, ನಮ್ಮ ನಿಂಗರಾಜ್ ಕಾಲೇಜ್ ಇರಲಿ, ಈ ತರ ಭಾಳ ಯಾರು ಒಬ್ರು ಅವ್ರ ಗ್ರೌಂಡ್ ಅಲ್ಲಿ ದೊಡ್ಡ ದೊಡ್ಡ ಗ್ರೌಂಡ್ಸ್ ಅದಾವ, ಅವ್ರ ಪಾರ್ಕಿಂಗ್ ಅಲಾಟ್ಮೆಂಟ್ ಯಾರು ಎಲ್ಲರೂ ಹೊರಗೆ ಹಚ್ಬೇಕು. ನನ್ನ ರಿಕ್ವೆಸ್ಟ್ ಏನಂದ್ರೆ ಸರ್, ನಾವು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಬೇಕು. ಏನಂದ್ರೆ ಸ್ಕೂಲ್, ಕಾಲೇಜಸ್ ಅಂಡ್ ಹಾಸ್ಪಿಟಲ್ಸ್, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಏನ್ ಅದಾವ ಸರ್, ಅವ್ರು ರೋಡ್ ಮೇಲೆ ಪಾರ್ಕಿಂಗ್ ಮಾಡಂಗಿಲ್ಲ. ಅವ್ರು ಪಾರ್ಕಿಂಗ್ ಮಾಡ್ಬೇಕಂದ್ರೆ ಅವ್ರ ಇನ್ಸೈಡ್ ಕಾಂಪೌಂಡ್ ಅಲ್ಲಿ ಮಾಡ್ಬೇಕು. ಅವ್ರು ಹೊರಗವ್ರು ಮಾಡಿದ್ರೆ ನಾವು ಅವ್ರ ಕಾರ್ಪೊರೇಷನ್ ಪಾರ್ಕಿಂಗ್ ಪೇಮೆಂಟ್ ಮಾಡ್ಬೇಕು ನಮಗೆ. ಆ ಥರ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ ಅಂತ ನನ್ನ ವಿನಂತಿ ಸರ್. 2ನೇದು ಮಾತು ಸರ್, ಇದು ನಮ್ಮ ಕೋಲ್ಹಾಪುರ ಸರ್ಕಲ್ನಿಂದ ಇದು ನಿಸಾನ್ ಶೋರೂಮ್ ಮಠ ಬೋತ್ ಸೈಡ್ಸ್ ಸಿಕ್ಕಾಪಟ್ಟಿ ಪಾರ್ಕಿಂಗ್, ರಾಂಗ್ ಪಾರ್ಕಿಂಗ್ ಇದೆ ಸರ್. ನಿಮ್ಮ DCP ಮೇಡಮ್ ಇತ್ತು ಲಾಸ್ಟ್, ಅವ್ರಿಗೂ ರಿಟರ್ನ್ ಮಹೇಶ್ವರಿ ಬ್ಲೈಂಡ್ ಸ್ಕೂಲ್ ಅವರು ನಾನು ಇಬ್ರು ಕೂಡಿ ಲೆಟರ್ ಕೊಡಿವಿ. ಆದ್ರೂ ಅದರ ಮೇಲೆ ಇನ್ನೂ ಮಟ್ಟ ಆಕ್ಷನ್ ಆಗಿಲ್ಲ. ಸೊ ದಯವಿಟ್ಟು ಅದರ ಮೇಲೂ ಆಕ್ಷನ್ ತಗೊಳ್ಳಿ. ನಮ್ದು ಹೈವೇಗೆ ಹಚ್ಚಿ ವಾರ್ಡ್ ಇರೋದ್ರಿಂದ ನೈಟ್ ಎಲ್ಲಾ ಟ್ರಕ್ನವರು ಸರ್ವಿಸ್ ರೋಡ್ ಮತ್ತೆ ಒಂದು ಕನಕ ಸರ್ಕಲ್ದಿಂದ ಕನಕಗಿರಿ ಹೋಗ್ತದ ಅಲ್ಲಿ ಟ್ರಕ್ಸ್ ಎಲ್ಲ ಮಾಡ್ಬಿಡ್ತಾರೆ ನೈಟ್. ಆಮೇಲೆ ಅವರು ಇಂಟರ್ನಲ್ ರೋಡ್ ಏನ್ ಕನೆಕ್ಟ್ ಆಗ್ತಾವಲ್ಲ ಅದು ಕರೆಕ್ಟ್ ಟ್ರಕ್ ಪಾರ್ಕ್ ಮಾಡೋದ್ರಿಂದ ಅವ್ರು ಇಂಟರ್ನಲ್ ರೋಡ್ ದಿಂದ ಬರೋ ವೆಹಿಕಲ್ಗೆ ಒಂದ್ ಸೈಡ್ ವೆಹಿಕಲ್ ಕಾಣಂಗಿಲ್ಲ. ನಾವ್ ಅಲ್ಲೇ ಸರ್ಕಲ್ ನಲ್ಲಿ ಏನು ನಿಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಷ್ಟೋ ತರ ಹೇಳಿದೀವಿ, ಟ್ರಕ್ಸ್ ಮತ್ತು
ಆಯ್ತು ಅಂತ ಅನ್ಸಿಕೆ. ಬಟ್ ಅವ್ರದ್ದು 8:30 ಮೋಸ್ಟ್ಲಿ ಅವ್ರದ್ದು ಡ್ಯೂಟಿ ಮುಗಿತದೆ. ವೆಹಿಕಲ್ ಬಂದಿರೋದು ಆಫ್ಟರ್ 10:30. ಹಿಂಗಾಗಿ ಅಲ್ಲಿ ಪಬ್ಲಿಕ್ ಭಾಳ ಪ್ರಾಬ್ಲಮ್ ಆಗ್ತದೆ. ಸ್ವಲ್ಪ पार्किंगचा विषय आल्याबद्दल बोलायला आमच्या वार्डात दर रविवारचा एक बाजार भरतोय. साहेब साहेब एक मिनिट एक मेरा विषय है, एक मिनट एक ही मिनट, मेरा विशेष खत्म होता है। अब मेरा विषय जो है 6 नंबर विषय, उसके बारे में थोड़ा मैं बात करता हूँ कि मैं माहिती मांगा था सर 15 तारीख को, पिछला महीना, तो 1-1.5 महीना हुआ भी, माहिती मेरे को अभी तक मिला नहीं। 18 तारीख को मैं दिया था। अभी सब्जेक्ट क्या है? 6 नंबर सब्जेक्ट। साहब एक मिनट अजीम भाई, नहीं भाई क्या बोलूं मैं बोलना क्या चाह रहा हूँ, मेरे को माहिती नहीं मिली, इसलिए ये विषय के ऊपर मैं बात नहीं कर सकता। मेरा विषय आप आराम से 1-2 घंटा चर्चा करो, सब वार्ड के लोग बोलेंगे। आगे रख लो। मैं जो है मेरा ये विषय जो है नेक्स्ट मीटिंग में क्यों ना बोलो, क्योंकि मेरे को अभी तक माहिती नहीं मिला। तो आप मेरे को माहिती क्यों नहीं दिया? क्यों नहीं दिया? वो कमिश्नर मैडम बोलो, पिछली बार भी बोला था आपको, पिछली मीटिंग में भी हमारे को माहिती नहीं मिली, अभी तक भी नहीं मिली माहिती। तो अभी नहीं देते तो मेरे को नहीं देते करके बोलो, फिर विषय मेरा एजेंडा में से निकाल दो। ಸರ್ ತಾವು ಗ್ರೌಂಡ್ ರೈಟ್ ಇನ್ಫಾರ್ಮೇಶನ್ ಕೇಳಿದ್ರಿ ಸರ್. ನಮ್ಮ ಕೇಸ್ ವರ್ಕರ್ ತಮ್ಮ ಜೊತೆ ಬಂದು ಡಿಸ್ಕಷನ್ ಮಾಡಿ ಎಲ್ಲ ಪಾಯಿಂಟ್ಗಳನ್ನ ಜೆರಾಕ್ಸ್ ಮಾಡಿ ಫೈಲ್ಗಳನ್ನ ಕೊಟ್ಟಿದ್ದಾರೆ ಸರ್. ಯಾರಿಗೆ ಕೊಟ್ಟಿದ್ದಾರೆ ಸರ್. ನಮಗೆ ಸರ್ ಯಾವಾಗ ಸರ್ ಸುವರ್ಣ ಇಲ್ಲ ಸರ್ ತಮ್ಮ ಜೊತೆ ಮೀಟಿಂಗ್ ಮಾಡಿ ಮುಖಾನ ನೋಡಲ್ಲ ಸರ್. ನಾನು ಕಳಿಸ್ತೀನಿ ಸರ್, ಬೇರೆ ಕಳಿಸ್ತೀನಿ. ಈಗ ನಾ ಬಂದ್ರೆ करिए आपका कोई जमीन है क्या आपका? नहीं जी, मेरे को कोई मिला भी नहीं और मेरे को बात डिस्कस ही नहीं हुआ। आने तक तो ठीक है सर। 2 मिनट बैठो तुझे माफ कर आत्ताचा आता पार्किंगचे जे विषय झाले त्याच संदर्भात तुम्ही बघत होता, तुम्ही पण एक पवार गल्लीचे नागरिक आहे, रहिवासी आहे, तिथं होता. दर रविवारचा बाजार जो भरतोय आपल्या शहापूरमध्ये, बरोबर, तर ते बाजारचे सगळे बागेवडी बैलवंगला एका भागातले सगळे लोक ग्रामीण भागात येतात. तर माझं म्हणणं असं होतं की त्यांना एक तुम्ही म्हटलं की मार्किंग करायचं, त्या पद्धतीने एक मार्किंग त्यांना करून देऊया. आणि कारण काय होते, ज्या हुबळी इकडच्या गाड्या GPS मार्फत आपल्या बाजारमधून येतात त्यावेळेला पूर्ण ट्रॅफिक जाम. आणि मेन म्हणजे काय आहे, त्या मार्केटमध्ये दर रविवारी चोरी व्हायला मोबाईल. लोक सगळी इथून बाहेर गावावरून ते मार्केटला येतात आणि इथं बाहेर गावची इथं विकायला येतात. त्यांच्याकडनं आम्ही 20 रुपये 50 रुपये काय चार्ज आम्ही घेतो. त्यांना फॅसिलिटी तर आम्ही दिलेलीच नाही. इव्हन त्यांना टॉयलेटची सुविधा पण नाही आहे, दिलेली नाही. ऍक्च्युअली महानगरपालिकेचं कर्तव्य आहे की आम्ही त्यांना सोय करायला पाहिजे, कारण तिथले जे टॉयलेट्स आहेत ते सध्या रिपेरी अंडर रिपेरीमध्ये आहेत टॉयलेट. तर माझं म्हणणं असं आहे की जे ग्रामीण भागातून जे वयस्कर लोक जे येतात भाजी विकायला 100-200 साठी येतात, त्यासाठी त्यांना एक चांगली फॅसिलिटी करून देऊया आणि ते मार्किंग सिस्टम एक करून देऊया, जेणेकरून ज्या जनतेला बाकीच्या जनतेला त्रास होऊ नये. कारण ज्या पार्किंग संदर्भात तुम्ही म्हटला, कारण ती रोज दर शनिवारचा बाजार हा सराफ गल्लीमध्ये असतोय, रविवारचा बाजार आमच्या खासबागमध्ये असतोय. तर डेली हजारोच्या संख्येने तिथं लोक येतात, पण हजारोच्या संख्येने ते भाजी विक्रेते तिथं येतात. त्यासाठी त्यांना एक पार्किंग सिस्टम आपण एक करून मार्किंग त्यांना जरी करून दिला तर फार उत्तम होईल. याबद्दल ऑलरेडी सरांना बोललेलं आहे, एकदा जरा तिथं सर्वे करूया. बोला लोक. ಪೂಜೆ ಮಾಪುರ್ ಸರ್ ನನ್ನ ವಾರ್ಡ್ನಲ್ಲಿ ಹೇಳೋದಂದ್ರೆ ಟ್ರಾಫಿಕ್ ಸಂಬಂಧ ಮಾತಾಡ್ರು ಅಲ್ಲಿ ಸ್ಪೀಡ್ ಬ್ರೇಕ್ ಭಾಳ ಬೇಕು ಸರ್. ಯಾಕಂದ್ರೆ VIP ರೋಡ್ ಇದೆ ಸರ್, ಏರ್ಪೋರ್ಟ್ ಇದೆ, ಅದರಿಂದ ಆಮೇಲೆ ನನ್ನ ವಾರ್ಡ್ಗೆ ಬರಬೇಕಾದ್ರೆ ಜನ ಹೋಗಬೇಕಾದ್ರೆ ಅಲ್ಲಿ ಭಾಳಷ್ಟು ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಅದು ದಯಮಾಡಿ ಅವರು ಅಧಿಕಾರಿಗಳು ಸ್ವಲ್ಪ ನಾಳೆ ಸರ್ವೆ ಮಾಡಿ ಒಂದು ದೇವರಾಜ್ ಕಾಲನಿ ಆಗಲಿ, ಅವು ನಮ್ಮ ಸುಂದೋಳಿ ಕ್ರಾಸ್ ಇದೆ, ಅಲ್ಲಿ ಒಂದು 200 ಸ್ಪೀಡ್ ಬ್ರೇಕ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಸ್ಪೀಡ್ ಬ್ರೇಕರ್ ಬೇಕು ಅಂತ ತೆಗಿಬೇಕ್ರಿ ಅಲ್ಲಿ? ಬೇಕ್ರಿ ಸರ್, ಬೇಕ್ರಿ. ಆಯ್ತು ಸರ್. ಸರ್ ಈಗ ಕೆಲವು ಜನ ಸಾಕಷ್ಟು ತಮ್ಮ ವಿಷಯಗಳಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಏನು ಸ್ವಲ್ಪ ಮಾಹಿತಿ ಇದ್ರೆ ಅಂದ್ರೆ ನೀವು ಪೂಜೆ ಮಾಡುವವರೇ ಹಾಗೂ ಎಲ್ಲ ಸದಸ್ಯರೇ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ಈಗ ತಾವೇನು ಕ್ವಶನ್ಸ್ ಇಲ್ಲಿ ರೈಸ್ ಮಾಡಿದ್ರಿ, ಆಲ್ಮೋಸ್ಟ್ ಇವು ಹಿಂದೂ ಚರ್ಚೆ ಮಾಡಿದ್ವಿ, ಆಮೇಲೆ ನಾವು ವೈಯಕ್ತಿಕವಾಗಿಯೂ ಚರ್ಚೆ ಮಾಡಿದ್ರಿ,
ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಕೈತೆ ಅಷ್ಟು ನಾವು ಬಗೆಹರಿಸೋಕೆ ಪ್ರಯತ್ನ ಮಾಡೀವಿ. ಟ್ರಾಫಿಕ್ ಪೊಲೀಸ್ದು ನಮ್ಮದು ವಿಚಾರ ಯಾರ್ದು ಪ್ರಾಣ ಹಾನಿ ಆಗಬಾರ್ದು, ಯಾರಿಗೂ ಸಮಸ್ಯೆ ಆಗಬಾರ್ದು, ಅದು ವಿಚಾರ ಇರ್ತದೆ. ಆ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಆಮೇಲೆ ಫುಟ್ಪಾತ್ ತೆರವುಗೊಳಿಸ್ತಕ್ಕಂಥ ಕೆಲಸ ನಾವು ಬಂದಾಗಿನಿಂದ ನಮಗೆ ಬೇರೆ ಬಂದೋಬಸ್ತಿ ಅದು ಇದು ಇದ್ದಾಗ ನಾವು ಕಂಟಿನ್ಯೂ ಮಾಡಿದ್ದೀವಿ. ಆಮೇಲೆ ಟ್ರಾಫಿಕ್ ಮೇಲೆ ಅವರು ಜಿಗಾಳ ಒಂದು ಪಾರ್ಕಿಂಗ್ ವ್ಯವಸ್ಥೆ, ಈ ಟ್ರಾಫಿಕಲ್ಲಿ ಏನು ಫುಟ್ಪಾತ್ ಇರ್ತದೆ, ಫುಟ್ಪಾತ್ ಪೆಡಿಸ್ಟ್ರಿಯನ್ಗೆ ಮಾತ್ರ ಯೂಸ್ ಆಗ್ಬೋದು. ನಾವು ಅಕಸ್ಮಾತ್ ಅದನ್ನು ಎನ್ಕ್ರೋಚ್ ಮಾಡಿದ್ರೆ ಅದು ಏನಾಗುತ್ತೆ, ಈ ವೆಹಿಕಲ್ಲು ಅದೇ ರೂಟಲ್ಲಿ ನಡ್ಕೊಂಡು ಹೋಗೋರು ಅದೇ ರೂಟಲ್ಲಿ ಆದರೆ ಸಮಸ್ಯೆ ಆಗ್ತವೆ, ಆಕ್ಸಿಡೆಂಟ್ಗಳು ಹೆಚ್ಚಾಕವು. ಆ ನಿಟ್ಟಿನಾಗ ಅದನ್ನು ತೆಗ್ಸೋಕೆ ಪ್ರಯತ್ನ ಮಾಡೈತಿ. ಮತ್ತು ಈ ಹಿಂದಿನ ಮೀಟಿಂಗ್ ಒಳಗೆ ನಾವು ಎಲ್ಲ ಕೆಲವೊಂದು ಜನ ಸದಸ್ಯರಿದ್ರು. ಅವತ್ತು ಈ ಕೈಪಲ್ಯ ಮಾರೋರಿಂದ ಏನು ಸಮಸ್ಯೆ ಆಗ್ತದೆ, ಅವ್ರಿಗೆ ಏನು ಮಾಡೋಣ, ಆಮೇಲೆ ಸರ್ ಹೇಳಿದ್ರೆ ಈಗ ಏನಂತ ಅವರಿಗೆ ಗೆರೆ ಹಾಕ್ಕೊಡ್ಬೇಕು, ಆ ಗೆರೆ ಒಳಗೆ ಕೊಡ್ಬೇಕಂತಕ್ಕಂಥ ವಿಚಾರ ನಾನು ಹೇಳಿದ್ದೆ ಅವತ್ತು. ಅವ್ರು ಸರ್ ಅದನ್ನು ಹೇಳಿದ್ರು, ಮತ್ತೊಮ್ಮೆ ಈಗ ಹೇಳೋದಿಲ್ಲ ನಾನು. ಆಮೇಲೆ ಅದನ್ನು ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಸುಮಾರು ಒಂದು 2-3 ಟೈಮ್ಸ್ ವಿತ್ ಫೋಟೋ ಎಲ್ಲೆಲ್ಲಿ ಪಾಟ್ವರ್ಸ್ ಇದೆ, ಬಿದ್ದರೆ ಆಕ್ಸಿಡೆಂಟ್ ಆಗ್ಬೋದು, ಅವುಗಳನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ನಾವು ವಿತ್ ಫೋಟೋ ಸಮೇತ 2-3 ಡೇಸ್ ಅಡ್ಡಾಡಿ PWD ಕಾರ್ಪೊರೇಷನ್ ಮತ್ತು ಇನ್ನು ಕಂಟೋನ್ಮೆಂಟು ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ಅದನ್ನು ಮಾಹಿತಿ ಸಲ್ಲಿಸಿ ಅದು ಅವರು ಮಾಡಿದ್ರೆ ಆಕ್ಸಿಡೆಂಟ್ ಕಡಿಮೆ ಆಗ್ತದೆ. ಆಮೇಲೆ ಇದು ಸಿಗ್ನಲ್ ಪಾಯಿಂಟ್ಗಳಲ್ಲಿ ಏನೇನು ಮಾಡಬೇಕು, ಎಲ್ಲೆಲ್ಲಿ ಯಾವ ಲೈನ್ ಹಾಕಬೇಕು, ಆಮೇಲೆ ನಮ್ಮ ಸಿಟಿಯಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ಗೋಸ್ಕರ ಆಮೇಲೆ ವ್ಯಾಪಾರಸ್ಥರಿಗೋಸ್ಕರ ಅನುಕೂಲ ಆಗಬೇಕು, ಎಲ್ಲೆಲ್ಲಿ ಲೈನು ಎಷ್ಟೆಷ್ಟು ಹಾಕಬೇಕು, ಎಷ್ಟು ಪೇಂಟ್ ಬೇಕು ಎಲ್ಲನೂ ಬರೆದು ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟಿವಿ. ಅದನ್ನು ಮಾಡಿದ್ರಂದ್ರೆ ನಾವು ಸಾರ್ವಜನಿಕರಿಗೆ ಭಾಳ ಸುಗಮ ಸಂಚಾರ ಮಾಡೋಕ್ಕೆ, ಯಾವುದೇ ತೊಂದರೆ ಇಲ್ಲದಂಗೆ ಅವರಿಗೆ ಅಡ್ಡಾಡೋಕ್ಕೆ, ಅವ್ರ ವಾಹನಗಳು ಪಾರ್ಕ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಾವು ಹೇಳ್ತೀವಿ ಸಾರ್ವಜನಿಕರು ಸಹಿತ ಸಹಕರಿಸಬೇಕು. ಈಗ ಜೇವಾಳ ಅವರು ಕ್ವಶನ್ ಹೋದ್ರಾಗಿತ್ತು, ಆನ್ಸರ್ ಹೋದ್ರಾಗಿತ್ತು, ಜನ ಜಾಸ್ತಿ ಆಗಿದ್ದಾರೆ, ವೆಹಿಕಲ್ ಜಾಸ್ತಿ ಅಂತ ಹೇಳಿದ್ರು. 7 ಲಕ್ಷ ಜನ ಇದ್ದಾರೆ. ನಾವಿಲ್ಲಿ ಆಟೋಗಳಿಂದ ಮಾಹಿತಿ ತೊಗೊಂಡಾಗ ಎಲ್ಲ ರೀತಿಯ ವಾಹನಗಳು ಸೇರಿ ಸುಮಾರು ಖಾನಾಪುರ ತಾಲೂಕು ಇದ್ರಾಗ ಖಾನಾಪುರ ತಾಲೂಕು ಮತ್ತು ಬೆಳಗಾವಿ ಸೇರಿ 14 ಲಕ್ಷ ಚಿಲ್ಲರೆ ವಾಹನ ಇದೆ. ನಮ್ಮದು ಜಾಗ ಅಥವಾ ರಸ್ತೆಗಳು ದೊಡ್ಡದಾಗ್ತಿರಲ್ಲ, ಬಟ್ ವಾಹನಗಳು ಹೆಚ್ಚಿಗೆ ಆದಾಗ ಸ್ವಲ್ಪ ಸಂಚಾರ ಸಮಸ್ಯೆ ಆಗೋದು ಸಹಜ. ಅದಕ್ಕೆ ಸಾರ್ವಜನಿಕರು ಸಹಿತ ಸಹಕರಿಸಬೇಕು. ಸರಿಯಾಗಿ ಪಾರ್ಕ್ ಮಾಡಬೇಕು, ಸರಿಯಾಗಿ ಪಾರ್ಕಿಂಗ್ ಸ್ಥಳದಾಗೆ ಪಾರ್ಕ್ ಮಾಡಬೇಕು. ಆಮೇಲೆ ಅವರು ಹೇಳಿದ್ರು ಬಿಲ್ಡಿಂಗ್ಗಳು ಕಟ್ತಾರೆ, ಅದರ ಕೆಳಗೆ ಪಾರ್ಕಿಂಗ್ ಇದ್ರೂ ಸಹಿತ ಬೇರೆ ಕೆಲಸಕ್ಕೆ ಬಡ ಅಂಗಡಿ ಕೊಡ್ತಾ ಇದ್ದಾರೆ ಅಂತೇಳಿ. ಅವುಗಳ ಬಗ್ಗೆ ನಾವು ಈಗಾಗಲೇ ಅದನ್ನು ಸರ್ವೆ ಮಾಡಿ ಅದಕ್ಕೆ ನೋಟಿಸ್ ಕೊಡ್ತಾ ಇದ್ವಿ. ಆಮೇಲೆ ಸ್ಕೂಲು ಕಾಲೇಜುಗಳಿಗೆ ಎಲ್ಲಕ್ಕೂ ನೋಟಿಸು ಒಂದು ಟೈಮು ನಮ್ಮ ಮಾನ್ಯ ಶಿವಪ್ಪ ಸಾಹೇಬರು ನೋಟಿಸ್ ಕೊಡಿಸಿದ್ದಾರೆ. ಅವು ಅವ್ರಿಗೆ ಪಾರ್ಕಿಂಗ್ ಪ್ಲೇಸ್ ಇದೆ, ವಿದ್ಯಾರ್ಥಿಗಳು ಮತ್ತು ಅವರ ಶಿಕ್ಷಕರು ಏನು ಬಂದಿರ್ತಾರೆ ಸಿಬ್ಬಂದಿಗಳು ವಾಹನಗಳು ಹೊರಗೆ ನಿಂತಿರ್ತಾವೆ, ಅಂಥವಕ್ಕೆಲ್ಲ ನೋಟಿಸ್ ಕೊಟ್ಟಿವಿ. ಈಗ ನಾವು ಪ್ರಯತ್ನ ಮಾಡಿ ಬರ್ತೇಶ ಮತ್ತು ಸಂಗೊಳ್ಳಿ ರಾಯಣ್ಣ 2 ಕಾಲೇಜುಗಳು ಅವ್ರ ಕಂಪೌಂಡಲ್ಲಿ ಹಚ್ತಾ ಇದ್ದಾರೆ. ಅದು ಆ ಥರ ಬೇರೆ ಕಾಲೇಜವರು ಮಾಡೋದು ಸಹಿತ ಟ್ರಾಫಿಕ್ಗೆ ಅನುಕೂಲ ಆಗುತ್ತೆ. ಆ ರೀತಿ ಎಲ್ಲರೂ ಸಹಕರಿಸಬೇಕು. ಆಮೇಲೆ ಈಗ ಇನ್ನು ಸ್ವಲ್ಪ ದಿವಸನಾಗ ಇದು ಬರ್ತದೆ ಫ್ಲೈಓವರ್ ಬಂದ ಸಂದರ್ಭದಲ್ಲಿ ಸಹಿತ ಅವಾಗ ಇನ್ನೂ ಆ ರೋಡು ವರ್ಕ್ ಸ್ಟಾರ್ಟ್ ಆದಮೇಲೆ ಮೇನ್ ರೋಡ್ ಅದು ಗಾಂಧಿನಗರದಿಂದ ನಮ್ಮದು ಚೆನ್ನಮ್ಮ ಸರ್ಕಲ್ಲು ಆಮೇಲೆ ಬೋಗಾಡೇಶ್ವರಿಗೆ ಈ ಕಡೆ ಎಸ್ಪೇಟ್ಸ್ವರೆಗೆ ಅದು ಕೆಲಸ ಸ್ಟಾರ್ಟ್ ಆದಾಗ ಇನ್ನೂ ಕಷ್ಟ ಆಗುತ್ತೆ ಅವಾಗ. ಅದಕ್ಕೋಸ್ಕರ ಈಗ ಬೆಂಗಳೂರಿಂದ ಒಂದು ಇಂಜಿನಿಯರ್ಸ್ ಟೀಮ್ ಬಂದಿದೆ. ಆ ಟೀಮ್ನವರು ನಮ್ಮದು ಏನು ಬೆಳಗಾವಿ ಸಿಟಿ ಇದೆ ಪೂರ್ತಿ ಸಿಟಿಯನ್ನು ಸ್ಟಡಿ ಮಾಡಿ ಎಲ್ಲೆಲ್ಲಿ ಟ್ರಾಫಿಕ್ ಏನು ಸಮಸ್ಯೆ ಆಗ್ತಾಯಿದೆ ಆ ಸ್ಥಳಗಳಲ್ಲಿ ಟ್ರಾಫಿಕ್ಕನ್ನು ಯಾವ ರೀತಿ ಸುಗಮಗೊಳಿಸಬೇಕು ಅಂತಕ್ಕಂಥ ಕೆಲವೊಂದು ಅವರು ಇಂಜಿನಿಯರಿಂಗ್ ವರ್ಕು ಮಾಡಿಸ್ತಾರೆ. ಮತ್ತು ನಮಗೂ ಸಹಿತ ಕೆಲವೊಂದು ಅವರು ಸಲಹೆ ನೀಡ್ತಾರೆ. ಅವುಗಳನ್ನು ಅಳವಡಿಸ್ಕೊಂಡು ಅದು ಆವಾಗ ಇನ್ನೂ ಸುಗಮ ಸಂಚಾರ ಆಗೋಕ್ಕೆ ಅದು ಸಾಧ್ಯ ಆಗುತ್ತೆ. ಆಮೇಲೆ ಈಗ ಸರ್ ಹೇಳ್ದಂಗೆ ನೆಕ್ಸ್ಟ್ ವೀಕ್ ನಾವೇನು ಮಾಡುವ, ಇನ್ನೊಮ್ಮೆ ಇವರು ಕೆಲವೊಂದು ಜನ ಸದಸ್ಯರು ಸಹಿತ ಹೇಳಿದ್ರು, ಮೆಂಬರ್ಸ್ ಏನು ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡ್ತೇವೆ.
ನಾನು ಇದನ್ನ ಇಲ್ಲಿನ ಟ್ರಾಫಿಕ್ಗೆ ಇಡೀ ಸಿಟಿಗೆ ನಾನು ACP ಇದ್ದೀನಿ. ಈ ವಿಚಾರ ನಮ್ಮ ಎಲ್ಲ ಸಿಬ್ಬಂದಿ ಮತ್ತು ಇನ್ಸ್ಪೆಕ್ಟರ್ ಅವರಿಗೆಲ್ಲ ತಿಳಿಸ್ತೀನಿ. ನಾನು ತಾವು ಹೇಳಿದಾಗ ಇನ್ನೊಂದು ಮೀಟಿಂಗ್ ಮಾಡುವ, ಮತ್ತು ಬರೀ ಮೀಟಿಂಗ್ ಮಾಡಿ ಬಿಡೋಕ್ಕಿಂತ ಎಲ್ಲರೂ ಸೇರಿ ಏನು ಮಾಡೋಣ, ರಸ್ತೆ ಮೇಲೆ ಏನು ಕೂಡ್ತಾರೆ ಅವ್ರಿಗೆ ಪಾರ್ಕಿಂಗ್ ಇದು ವ್ಯಾಪಾರ ಮಾಡೋಕ್ಕೆ ಕೈಪಲ್ಯ ವ್ಯಾಪಾರಸ್ಥರಿಗೆ ಅದು ಅವ್ರಿಗೆ ಮತ್ತೊಂದು ಪರ್ಯಾಯ ಸ್ಥಳ ತಾವು ಕೊಟ್ಟರೆ ತಮ್ಮ ಜೊತೆ ನಾವು ಬರ್ತೀವಿ, ಬಂದು ಅದನ್ನು ಗುರುತಿಸೋಣ, ನಾವು ನೋಡೋಣ. ಅವರಿಗೆ ಬಂದಿರ್ತಾರೆ ಅವರು ಅಲ್ಲಿ ಕಷ್ಟಪಟ್ಟು ತಂದಿರ್ತಾರೆ ಕಾಯಿಪಲ್ಯ, ಅದು ಅವ್ರು ತಂದು ಮಾಡ್ಕೊಳ್ಳೋಕೆ ವ್ಯವಸ್ಥಿತವಾದ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಸಹಿತ ಅವರಿಗೆ ಇಲ್ಲ ತಮಗೆ ಇಂಥದ್ದು ಕಡೆ ಸ್ಥಳ ಗುರುತಿಸಿದ್ದಾರೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತೇಳಿ ನಾವು ಸಹಿತ ಅವ್ರಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಮಾಡುವ. ಅದನ್ನು ತಾವು ನಮ್ಗೆ ಕರೆದ್ರೆ ಯಾವತ್ತು ಫ್ರೀ ಇರ್ತೀರಿ ನಾವು ಬರ್ತೀವಿ, ಬಂದ ಸ್ಥಳಗಳನ್ನು ಗುರುತಿಸ್ತಕ್ಕಂಥ ಕೆಲಸ ಮಾಡೋಣ. ಅದರಿಂದ ಭಾಳಷ್ಟು ಇದು ಏನು ಈ ಸಂಚಾರ ಏನು ಅಡ್ಡಾಡೋರಿಗೆ ವಾಹನಗಳಿಗೆ ಕಷ್ಟ ಆಗ್ತಾಯಿದೆ, ಅದನ್ನು ಸರಿಪಡಿಸ್ದಂಗೆ ಆಗುತ್ತೆ. ಅದಕ್ಕೆ ನೆಕ್ಸ್ಟ್ ಈಗ ಇಷ್ಟು ದಿವಸ ಮಳೆ ಇತ್ತು, ಹೋದ ಮೀಟಿಂಗ್ ಆದಮೇಲೆ ಮಳೆನೇ ಬಿಡಲಿಲ್ಲ. ಆಮೇಲೆ ನಾವು ಬಂದೋಬಸ್ತಿಗಳು ಹಿಂಗೆಲ್ಲ ಎಂಗೇಜ್ ಇದ್ವಿ. ಒಂದು 2-3 ಟೈಮ್ಸ್ ಕರೆದಾಗ ಅವರು ನಾವರೇ ಬಿಸಿ ಇರ್ತೀವಿ, ಬಟ್ ಅವರೇ ಬಿಸಿ ಇರ್ತದೆ, ಹಿಂಗಾಗಿ ಆಗಿಲ್ಲ. ನೆಕ್ಸ್ಟ್ ಈಗ ಮಳೆ ಇಲ್ಲ, ಫ್ರೀ ಆಗಿದೆ, ಅವಾಗ ಅವ್ರ ಜಾಗಗಳನ್ನು ಗುರುತಿಸಿ ಮಾಡುವ. ಆಮೇಲೆ ಕೆಲವೊಂದು ಗಲ್ಲಿಗಳು ಹೇಳಿದ್ರೆ ಅದನ್ನು ನಾವಲ್ಲಿ ಸಿಬ್ಬಂದಿನ ಕಳಿಸ್ಕೊಟ್ಟು ಅದು ಕರೆಕ್ಟಾಗಿ ಪಾರ್ಕಿಂಗ್ ಮಾಡಿಸ್ತಕ್ಕಂಥದ್ದನ್ನು ಮಾಡ್ತೀವಿ, ಮಾಡೋಣ. ಆಮೇಲೆ ಈಗ ಇದು ಗೋಂದಲಿ ಗಲ್ಲಿ ಯಾವ್ಯಾವ ಗಲ್ಲಿ ಹೇಳಿದ್ರಿ ಅವೆಲ್ಲ ಅದನ್ನು ಮಾಡೋಣ. ಆಮೇಲೆ ತಾವು ಸಾಕಷ್ಟು ನೋಡಿ ಎಲ್ಲ ಪ್ರೆಸ್ನವರು ಬಂದಿರ್ತಾರೆ ನಮ್ಮ ಜೊತೆ, ನಾವು ಬಂದಮೇಲೆ ಕಡೆ ಬೇಜಾರು ಎಲ್ಲ ಮಾಡಿದ್ವಿ. ಆಮೇಲೆ ಈಗ ಎನ್ಕ್ರೋಚ್ಮೆಂಟ್ ತೆಗೆಸ್ಬೇಕಾದ್ರೆ ಅದಕ್ಕೆ ಬರ್ತಾ ಇದ್ದಾರೆ, ಕಾರ್ಪೊರೇಷನ್ದವರು ಬರ್ತಾ ಇದ್ದಾರೆ. ಎನ್ಕ್ರೋಚ್ಮೆಂಟು ಏನು ಕಾನೂನುಬದ್ಧವಾಗಿ ಅವರು ಎಲ್ಲಿಗಿರ್ಬೇಕು ಅಲ್ಲಿಗೆ ಇದ್ದು ಅದು ಮುಂದಗಡೆ ಏನು ಎಕ್ಸ್ಟ್ರಾ ಮಾಡಿರ್ತಾರೆ ಅದನ್ನು ತೆಗೆದ್ರೆ ಅನುಕೂಲ ಆಗುತ್ತೆ. ಅದನ್ನು ಕೆಲಸ ನಾವು ಮಾಡ್ತಾಯಿದ್ವಿ, ಇನ್ನು ಮುಂದೇನೂ ಸಹಿತ ಮಾಡೋಣ. ಆಮೇಲೆ ಇದು ಅಜಾಮ್ ನಗರ ಈ ಕಡೆ ಶಾವನಗರ ಕಡೆ ಹೋಗೋ ರೋಡ್ಗಳಿಗೆ ಹಣ್ಣಿನವರು ಮೊದಲು ಸ್ವಲ್ಪ ಇದ್ದರು. ಆಮೇಲೆ ಒಮ್ಮೆ ನಾವು ಬೇಸಿಗೆ ಒಳಗೆ ತೆಗಿಸಿ ಅವ್ರಿಗೆಲ್ಲ ಅದು ಫುಟ್ಪಾತ್ ಬಿಡಿಸಿ ಆ ಕಡೆ ಬೇರೆ ಕಡೆ ಇಳಿಸಿದ್ವಿ. ಈಗ ಮತ್ತೆ ಅವ್ರು ಫುಟ್ಪಾತ್ ಮೇಲೆ ಕುಂತಿದ್ದಾರೆ. ಅದು ಚಿಕ್ಕ ಚಿಕ್ಕ ಅಂಗಡಿ ಎಲ್ಲ ದೊಡ್ಡದಾಗಿದೆ. ಅದಕ್ಕೂ ಸಹಿತ ಒಂದು ದಿವಸ ತಾವೇನು ಎಲ್ಲ ಸದಸ್ಯರುಗಳಿದ್ದೀರಿ ಅವರು ಸಹಕರಿಸ್ರಿ, ನಾವು ಬರ್ತೀವಿ, ತಾವು ನಮ್ಮ ಜೊತೆ ಬನ್ನಿ, ಅವುಗಳನ್ನು ತೆಗೆಸಿ ಅವ್ರಿಗೆ ತೊಂದರೆ ಕೊಡೋದು ಬೇಡ. ಅಟ್ಲೀಸ್ಟ್ ಅವ್ರಿಗೆ ಫುಟ್ಪಾತ್ ಏನು ಅಡ್ಡಾಡೋಕ್ಕೆ ಜನರಿಗೆ ದಾರಿ ಬಿಟ್ಟು ಅವರು ಪಕ್ಕಕ್ಕೆ ಕೂತ್ಕೊಳ್ಳಿ, ಆ ಥರ ವ್ಯವಸ್ಥೆ ಮಾಡೋಣ ಅಂತ ತಾವು ಸಹಿತ ಸಹಕರಿಸಬೇಕು. ಆಮೇಲೆ ಎಲ್ಲಿ ಈಗ ರಸ್ತೆಗಳು ಭಾಳ ಚಿಕ್ಕದಿರೋದ್ರಿಂದ ಅದು ವಾಹನಗಳು ಏನಾಗುತ್ತೆ, ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ. ಸ್ವಲ್ಪ ಅದೇನು ಸಮಸ್ಯೆ ಆಗುತ್ತಲ್ಲ, ಈಗ ಅದು NS ಬಂದರೆ ಆ ಸಮಸ್ಯೆ ಮೋಸ್ಟ್ಲಿ ನಮ್ಮ ಅನಿಸಿಕೆ ಬಗೆಹರಿಬೋದು. ಅದನ್ನು ಆ ನಿಟ್ಟಿನಲ್ಲಿ ನಾವು ಕ್ರಮ ಜರುಗಿಸ್ತೀವಿ. ಆಮೇಲೆ ಈಗ ಏನಾಗಿದೆ, ಈಗ 3ನೇದು ROB ಸ್ಟಾರ್ಟ್ ಇದೆ, ಅದು ನಿಮ್ಗೆ ಗೊತ್ತಾಗಿದೆ, ರಿಪೇರಿ ಕೆಲಸ ಸ್ಟಾರ್ಟ್ ಆಗಿದೆ. ಆಮೇಲೆ 4ನೇ ರೈಲ್ವೆ ಗೇಟ್ ಬಂದಿದೆ. ಅವೆಲ್ಲ ವಾಹನಗಳು ಆ ಕಡೆ ಕಾಂಗ್ರೆಸ್ ರೋಡಿಂದ ಬರ್ತಾ ಇವೆ. ಹೀಗಾಗಿ ಈ ಸಿಟಿನಲ್ಲಿ ಹೆಚ್ಚಿನ ಸಂಖ್ಯೆ ವಾಹನಗಳು ಒಂದೇ ರಸ್ತೆಗೆ ಸಂಚರಿಸೋದ್ರಿಂದ ಸ್ವಲ್ಪ ಅದು ಸಂಚಾರ ದಟ್ಟಣೆ ಆಗ್ತಕ್ಕಂಥದ್ದು ಸಹಜ. ಅದನ್ನು ನಾವು ಎಷ್ಟು ಪೊಲೀಸ್ ಹೆಚ್ಚಿಗೆ ನೇಮಿಸಿ ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತೇನಾದರೂ ಇದ್ರೆ ಮುಂದಿನ ನಿರ್ಮಾಣ ಮಾಡಿದಾಗ ತಾವು ಹೇಳ್ರಿ, ನಾವು ಅದನ್ನು ಅಟೆಂಡ್ ಮಾಡ್ತೀವಿ. ಆಮೇಲೆ ಇನ್ನು ಮುಂದೆ ಅದು ಫ್ಲೈಓವರ್ ಆದಮೇಲೆ ಈ ಸಮಸ್ಯೆ ಬಗೆಹರಿಬೋದು ಅಂತ ಅಂದ್ಕೊಂಡಿವಿ. ಇಷ್ಟಿದೆ ನಮ್ಮ ಕಡೆಯಿಂದ. ತಾವು ಇಲ್ಲಿ ಕರೆದು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನಾನು ಮಾತು ನಮಸ್ತೆ. ಜೈ ಜೈ ಕರ್ನಾಟಕ. ಈಗಾಗಲೇ ನಾವು ಸಾಹೇಬರು ಕೂಡ ಮೀಟಿಂಗ್ ಬಂದಿದ್ರಿ, ಅಲ್ಲಿ ನಮ್ಮ ಜೂನ್ ಮೀಟಿಂಗ್ ಜೂನ್ ಮೀಟಿಂಗ್ದಾಗ ಮಾತಾಡಿದ್ವಿ ನಾವು. ಏನಾಗಬೇಕೈತಿ ಎಕ್ಸ್ಪರ್ಟ್ಸ್ ಟೀಮ್ ಬಗ್ಗೆ ಹೇಳಿದ್ರು, ಬೆಂಗಳೂರಿಂದ ಬಂದಾಗ ಇಂಜಿನಿಯರ್ಸ್ ಅಂತ ನೋಡ್ರಿ, ಅದೇನು ಇದೈತಿ ಇದು ಮಾಡ್ರಿ. ಬಟ್ ಕಾಯಿಪಲ್ಲೆಯಿಂದ ಅವ್ರೇನು ಹಿಡ್ಗಾಳವ್ರು ಹೇಳಿಲ್ಲ. ಕಾಯಿಪಲ್ಲೆ ಇರ್ಬೋದು, ಫುಟ್ಪಾತ್, ಈ ಸಿಗ್ನಲ್ಗಳು ಮತ್ತು ಅಲ್ಲೆಲ್ಲೇ ರಸ್ತೆ ಒಳಗೆ ಏನು ಭಾಳಷ್ಟು ಗಾಡಿಗಳು ಕಾಯಿಪಲ್ಲೆ ಪಾರ್ಕಿಂಗ್ ಇರೋಂಗಿಲ್ಲ, ಅಲ್ಲೇ ರಸ್ತೆ ಒಳಗೆ ಹಚ್ಚೋದ್ರಿಂದ ಭಾಳಷ್ಟು ಸಮಸ್ಯೆ ಆಗೈತಿ. ಮತ್ತು ಸಿಟಿ ಒಳಗೆ ಬಿಲ್ಡಿಂಗ್ ಬಗ್ಗೆ, ಬಿಲ್ಡಿಂಗ್ದಾಗ ಇರ್ತಕ್ಕಂಥ ಪಾರ್ಕಿಂಗ್ಗಳನ್ನು ಮೇನ್, ಯಾಕಂದ್ರೆ ಅಲ್ಲಿ ಅವರು ಬೇರೆ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಾರೆ, ಅದು ಒಂದು ಮೇನ್ ಆಗೈತಿ. ಅದರಿಂದನೂ ಭಾಳಷ್ಟು ಸಮಸ್ಯೆ ಆಗೈತಿ. ಈ ಶಾಲಾ ಕಾಲೇಜ್ ಬಗ್ಗೆ ಹೇಳಿದ್ರು, ಒಂದೆರಡು ಕಾಲೇಜ್ದಾಗ ಇದು ಮಾಡಿದ್ರು, ಅವ್ರದಾಗ ಗ್ರೌಂಡ್ಸ್ ಇರ್ತೈತಿ, ಅದ್ರಾಗ ಮಾಡುವಂಥ ವ್ಯವಸ್ಥೆ ಮಾಡ್ರಿ.
ಮತ್ತೆ ಇದನ್ನ ಮುಂದಿನ ದಿವಸದಾಗ ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ಲಿ ಆಕ್ಷನ್ ತಗೊಂಡು ಅಲ್ಲೆಲ್ಲಿ ಎಕ್ಸ್ಟೆನ್ಷನ್ ಇರೋ ಈ ಗೇಟ್ ಅಲ್ಲ ನಮ್ಮ ಅಲ್ಲೆಲ್ಲ ಬಹಳಷ್ಟೇ ಏನ್ ನೋಡ್ರಿ ನಮ್ಮಲ್ಲಿ ಸ್ಲಮ್ ಒಂದದು ಪಾರ್ಕಿಂಗ್ ರಾತ್ರಿ ಎಲ್ಲ ಅಲ್ಲೇ ಮುಂದೆ ಇದೆ ಅದಕ್ಕೊಂದು ಸರಿಯಾದ ವ್ಯವಸ್ಥೆ ಮಾಡಿಕೊಡ್ಬೇಕು ಅವ್ರಿಗೆ ಇದು ಮಾಡ್ಕೋಕೆ ವ್ಯವಸ್ಥೆ ಪಾರ್ಕಿಂಗ್ ಅದೊಂದು ಸ್ವಲ್ಪ ಸ್ಟ್ರಿಕ್ಟ್ಲಿ ಮೇಂಟೈನ್ ಮಾಡೋದು ಹೇಳ್ತಾ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ಅಂಥವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಈಗ ಸಂದೀಪ್ ತಿರ್ಗಾಳ್ ಅವರು ಈಗಾಗಲೇ ನಮ್ಮ ಬೆಳಗಾವಿ ಒಳಗೆ ಇದ್ದಿದ್ದು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಬಹಳಷ್ಟು ಮಾತಾಡಿದ್ದಾರೆ. ಅವ್ರದ್ದು ಹೇಳಿದ್ದು ಖರೆ ಇದೆ, ನಿಜ ಇದೆ. ಬಹಳಷ್ಟು ಕಡೆ ಅವರು ಕಾಲೇಜು ಕೂಡ ಕೆಲವು ಪ್ರಕರಣ ಹೇಳಿದ್ದಾರೆ, ಸಿಟಿಯಲ್ಲಿ ಹೇಳಿದ್ದಾರೆ, ಫುಟ್ಪಾತ್ ನಲ್ಲಿ ಹೇಳಿದ್ದಾರೆ, ಎಲ್ಲ ಬಹಳಷ್ಟು ಜನ ಇದ್ರ ಮೇಲೆ ಮಾತಾಡಿದ್ದಾರೆ. ಅದಕ್ಕಾಗಿ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಈಗ ಕೆಲವು ಪ್ರಶ್ನೆ ಬಂತು, ಅಲ್ಲೇ ಟ್ರಾಫಿಕ್ ಅಂದ್ರೆ ಫುಟ್ಪಾತ್ ಯಾರು ಮೇಂಟೈನ್ ಮಾಡೋರು, ಕೆಲವು ಕಡೆ ನಮ್ಮ ಕಾರ್ಪೊರೇಷನ್ ಜಾಗಿನಲ್ಲಿ ಕೂಡ ಕೆಲವು ಜನ ಅಡಚಣೆ ಮಾಡಿದ್ದಾರೆ. ಆ ತರದ್ದು ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸಂಬಂಧಪಟ್ಟಿದ್ದು ಇಲಾಖೆ ನಾವು ಪೊಲೀಸ್ ತಮ್ಮ ಸಂಬಂಧಪಟ್ಟಿದ್ದ ಇಲಾಖೆ ನಾವು ಪೊಲೀಸ್ ಅವ್ರು ನೋಡ್ತಾರೆ. ಹಾಗಾಗಿ ಒಂದ್ಸಲ ಜಾಯಿಂಟ್ ಸರ್ವೆ ಮಾಡೋಣ, ಪೊಲೀಸ್ ಅವ್ರಿಗೆ ಸಂಬಂಧಪಟ್ಟ ಪೊಲೀಸ್ ಇರಲಿ ಎಲ್ಲರಿಗೂ ತಗೊಂಡು ಆ ಭಾಗದ ಕಾರ್ಪೊರೇಟರ್ ತಗೊಂಡು ಎಲ್ಲ ಕಮಿಷನರ್ ಕೂಡ ಬರಲಿ, ಜಾಯಿಂಟ್ ಸರ್ವೆ ಮಾಡಿ ಅಲ್ಲಿ ಏನೇನು ಇದ್ದಿದ್ದು ಸಮಸ್ಯೆ ಬಗೆಹರಿಸೋಣ. ಮತ್ತು ಇದಕ್ಕಾಗಿ ನಾವು ಲಾಸ್ಟ್ ಟೈಮು ಕೂಡ PWD ಅವರಿಗೆ ಹೇಳಿ ಈಗ ಸಂಬಂಧಪಟ್ಟ ಅಲ್ಲೇ ಮಾರ್ಕಿಂಗ್ ಏನ ಕುಂಡ್ಲಿಕ್ಕೆ ಕಾಯಿಪಲ್ಯ ಮರವ್ರಿಗೆ ಕುಂಡ್ಲಿಕ್ಕೆ ಮಾರ್ಕಿಂಗ್ ಮಾಡ್ಕೊಂಡು ಅಂತ ಅವರು ಕೂಡ ಕೆಲವು ಎಸ್ಟಿಮೇಟ್ ಮಾಡಿದ್ದಾರೆ. ಅದರ ಪ್ರಕಾರ ಎಲ್ಲರೂ ಮಾಡಿದ್ರೆ ನಾವು ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಸರ್ ಈಗಾಗಲೇ ನಾವು ಕೂಡ ಸಲಹೆ ಸೂಚನೆಗಳು ಕೊಟ್ಟಿದ್ದೀವಿ. ಈಗ ನಾವು ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಇವರು ಕೂಡ ಒಂದ್ಸಲ ವಿಸಿಟ್ ಮಾಡೋಣ ಮತ್ತು ನಮ್ಮ ಕಡೆಯಿಂದ ಏನು ಈ ರೋಗಗಳು ಇದಾವಣ ಅನ್ನೋ ಬಗೆಹರಿಸಬೇಕು ಅಂತ ಹೇಳ್ತಾ ಈ ವಿಷಯ ಪಾಸ್ ಮಾಡ್ತೇನೆ. ಮುಂದಿನ ವಿಷಯ ಪಡ್ವೇಗರ್ ಸರ್, ಈಗ ಜಿ ಪಟ್ವೇಗರ್ ಅವ್ರದ್ದು ಮಾಹಿತಿ ಜಸ್ಟ್ ಬಂದಿದೆ. ಹಂಗಾಗಿ ನಮ್ಮ ವಿನಂತಿ ಸರ್, ಇದು ನೆಕ್ಸ್ಟ್ ಮೀಟಿಂಗ್ ನಾವು ತಗೊಂಡು